ಓದೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿರೋ ಅಷ್ಟೇ ಇಂಪಾರ್ಟೆನ್ಸು ಆಟಕ್ಕೆ ಕೊಡಬೇಕು. ನಾವೀಗ ಹೊಟ್ಟೆ ಹಸಿವಾಗೋದಕ್ಕೆ ತಿನ್ನೋದಕ್ಕಿಂತ ಬಾಯಿ ಚಪ್ಪಲಿಕ್ಕೆ ತಿನ್ನೋದು ಜಾಸ್ತಿ ಆಗೋಗ್ಬಿಟ್ಟಿದೆ ದಿಸ್ ಜನ್ರೇಷನ್. ಅದು ತುಂಬ ನೋಡಿದಾಗೆಲ್ಲ ಸಂತಾಗುತ್ತೆ, ಆ ಮಕ್ಕಳು ಹಿಂಗೆ ಹಾಳಾಗ್ತಾ ಇದ್ದಾರೆ, ಇಂಥದ್ದು ಸಬ್ಸ್ಟೆನ್ಸ್ ಅಬ್ಯೂಸು ಎಲ್ಲ ಮಾಡ್ತಾ ಇರೋದು. ದೇ ವಿಲ್ ನಾಟ್ ಬಿ ಏಬಲ್ ಟು ಕಮ್ ಔಟ್. ತಂದೆ ತಾಯಿನೇ ತಂದು ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಕುಡಿಯಮ್ಮ ಅಂತ. ಸೊ ವುಮೆನ್ ಈಸ್ ಹ್ಯಾವಿಂಗ್ ಕಾಂಟ್ಯಾಕ್ಟ್ with a partner who has got multiple sexual partners. So definitely she is high risk for developing cancer cervix. Enter into pregnancy in very early ages. 18 ವರ್ಷಕ್ಕೆ ಮದುವೆ ಮಾಡ್ತಿದ್ರು, ಅವ್ರ ಫ್ಯಾಮಿಲಿನೇ ವಿತಿನ್ 24 ಕಂಪ್ಲೀಟ್ ಮಾಡ್ಕೊತಾ ಇದ್ರು ಅನ್ಸುತ್ತೆ. But the scenario is entirely changed now. We don't know. Recently we are seeing too much of male infertility. And pregnancy and delivery, it is a celebration. It is not a disease. ಅಲ್ಲ, ನಾಮಕರಣ, ಸೀಮಂತ ಅದೆಲ್ಲ ಬೇರೆ ಥರ, ಇದು ರಿಯಲ್ ಸೆಲೆಬ್ರೇಷನ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಿಯಲ್ ಸೆಲೆಬ್ರಿಟಿ ಪಾಡ್ಕಾಸ್ಟ್, powered by C. Krishna Chetty Group of Jewelers. These are stories of extraordinary women. As you all know, we bring extraordinary stories of extraordinary women in this podcast. Today we have someone who is very, very well known in the field of gynecology. She's a top-rated gynecologist and obstetrician, Dr. Ambuja Govindraj. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೂಪರ್ ಮ್ಯಾಮ್, ವೆಲ್ಕಮ್ ಟು ರಿಯಲ್ ಸೆಲೆಬ್ರಿಟಿ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಗೈನಕಾಲಜಿಸ್ಟ್ ಅಂತಂದರೆ ಏನೋ ಒಂಥರ ಬಹಳ ಅದ್ಭುತವಾದಂಥ ಒಂದು ಪ್ರೊಫೆಷನ್. ಒಂದು ಏನಂತಾರೆ, ಒಂದು ಬ್ಯೂಟಿಫುಲ್ ಒಂದು ನ್ಯೂ ಕ್ರಿಯೇಚರ್ನ ಈ ಪ್ರಪಂಚಕ್ಕೆ ತರೋದಿದೆಯಲ್ಲ, ಅದು ಬಹಳ ಒಂದು ಅದ್ಭುತವಾದಂಥ ಒಂದು ಏನಂತಾರೆ, ಇಟ್ಸ್ ಅ ವೆರಿ ವೆರಿ ವ್ಯಾಲ್ಯೂಬಲ್ ಪ್ರೊಫೆಷನ್ ಅಂತ ಹೇಳ್ಬೋದು. ಸೊ ನಂಗೆ ತುಂಬ ಖುಷಿ ಆಗುತ್ತೆ ವೆನೆವರ್ ಐ ಆಮ್ ಟಾಕಿಂಗ್ ಟು ಅ ಡಾಕ್ಟರ್. ಐ ಫೀಲ್ ದಟ್ ಹ್ಯೂಜ್ ರೆಸ್ಪೆಕ್ಟ್ ಇನ್ ಮೀ. ಏನಂತಾರೆ, ವಿದೌಟ್ ಯು ದೇರ್ ಇಸ್ ನೋ ವರ್ಲ್ಡ್. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ದಿಸ್ ಕಾನ್ವರ್ಸೇಷನ್. ಥ್ಯಾಂಕ್ ಯು. Madam, firstly I would like to know, this whole episode is about you, ನಿಮ್ಮ ಜರ್ನಿ. ಗೈನಕಾಲಜಿಸ್ಟ್ ಆಗೋದಕ್ಕೆ ವಾಟ್ ಇನ್ಸ್ಪೈರ್ಡ್ ಯು? ಅಂದರೆ ಯಾವೊಂದು ಥಾಟ್ ನಿಮಗೆ ಗೈನಕಾಲಜಿ ಬಗ್ಗೆ ಇಂಟ್ರೆಸ್ಟ್ ಬಂತು ಆ್ಯಂಡ್ ಡಾಕ್ಟರ್ ಆಗಬೇಕು ಅಂತ ಯಾವಾಗ ಅನ್ನಿಸ್ತು? ಸೊ ಇದು ಆ್ಯಕ್ಚುಲಿ ನಂದು ಚೈಲ್ಡ್ಹುಡ್ ಕನಸು ಅಂತ ಹೇಳ್ಬೋದು. ಚಿಕ್ಕವಳಿಂದಾನೇ ನಾನು ಆ ಫ್ಯಾನ್ಸಿ ಡ್ರೆಸ್ ಎಲ್ಲ ಮಾಡ್ತಾರಲ್ಲ, ಹಾಗೆಲ್ಲ ಏಪ್ರನ್ಸ್ ತೊಗೊಂಡು, ಬಿಕಾಸ್ ಐ ವಾಂಟೆಡ್ ಟು ಬಿ ಎ ಡಾಕ್ಟರ್ ಅಂತ ಎಲ್ಲ. ಆ್ಯಂಡ್ ಐ ವಾಸ್ ಅಂದರೆ ನಾನು ಚಿಕ್ಕವಳಿದ್ದಾಗ ಐ ವಾಸ್ ಆಲ್ವೇಸ್ ಸಿಕ್. ಯಾವಾಗಲೂ ಹೊಟ್ಟೆ ನೋವು ಬರೋದು, ಅಡ್ಮಿಷನ್ ಆಗೋದು, ಆಗ ಡಯಾಗ್ನೋಸಿಸ್ ಆಗ್ತಿರ್ಲಿಲ್ಲ ಸರಿಯಾಗಿ, ಆಗ ಇಷ್ಟೆಲ್ಲ ಅಡ್ವಾನ್ಸ್ಮೆಂಟ್ ಸಹ ಇರಲಿಲ್ಲ. ಸೊ ನಾನು ಅನ್ಕೋತಿದ್ದೆ ನಾನೇ ಡಾಕ್ಟರ್ ಆಗಿದ್ದಿದ್ರೆ ನಾನೇ ಕ್ಯೂರ್ ಮಾಡ್ಕೊಬೋದಿತ್ತೇನೋ ಅಂತ. ಸೊ ಇಟ್ ವಾಸ್ ಎ ಡ್ರೀಮ್ ಫ್ರಮ್ ಮೈ ಚೈಲ್ಡ್ಹುಡ್. ಮೋಸ್ಟ್ಲಿ ಸೆಕೆಂಡ್ ಆರ್ ಥರ್ಡ್ ಸ್ಟ್ಯಾಂಡರ್ಡಿಂದನೇ ಇರ್ಬೋದು. ಸೊ ಅದನ್ನೇ ಪರ್ಸೀವ್ ಮಾಡಿದೆ. ಓಕೆ, ಡಾಕ್ಟರ್ ಆಗಬೇಕಿತ್ತು ಅಂತ ಅಂದ್ಕೊಂಡ್ರಿ, ಬಟ್ ಗೈನಕಾಲಜಿನೇ ಯಾಕೆ ಸ್ಪೆಷಲೈಸೇಷನ್ ಮಾಡಿ? ಪ್ರಾಬಬ್ಲಿ ಗೈನಕಾಲಜಿ ಆ ಥರ ಏನೂ ಇರಲಿಲ್ಲ ನನ್ನ ಮನಸ್ಸಲ್ಲಿ. ನಾವು ಯಾವಾಗ MBBS ಮುಗಿಸಿ PG ಎಲ್ಲ ತೊಗೊಂಡಿದ್ದು ಆದಮೇಲೆ ಇದಕ್ಕೆ ಒಳ್ಳೆ ಫ್ಯೂಚರ್ ಇದೆ ಅಂತ, ಆಮೇಲೆ ದಟ್ ಆಬ್ಸ್ಟೆಟ್ರಿಕ್ಸಲ್ಲಿ ಮಗು ಬರೋದು ಅದೆಲ್ಲ ನೋಡಿ ಅದನ್ನು ದಿಸ್ ವಿಲ್ ಬಿ ಎ ಗುಡ್ ಫೀಲ್ಡ್ ಅಂತ ತೊಗೊಂಡಿದ್ದು. ಫ್ಯಾಂಟಾಸ್ಟಿಕ್. ಡಾಕ್ಟರ್, ಯು ಹ್ಯಾವ್ ಕಮ್ ಅ ಲಾಂಗ್ ವೇ. ಆ್ಯಂಡ್ ಎಷ್ಟೊಂದು ಜನ ಹೆಣ್ಮಕ್ಳು ನಿಮ್ಮ ಹತ್ರನೇ ಡೆಲಿವರಿ ಆಗಬೇಕು ಅಂತ ಅಸ್ಪೈರ್ ಮಾಡ್ತಾರೆ. ಆ್ಯಂಡ್ ನಿಮ್ಮದೇ ಆದಂಥ ಹಾಸ್ಪಿಟ್ಲ್ ಇದೆ, ನರ್ಚರ್ ಹಾಸ್ಪಿಟಲ್ಸ್ ರಾಜಾಜಿನಗರಲ್ಲಿ. ಆ್ಯಂಡ್ ಫ್ರಮ್ ಸ್ಟಾರ್ಟಿಂಗ್ ಅದು ಚಿಕ್ಕ ವಯಸ್ಸಲ್ಲಿ ಒಂದು ಡಾಕ್ಟರ್ ಆಗಿ ಅಸ್ಪೈರ್ ಮಾಡಿದ್ದು, ಈಗ ನಿಮ್ಮದೇ ಆದಂಥ ಒಂದು ಹಾಸ್ಪಿಟಲ್ ಕಟ್ಟಿ ಸಾಕಷ್ಟು ಹೆಣ್ಮಕ್ಳಿಗೆ ಅವರ ಪ್ರೆಗ್ನೆನ್ಸಿ ಜರ್ನಿನ ಭಾಳ ಬ್ಯೂಟಿಫುಲ್ ಆಗಿರೋ ಹಾಗೆ ನೋಡ್ಕೋತೀರಾ ನೀವು. ಇಫ್ ಯು ಲುಕ್ ಬ್ಯಾಕ್ ಟು ಇಟ್, ಹೌ ಡು ಯು ಫೀಲ್ ಟುಡೇ? ಇಲ್ಲ, ಈಗ ಆ್ಯಕ್ಚುಲಿ ತುಂಬ ನಮ್ಮ ಜರ್ನಿ ನೆನೆಸ್ಕೊಂಡ್ರೆ, ನಾವು ಹೇಗಿದ್ವಿ ಈಗ ಬಂದಿರೋದು ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಬರೋ ಹೆಣ್ಮಕ್ಳಿಗೆಲ್ಲ ಅಂದರೆ ಎಷ್ಟು ಅವ್ರದ್ದು ನೂರಾರು ಸ್ಟಾರ್ಟಿಂಗ್ ಫ್ರಮ್ ಅಡೋಲೆಸೆನ್ಸ್ ಟು ಒಂದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಇರ್ಬೋದು, ಅಥವಾ ಅದು ರಿಪ್ರೊಡಕ್ಷನ್ ಮುಗಿದ ಮೇಲೆ ಪೆರಿಮೆನೋಪಾಸಲ್ ಏಜ್ ಗ್ರೂಪ್ ಇರ್ಬೋದು. ಅವ್ರದ್ದು ಎಷ್ಟೊಂದು ಪ್ರಾಬ್ಲಮ್ಸಲ್ಲಿ ನಾವು ಸಹಕಾರ ಮಾಡ್ತೀವಿ. ವಿ ವಿಲ್ ಹೆಲ್ಪ್ ದೆಮ್ ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೂ ಸಹ ಅನಿಸುತ್ತೆ ಎಷ್ಟು ಅಂದರೆ
ಅವ್ರ ಪ್ರಾಬ್ಲಮ್ ಎಲ್ಲ ನೋಡಿದಾಗ ನಮ್ದು ಏನು ಪ್ರಾಬ್ಲಮೇ ಇಲ್ವಲ್ಲಪ್ಪ ಅಂದರೆ ವಿ ಶುಡ್ ಬಿ ಸೋ ಗ್ರೇಟ್ಫುಲ್ ಇನ್ ಲೈಫ್ ಅಂತ. ಸೊ ಅದು ತುಂಬ ಖುಷಿ ಅಂತೂ ಕೊಡುತ್ತೆ. ಅಂದರೆ ಥ್ರೂಔಟ್ ವಿ ಆರ್ ಸಪೋರ್ಟಿಂಗ್ ವಿಮೆನ್ ಇನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್, ನಾಟ್ ಓನ್ಲಿ ಮೆಡಿಕಲಿ ಆಲ್ಸೋ, ವಿ ಆರ್ ಆ್ಯಕ್ಚುಲಿ ಕೌನ್ಸಿಲರ್ಸ್ ಆಲ್ಸೋ. ಅವ್ರು ನಮ್ಮ ಹತ್ರ ಬಂದಾಗ ಎಷ್ಟೊಂದು ಮೆಡಿಕಲ್ ಸಂಬಂಧಪಟ್ಟಿದ್ದಲ್ಲದೆ ಅವ್ರದ್ದೊಂದು ಸಂಸಾರದ ವಿಷಯನೇ ಇರ್ಬೋದು ಎಲ್ಲ ಹೇಳ್ಕೊಳ್ತಾರೆ. ವಿ ಗಿವ್ ದೆಮ್ ವಾಟ್ ಎವರ್ ಇಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್, ಒಂದು ಸೊಲ್ಯೂಷನ್ ಕೊಡ್ತೀವಿ. It's lot beyond physical health alva. You deal with so many questions, and ಒಂದು ಹೆಣ್ಣು ಅಂದಾಗ ಆ ಹಾರ್ಮೋನಲ್ ಚೇಂಜಸ್ ಏನಾಗುತ್ತೆ, that becomes a bigger challenge than the actual physical challenge. Emotional traumas ಅವ್ರು ಕ್ಯಾರಿ ಮಾಡೋದು ಪ್ರತಿಯೊಂದು ಇಂಪ್ಯಾಕ್ಟ್ ಆಗುತ್ತೆ. Fantastic. So doctor, ಇವಾಗ ಸೊ ಗೋಯಿಂಗ್ ಫಾರ್ವರ್ಡ್ ಇನ್ ದಿಸ್ ಎಪಿಸೋಡ್ ನಾನು ನಿಮ್ಮ ಹತ್ರ ಸಾಕಷ್ಟು ತಿಳ್ಕೋಬೇಕು ಅಂತ ಇದ್ದೀನಿ. ಬಿಕಾಸ್ ಐ ಕಾಂಟ್ even say that ಎಲ್ಲೋ ಒಂದು ಕಡೆ ವಿ ಆರ್ ನಾಟ್ ಬಿಕಮಿಂಗ್ ಏನಂತಾರೆ ಹೆಲ್ತ್ ವೈಸ್ ನಾವು ಡಿಟೋರಿಯೇಟ್ ಆಗ್ತಾ ಹೋಗ್ತಾ ಇದ್ದೀವಿ. ಕರೆಕ್ಟ್. ಎಷ್ಟೋ ಕಡೆ ನಾವು ಅಂತೀವಿ ಫಿಟ್ನೆಸ್ ಕಡೆ ತುಂಬ ಫೋಕಸ್ ಬರ್ತಾ ಇದೆ, ಜಿಮ್ ಬಗ್ಗೆ ಫೋಕಸ್ ಬರ್ತಾ ಇದೆ, ಹೆಲ್ತಿ ಈಟಿಂಗ್ ಬಗ್ಗೆ ಫೋಕಸ್ ಬರ್ತಾ, ಅದ್ರ ಆಪೋಸಿಟ್ ಕೂಡ ನಡೀತಾ ಇದೆ. ಬಿಕಾಸ್ ಅದೆಲ್ಲ ಜಾಸ್ತಿ ಆಗ್ತಿರೋದಕ್ಕೆ ರೀಸನ್ನೇನೆ ಹೆಲ್ತ್ ತುಂಬ ಹಾಳಾಗ್ತಾ ಇದೆ. ಅದನ್ನ ನೋಡಿ ನೋಡಿ ಇದ್ರ ಬಗ್ಗೆ ಕಾನ್ಷಿಯಸ್ನೆಸ್ ಬರ್ತಿದೆ ಹೊರತು ಪ್ರಿಕಾಷನರಿ ಮೆಷರ್ ಆಗಿ ಬರ್ತಿಲ್ಲ. ಹೌದು, ಇದೆಲ್ಲ ಆಗ್ತಿದೆ, ನಾವು ಇವಾಗ ಕಾನ್ಷಿಯಸ್ ಆಗಬೇಕು. ಹೌದು. ಸೊ ನೀವು ಇದೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಈ ಒಂದು ಎಪಿಸೋಡ್ನಲ್ಲಿ ನಾನು ನಿಮ್ಮ ಹತ್ರ ಸಾಕಷ್ಟು ತಿಳ್ಕೊಬೇಕು ಅಂತ ಇದ್ದೀನಿ. ಬಿಕಾಸ್ ವಿಮೆನ್ ಹೆಲ್ತ್ ಬಗ್ಗೆ ಆಗಿರ್ಬೋದು, ಗೈನಕಾಲಜಿಲಿ ಏನೇನೋ ಒಂದು ಸಮಸ್ಯೆ ಬರುತ್ತೆ ಅದ್ರ ಬಗ್ಗೆ ಆಗಿರ್ಬೋದು, ನಾವು ಈ ಒಂದು ಎಪಿಸೋಡಲ್ಲಿ ಎಷ್ಟಾಗುತ್ತೆ ಅಷ್ಟು ಹೆಣ್ಮಕ್ಳಿಗೆ ಅವರ ಒಂದು ಸಮಸ್ಯೆಗಳಿಗೆ ಒಂದು ವ್ಯಾಲ್ಯೂಬಲ್ ಸೊಲ್ಯೂಷನ್ ಅಲ್ಲದೆ ಇದ್ರು ಒಂದು ಇನ್ಫಾರ್ಮೇಷನ್, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಗೂಗಲ್ ಇದೆ, ತುಂಬ ಇನ್ಫಾರ್ಮೇಷನ್ ಇದೆ, ಬಟ್ ರೈಟ್ ಸೊಲ್ಯೂಷನ್ ಫ್ರಮ್ ರೈಟ್ ಸೋರ್ಸ್ ಆ್ಯಂಡ್ ರೈಟ್ ಇನ್ಫಾರ್ಮೇಷನ್ ಫ್ರಮ್ ರೈಟ್ source becomes very important. So ಸಾಕಷ್ಟು ಮಾತಾಡೋಣ ಈ ಒಂದು ಎಪಿಸೋಡ್ನಲ್ಲಿ. ಮ್ಯಾಮ್, ಡೈರೆಕ್ಟಾಗಿ ಫಸ್ಟ್ ಕ್ವೆಶ್ಚನ್, ಬಿಕಾಸ್ ಒಂದು ಗೈನಕಾಲಜಿಸ್ಟ್ ಅಂದಿದ ತಕ್ಷಣ ಆ ಮಗು ಹುಟ್ಟೋದು ಒಂದು ವೆರಿ ವೆರಿ ಸ್ಪೆಷಲ್ ಮೂಮೆಂಟ್ ಎಲ್ಲ ಒಂದು ಹೆಣ್ಮಕ್ಳಿಗೂ. ಆ ಒಂದು ಜರ್ನಿನ ವೆನ್ ಯು ಲುಕ್ ಎಟ್ ಇಟ್ ಆಸ್ ಅ ಗೈನಕಾಲಜಿಸ್ಟ್ ಪರ್ಸ್ಪೆಕ್ಟಿವ್ ನೀವು ಹೇಗೆ ನೋಡ್ತೀರಾ ಅದನ್ನು? ಪ್ರೆಗ್ನೆನ್ಸಿ ಅನ್ನೋದು ಇಟ್ ಈಸ್ ಎ ಫಿಸಿಯಾಲಜಿ. ಅಂದರೆ ಎಲ್ಲ ಹೆಣ್ಣು ತಲಾಂತರಗಳಿಂದ ಶಿ ಈಸ್ ಬಿಕಮಿಂಗ್ ಪ್ರೆಗ್ನೆಂಟ್ ಇದೆಲ್ಲ ಅನುಭವಿಸ್ತಾನೆ ಬಂದಿದ್ದಾರೆ. ಬಟ್ ಈಗಿನ ಜನ್ರೇಷನ್, ಟೇಕಿಂಗ್ ಪ್ರೆಸೆಂಟ್ ಜನ್ರೇಷನ್, ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ವಿ ಶುಡ್ ಎಂಟರ್ ಇನ್ ಎ ಹೆಲ್ದಿ ಸ್ಟೇಟ್ ಆಫ್ ಮೈಂಡ್ ಆ್ಯಂಡ್ ಬಾಡಿ ಇನ್ ಟು ಪ್ರೆಗ್ನೆನ್ಸಿ. ಅದಕ್ಕೆ ನಾವು ಯೂಶಲಿ ಒಂದು ಫಸ್ಟಿಂದಾನೇ ಅವರು ಬಿಫೋರ್ ಕನ್ಸೆಪ್ಷನ್ ದೇ ಶುಡ್ ಸ್ಟಾರ್ಟ್ ದೇರ್ ಜರ್ನಿ, ನಾಟ್ ಓನ್ಲಿ ವೆನ್ ದೇ ಬಿಕಮ್ ಪ್ರೆಗ್ನೆಂಟ್. ಸೊ ವಿ ಕಾಲ್ ಇಟ್ ಅಸ್ ಪ್ರೀ ಕನ್ಸೆಪ್ಷನಲ್ ಕೌನ್ಸಲಿಂಗ್. ಅಥವಾ ಪ್ರೀ ಕನ್ಸೆಪ್ಷನಲ್ಲಿ ಒಂದು ಬಂದು ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳೋದಿರ್ಬೋದು, ಏನಾದರೂ ವೆದರ್ ಐ ಆಮ್ ಫಿಟ್ ಟು ಬಿಕಮ್ ಪ್ರೆಗ್ನೆಂಟ್, ಎಂಟರ್ ಇನ್ ಟು ಪ್ರೆಗ್ನೆನ್ಸಿ ಅನ್ನೋ ಥರ ಅವರು ಪರೀಕ್ಷೆ ಮಾಡಿಸ್ಕೊಳ್ಳೋದೇ ಇರ್ಬೋದು, ಏನಾದ್ರು ತೊಂದರೆಗಳಿದ್ರೆ ಕರೆಕ್ಷನ್ ಮಾಡ್ಕೊಳ್ಳೋದಿರ್ಬೋದು, ಆ ಥರ ಎಲ್ಲ. ಸೊ ಪ್ರೆಗ್ನೆನ್ಸಿಗೆ ಎಂಟರ್ ಆದಮೇಲೆ ಸೊ ಇಟ್ ಈಸ್ ಆಲ್ ದ ರೆಸ್ಪೆಕ್ಟಿವ್ ಡಾಕ್ಟರ್ಸ್ ಇರ್ತಾರೆ. ಇಟ್ ಈಸ್ ಡಿವೈಡೆಡ್ ಇಂಟು 3 ಟ್ರೈಮಿಸ್ಟರ್ಸ್. ನಮಗೆ ಗೊತ್ತು, ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್. ಬಟ್ ಡೆಫಿನೆಟ್ಲಿ ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಅ ಫಿಸಿಯಾಲಜಿ. ತುಂಬ ಜನಕ್ಕೆ ಅದೊಂದು ಗಾಬರಿ, ಪ್ರೆಗ್ನೆನ್ಸಿ ಅಂದರೆ ಹೆಂಗಿರುತ್ತೋ ಏನೋ ಅಂತ. ಸೊ ಆಯಾ ಟೈಮ್ಗೆ ಕರೆಕ್ಟಾಗಿ ಅವ್ರ ಕನ್ಸಲ್ಟೆಂಟ್ದು ಗೈಡೆನ್ಸ್ ತೊಗೊಳ್ತಾ ಇದ್ರೆ ಆ ಥರ ಗಾಬರಿ ಆಗೋ ಥರ ಹಾಗೆಲ್ಲ ಏನೂ ನೀವು ಇವಾಗ ಹೇಳ್ತಾ ಇದ್ರಿ ಪ್ರೀ ಕನ್ಸೆಪ್ಷನ್ ಚೆಕಪ್ ಮಾಡಿಸ್ಬೇಕು ಅಂತ. ನಾನು ಇದೇ ರೀತಿ ಇನ್ನೊಂದು ಎಪಿಸೋಡಲ್ಲಿ ಮಾತಾಡಿದಾಗ ಸಾಕಷ್ಟು ಜನ ಕಮೆಂಟ್ ಹಾಕಿದ್ರು, ಮುಂಚೆ ಎಲ್ಲ ಅದೆಲ್ಲ ಮಾಡಿಸ್ತಾ ಇದ್ರ, ಈಗ ಹೊಸ ಟ್ರೆಂಡ್ ಬಂದಿದೆ, ಡಾಕ್ಟರ್ಸ್ ಇದನ್ನೆಲ್ಲ ಟೆಸ್ಟ್ ಹೇಳ್ತಾರೆ, ಸಿಕ್ಕಾಬಟ್ಟೆ ಹೊಸ ಒಂದು ಏನು ಬೇಡದೇ ಇರೋವಂಥ ಒಂದು ಹೊಸ ಟೆಸ್ಟ್ಗಳು ಬಂದಿರುತ್ತೆ, ಇದೆಲ್ಲ ಇಟ್ಸ್ ವೆರಿ ಕಮರ್ಷಿಯಲ್, ಇದು ಅವಾಗೆಲ್ಲ ನಮ್ಮ ತಂದೆ ತಾಯಿ ಮಾಡ್ತಿದ್ರ. ಸೊ ನಿಮ್ಮ ಥಾಟ್ ಏನು? ಈ ಥರ ಯೋಚನೆ ಮಾಡೋರಿಗೆ ಪ್ರೀ ಕನ್ಸೆಪ್ಷನ್ ಚೆಕಪ್ ಏನಕ್ಕೆ ಅವಶ್ಯಕತೆ ಇದೆ, ಅದು ಇವಾಗ ಯಾಕೆ ತುಂಬಾ ಪ್ರಾಮುಖ್ಯತೆ ಪಡ್ಕೊಂಡಿದೆ? ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ ಸ್ಫೂರ್ತಿ ನೀವು. ಸೊ ನಮ್ಮ ಜನರೇಷನ್, ನಮ್ಮ ತಂದೆ ತಾಯಿಯವರು ದೇ ಯೂಸ್ ಟು ಎಂಟರ್ ಇನ್ ಟು ಪ್ರೆಗ್ನೆನ್ಸಿ ಇನ್ ವೆರಿ ಅರ್ಲಿ ಏಜಸ್. ಒಂದು 18 ವರ್ಷಕ್ಕೆ ಮದುವೆ ಮಾಡ್ತಿದ್ರು. ನಮ್ಮ ತಾಯಂದ್ರಿಗೆಲ್ಲ ಅಷ್ಟೇ ವರ್ಷಕ್ಕೆ ಮದುವೆ ಆಗಿರೋದು. ಸೊ ಬೈ 20-22 ಮಕ್ಕಳು ಪ್ರಾಬಬ್ಲಿ ಅವ್ರ ಫ್ಯಾಮಿಲಿನೇ ವಿತಿನ್ 24 ಕಂಪ್ಲೀಟ್ ಮಾಡ್ಕೊತಾ ಇದ್ರು ಅನ್ಸುತ್ತೆ. ಬಟ್ ದ ಸಿನಾರಿಯೋ ಇಸ್ ಎಂಟೈರ್ಲಿ ಚೇಂಜ್ ನಾವು. ಈಗ ಮದುವೆನೇ ಒಂದು 30-32 ಆ ಥರ ಆಗ್ತಾರೆ.
ಇಮಿಡಿಯೇಟಾಗಿ ಕನ್ಸೀವ್ ಆಗೋದಿಲ್ಲ. ದೇ ವಾಂಟ್ ಸಮ್ ಟೈಮ್, ದೇ ನೀಡ್ ಟು ಬೈ ಸಮ್ ಟೈಮ್, ಅದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ, ಹಸ್ಬೆಂಡ್ ಜೊತೆಲಿ ಹೊಂದಾಡ್ಕೊಂಡು ಬಾಳೋದಕ್ಕೆ ಅದೆಲ್ಲ. ಸೊ ಒನ್ಸ್ ದೇ ಟ್ರೈ ಫಾರ್ ಕನ್ಸೆಪ್ಷನ್ ಓನ್ಲಿ ಆಫ್ಟರ್ 30s. ಸೊ ಈಗ ಆಮೇಲೆ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್, ಏನು ಫಾಸ್ಟ್ ಲೈಫ್ ಸ್ಟೈಲು, ವಿಮೆನ್ ಈಸ್ ಆಲ್ಸೋ ಕರಿಯರ್ ಓರಿಯೆಂಟೆಡು, ಗಂಡ ಸಹ ತುಂಬ ಕರಿಯರ್ ಓರಿಯೆಂಟೆಡ್ ಇರ್ತಾರೆ. ಟು ಕಮ್ ಟು ಸಮ್ ಒಂದು ಲೈಫ್ ಸಾಗಿಸ್ಬೇಕು ಅಂದರೆ ಒಂದು ಮಿನಿಮಮ್ ಬೇಸಿಕ್ ನೆಸೆಸಿಟೀಸ್ ಬೇಕು. ಸೊ ದೇ ವಿಲ್ ಬಿ ಸ್ಟ್ರಗ್ಲಿಂಗ್ ಫಾರ್ ದಟ್. ಸೊ ಅದಕ್ಕೋಸ್ಕರ ಆ ಸ್ಟ್ರೆಸ್ಸು, ವಿಮೆನ್ ಈಸ್ ಆಲ್ಸೋ ಈಕ್ವಲಿ ಸ್ಟ್ರೆಸ್ಡ್ ಲೈಕ್ ಮೆನ್. ಮೊದಲೆಲ್ಲ ಏನು ವಿಮೆನ್ ವಿಲ್ ಬಿ ಸೆಕ್ಯೂರ್, ಅವಳು ಏನು ಕೆಲಸ ಮನೆ ನೀಟಾಗಿ ಮೇಂಟೈನ್ ಮಾಡೋದು ಅಷ್ಟೇ ಕೆಲಸ ಆಯಿತು. ಬಟ್ ಈಗ ವಿಮೆನ್ ಈಸ್ ಮಲ್ಟಿ ಟಾಸ್ಕರ್, ಶಿ ಡಸ್ ಎವ್ರಿಥಿಂಗ್. ಶಿ ಇಸ್ ಮೋರ್, ಕೆಲವೊಂದು ಫ್ಯಾಮಿಲೀಸ್ ನೋಡ್ತೀವಿ ವಿಮೆನೇ ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ದ ಸಿನಾರಿಯೋ ಇಸ್ ನಾಟ್ ದ ಸೇಮ್ ವೆನ್ ಕಂಪೇರ್ಡ್ ಟು ಅವರ್ ಓಲ್ಡರ್ ಜನ್ರೇಷನ್. ನಮ್ಮ ತಾಯಂದ್ರಿಗೆ ಕಂಪೇರ್ ಮಾಡಿ ಮತ್ತೆ ಪ್ರೆಸೆಂಟ್ ಜನ್ರೇಷನ್, ಇಟ್ ಈಸ್ ಎಂಟೈರ್ಲಿ ಚೇಂಜ್ಡ್. ನ್ಯಾಚುರಲಿ ವಿ ವಾಂಟ್ ದೆಮ್. ಈಗ ಲೈಫ್ ಸ್ಟೈಲ್ ಡಿಸೀಸಸ್ ಲೈಕ್ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಅಥವಾ ಅವರು PCO ಇದ್ದರೆ ಒಬೆಸಿಟಿ ಇರ್ಬೋದು, ಥೈರಾಯ್ಡ್ ಇಶ್ಯೂಸ್ ಇರ್ಬೋದು. ಸೊ ಡೆಫಿನೆಟ್ಲಿ ವಿ ವಾಂಟ್ ಟು ಮೇಕ್ ಶ್ಯೂರ್ ದಟ್ she enters the pregnancy in a healthier state. That's why we recommend preconceptional counseling. But ಇನ್ನೊಂದು ಏನು ಅಂದರೆ we want the babies also to be born healthier. ಪ್ರೆಗ್ನೆನ್ಸಿಗೆ ಮುಂಚೆನೇ ಬಂದು ಚೆಕಪ್ ಮಾಡಿಸ್ಕೊಂಡ್ರೆ ನಾವು ಫೋಲಿಕ್ ಆ್ಯಸಿಡ್ ಅಂತ ಒಂದು ವೈಟಮಿನ್ ಬರಿತೀವಿ. ಸೊ ಅದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಸೊ ದೇರ್ ಇಸ್ ಸೋ ಮೆನಿ ಅಡ್ವಾಂಟೇಜಸ್. ವೆನ್ ಯು ಹ್ಯಾವ್ ದ ಆಪ್ಷನ್, ವೈ ನಾಟ್ ಅವೈಲ್ ಇಟ್ ಅಲ್ವಾ? ಆಗ ಇಷ್ಟು ಜನ ಡಾಕ್ಟರ್ಸು ಇರಲಿಲ್ಲ, ಇಷ್ಟು ಹಾಸ್ಪಿಟಲ್ಸು ಇರಲಿಲ್ಲ. ಅಟ್ಲೀಸ್ಟ್ ಇವಾಗ ಇರೋವಾಗ ಯು ಬೆಟರ್ ಅವೈಲ್ ಇಟ್. ಆಗ ಒಂದು ಆಸ್ಪತ್ರೆಗೆ ಹೋಗಬೇಕು ಅಂದರೆ ಅವ್ರು ಯಾವುದೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು, ಸೋ ಮಚ್ ಆಫ್ ರಶ್ ಎವ್ರಿಥಿಂಗ್. ಈಗ ಆ ಥರ ಏನೂ ಇಲ್ಲ ಅಂದರೆ ಯು ಅವೈಲ್ ದ ಫೆಸಿಲಿಟೀಸ್ ಅಂತ. ಅಬ್ಸಲ್ಯೂಟ್ಲಿ 100% ಅಗ್ರಿ ವಿತ್ ಯು ಡಾಕ್ಟರ್ ಇದರಲ್ಲಿ. ಬಿಕಾಸ್ ನಾವೇನೋ ತುಂಬ ಏನೋ ಪ್ರಾಕ್ಟಿಕಲ್ ಆಗಿದ್ದು ಹಳೆ ಕಾಲದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಹಾಗಿಲ್ಲ, ನಮ್ಮ ಬಿಹೇವಿಯರ್ ಕೂಡ ಹಾಗಿಲ್ಲ, ನಮ್ಮ ಆಹಾರ ಏನಂತಾರೆ ನಾವು ತಿನ್ನೋ ಊಟ ಆಗಿಲ್ಲ, ನಮ್ಮ ಫಿಟ್ನೆಸ್ ಆಗಿಲ್ಲ. ಸೊ ಬಹಳಷ್ಟು ಡಿಫ್ರೆನ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ವಿ ಹ್ಯಾವ್ ಟು ಪೇ ದ ಏನಂತಾರೆ ಪ್ರೈಸ್ ಫಾರ್ ಇಟ್. ಹೌದು ಅಲ್ವಾ? ಸೊ ಈಗ ನೀವು ಹೇಳ್ತಾ ಇದ್ರಿ ಅರ್ಲಿ ಪ್ರೆಗ್ನೆನ್ಸಿ ಮತ್ತೆ ಡಿಲೇಡ್ ಪ್ರೆಗ್ನೆನ್ಸಿ, ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋದಾದ್ರೆ, ಅರ್ಲಿ ಪ್ರೆಗ್ನೆನ್ಸಿ ನಾನು ಸಾಕಷ್ಟು ಜನ ಡಾಕ್ಟರ್ಸ್ ಹತ್ರ ಮಾತಾಡಿರೋ ಪ್ರಕಾರ ಆ್ಯಂಡ್ ಈವನ್ ಥ್ರೂ ಇನ್ಫಾರ್ಮೇಶನ್ ದಟ್ ವಿ ಹ್ಯಾವ್, ಅರ್ಲಿ ಪ್ರೆಗ್ನೆನ್ಸಿ ಇಸ್ ಆಲ್ವೇಸ್ ಗುಡ್ ಇನ್ ಲಾಟ್ ಆಫ್ ವೇಸ್. ಹೌದು. ಬಟ್ ಇವಾಗ ಡಿಲೇಡ್ ಪ್ರೆಗ್ನೆನ್ಸಿ ಆಗ್ತದೆ ಯಾಕಂದರೆ ವಿಮೆನ್ ಆರ್ ಕೆರಿಯರ್ ಓರಿಯೆಂಟೆಡ್, ದೇ ಗೆಟ್ ಮ್ಯಾರಿಡ್ ಲೇಟ್, ಮೇ ಬಿ ದೇ ಆರ್ ನಾಟ್ ಫೈಂಡಿಂಗ್ ದ ರೈಟ್ ಕಂಪ್ಯಾನಿಯನ್, ಅವ್ರಿಗೆ ಬೇಕಾಗಿರುವಂತಹ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅವರು. ಸೊ ಲಾಟ್ ಆಫ್ ರೀಸನ್ಸ್ ದೇರ್ ಇಸ್ ಅ ಡಿಲೇಡ್ ಪ್ರೆಗ್ನೆನ್ಸಿ. ಸೊ ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ವಾಟ್ ಇಸ್ ದ ಅಡ್ವಾಂಟೇಜ್ ಅಬೌಟ್ ಅರ್ಲಿ ಪ್ರೆಗ್ನೆನ್ಸಿ. ಬೇಗ ಮದುವೆ ಆಗಿ ಬೇಗ ಮಗು ಆಗೋ ಅಡ್ವಾಂಟೇಜಸ್ ಏನು, ಡಿಲೇಡ್ ಪ್ರೆಗ್ನೆನ್ಸಿಲಿ ಏನು ಕಾಂಪ್ಲಿಕೇಶನ್ಸ್ ಬರ್ಬೋದು, ಅದರಿಂದ ಹೇಗೆ ನಾವು ಪ್ರಿಕಾಷನರಿ ಮೆಷರ್ಸ್ ತಗೋಬೋದು. ಸಿ ಅರ್ಲಿ ಪ್ರೆಗ್ನೆನ್ಸಿ ಇಟ್ ಈಸ್ ವಿ ಆರ್ ಗೋಯಿಂಗ್ ವಿತ್ ದ ನೇಚರ್ ಅಲ್ವಾ? ಸೊ ಅಂದರೆ ಓವೇರಿಯನ್ ರಿಸರ್ವ್ ಚೆನ್ನಾಗಿರುತ್ತೆ. ಅಂದರೆ ನಾರ್ಮಲ್ ಆಗಿ ನಾವು ಅಕಾರ್ಡಿಂಗ್ ಟು ಮೆಡಿಕಲ್ ಸೈನ್ಸ್ ಏನು ಹೇಳ್ತೀವಿ, ಆಫ್ಟರ್ 35 ಅದು ಓವರೀಸ್ ಅಂತ ಹೇಳ್ತೀವಲ್ಲ, ಅಂಡಾಶಯ ಅಂತ ಏನು ಹೇಳ್ತೀವಿ, ಅದೇ ಎಗ್ಸ್ ರಿಲೀಸ್ ಮಾಡೋದು, ಅದರಿಂದನೇ ಪ್ರೆಗ್ನೆನ್ಸಿ ಸಹ ನಿಲ್ಲೋದು. ಸೊ ಓವೇರಿಯನ್ ರಿಸರ್ವ್ ವಿಲ್ ಬಿ ಗುಡ್ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ, ಆ್ಯಂಡ್ ದ ಕ್ವಾಲಿಟಿ ಆಫ್ ಎಗ್ಸ್ ವಿಲ್ ಬಿ ಗುಡ್ ನ್ಯಾಚುರಲಿ. ಅಂದರೆ ಒಂದು ಹೆಣ್ಣಿಗೆ ಇಷ್ಟೇ ಎಗ್ಸ್ ಅಂತ ಇರುತ್ತೆ, ಅದು ವಯಸ್ಸಾಗ್ತಾ ಆಗ್ತಾ ಎವ್ರಿ ಸೈಕಲ್ ಇಟ್ ವಿಲ್ ಗೆಟ್ ಕನ್ಸ್ಯೂಮ್ಡ್ ಆ ಥರ. ಸೊ ಆಫ್ಟರ್ 35 ನ್ಯಾಚುರಲಿ ಅದು ಓವೇರಿಯನ್ ರಿಸರ್ವ್ ಅಂತೀವಿ, ಆ ಎಗ್ಸ್ ಇರ್ತಾವಲ್ಲ ಅವೆಲ್ಲ ಕಮ್ಮಿ ಆಗ್ತಾ ಬರ್ತವೆ. ಕ್ವಾಲಿಟಿನೂ ಕಮ್ಮಿ ಆಗುತ್ತೆ, ಕ್ವಾಂಟಿಟಿನೂ ಕಮ್ಮಿ ಆಗುತ್ತೆ, ಎರಡು ರೀತಿಯಿಂದನೂ ಕಮ್ಮಿ ಆಗುತ್ತೆ. ಸೊ ಈಗ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ದ ಲೇಡಿ ವಿಲ್ ಬಿ, ಆ ತಾಯಿ ತುಂಬ ಚಿಕ್ಕವಳಿರ್ತಾಳೆ. ಆಲ್ ದ ಮೆಡಿಕಲ್ ಡಿಸಾರ್ಡರ್ಸ್ ಏನು ನಾವು ಹೇಳ್ತೀವಿ, ಈ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಇನ್ನೇನಾದರೂ ಏಜ್ ರಿಲೇಟೆಡ್ ಡಿಸೀಸಸ್ ಎಲ್ಲ ಕಡಿಮೆ ಇರುತ್ತೆ. ಆ್ಯಂಡ್ ಶಿ ವಿಲ್ ಬಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕು. ಸೊ ಇದೆಲ್ಲ ಅಡ್ವಾಂಟೇಜಸ್ ಆಫ್ ಅರ್ಲಿ ಪ್ರೆಗ್ನೆನ್ಸಿ. ಲೇಟ್ ಪ್ರೆಗ್ನೆನ್ಸಿ ಎಗೇನ್ ಕನ್ಸೀವ್ ಆಗಲಿಕ್ಕೆ ತೊಂದರೆ ಆಗ್ಬೋದು. ಮತ್ತು ದ ಚಾನ್ಸಸ್ ಆಫ್ ಆಪರೇಟಿವ್ ಇಂಟರ್ಫರೆನ್ಸ್ ಅಂದರೆ ಲೈಕ್ಲಿಹುಡ್ ಆಫ್ ಸಿ ಸೆಕ್ಷನು ಅದೆಲ್ಲ ಜಾಸ್ತಿ ಆಗ್ಬೋದು. ಬಿಕಾಸ್ ಆ ಲಿಗಮೆಂಟ್ಸು ಅವೆಲ್ಲ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಇದ್ದಷ್ಟು ಸ್ಟ್ರಾಂಗ್ ಇರೋದಿಲ್ಲ, ರಿಜಿಡ್ ಇರುತ್ತೆ. ಸೊ ದ ಬೇಬಿ ಮೇ ನಾಟ್ ಗೋ ಥ್ರೂ. ಸೊ ಆ ಥರ ಎಲ್ಲ ತೊಂದರೆಗಳು ಆಗ್ಬೋದು ಲೇಟ್ ಪ್ರೆಗ್ನೆನ್ಸಿನಲ್ಲಿ. ಓಕೆ ಓಕೆ. ಸೊ ಐಡಿಯಲ್ ಟೈಮ್ ಏನು ಡಾಕ್ಟರ್ ಆಸ್ ಪರ್ ದ ನೇಚರ್? ಅಲ್ಲ, ಆ ಥರ ಐಡಿಯಲ್ ಟೈಮ್ ಅಂತೆಲ್ಲ ಏನು, ಲೆಸ್ ದೆನ್ 30 ವಿಲ್ ಬಿ ಆಲ್ವೇಸ್ ಗುಡ್. ಓಕೆ. ಬಿಟ್ವೀನ್ ಅಂದರೆ ಒನ್ಸ್ ಈಸ್ ಆಫ್ಟರ್ 22 ಟಿಲ್ 30 ಇಟ್ ಈಸ್ ಗುಡ್. ಬಟ್ ಇಟ್ ಅಟ್ಲೀಸ್ಟ್ less than 35 if they complete their family, that will be good.
ವಾಟ್ ಇಫ್ ಸಮನ್ ಕನ್ಸೀವ್ಸ್ ಆಫ್ಟರ್ 35 ಏನು ಕಾಂಪ್ಲಿಕೇಶನ್? ಅದೇ 35 ಆದ ನಂತರ ಕನ್ಸೀವ್ ಆದರೆ ನಾವು ಹೇಳ್ತೀವಿ ದ ಚಾನ್ಸಸ್ ಆಫ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಅದು ಸಹ ಸ್ವಲ್ಪ ಜಾಸ್ತಿ ಆಗ್ಬೋದು. ಎನಿಪ್ಲಾಯ್ಡೀಸ್ ಅಂತ ಹೇಳ್ತೀವಿ. ಎನಿಪ್ಲಾಯ್ಡಿ ಅಂದರೆ ಕ್ರೋಮೋಸೋಮಲ್ ಒಂಚೂರು ಅಬ್ನಾರ್ಮ್ಯಾಲಿಟೀಸ್ ಅದೆಲ್ಲ. ಸೊ ಆಫ್ಟರ್ ವಿ ಕಾಲ್ ಇಟ್ ಆಸ್ ಎಲ್ಡರ್ಲಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸ್ವಲ್ಪ ಆಫ್ಟರ್ 35 ಅಂದರೆ ಒಂದು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಜಾಸ್ತಿ ಆಗ್ಬೋದು. ಹಂಗಂತ ಯಂಗರ್ ಜನ್ರೇಷನಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಚಾನ್ಸಸ್ ಆರ್ ಮೋರ್ ಆ್ಯಸ್ ದ ಮದರ್ ಈಸ್ ಏಜಿಂಗ್. ಅದೊಂದು ಸಾಧ್ಯತೆ. ಮತ್ತು ಎಗೇನ್ ಆಲ್ ದೋಸ್ ಥಿಂಗ್ಸ್, ಮೆಡಿಕಲ್ ಡಿಸಾರ್ಡರ್ಸ್, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು. ಆಮೇಲೆ ಆ ತಾಯಿ ಮೆಂಟಲ್ ಸ್ಟೇಟಸ್ ಆಲ್ಸೋ ಯಂಗ್ ಇದ್ದಾಗ ಅಷ್ಟು ಅವಳಿಗೆ ಸಹನೆ ಮತ್ತು ತಾಳ್ಮೆ ಅದು ಆಫ್ಟರ್ 35 ಇಲ್ಲದೇ ಇರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ very true. When it comes to pregnancy and ಏನಂತ ಈ ಜರ್ನಿ ಬಗ್ಗೆ ಮಾತಾಡಿದಾಗ we always speak about women's health and we tend to ignore about men's health and that's always like okay ಹುಡುಗಿ ಎಷ್ಟು ಏನಂತಾರೆ ಅವರ ಒಂದು ಎಕ್ವಾಲಿಟಿ ಎಷ್ಟು ಚೆನ್ನಾಗಿದೆ, ಅವರು ಎಷ್ಟು ಕೇಪಬಲ್ ಇದ್ದಾರೆ ಕನ್ಸೀವ್ ಮಾಡೋಕ್ಕೆ, ಇದ್ರ ಬಗ್ಗೆ ತುಂಬ ಮಾತಾಡ್ತೀವಿ. ಬಟ್ ವಿ ಆಲ್ವೇಸ್ ಟೆನ್ ಟು ಇಗ್ನೋರ್ ದ ಪಾರ್ಟ್ ವೇರ್ ಮೆನ್ ಆಲ್ಸೋ ಪ್ಲೇ ಈಕ್ವಲ್ ರೋಲ್ ಇನ್ ದಿಸ್ ಜರ್ನಿ ಅಂತ. ಸೊ ಅವರ ಒಂದು ಜರ್ನಿ ಅಂದರೆ ಪ್ರೆಗ್ನೆನ್ಸಿ, ಬಿಕಾಸ್ ನಾವ್ ಡೇಸ್ ಇಟ್ಸ್ ಲೈಕ್ ಬೋತ್ ಆಫ್ ಅಸ್ ಬಿಕಮ್ ಪ್ರೆಗ್ನೆಂಟ್ ಅನ್ನೋ, ಇಟ್ಸ್ ನೋ ಮೋರ್ ಲೈಕ್ ಓನ್ಲಿ ವಿಮೆನ್ ಬಿಕಮ್ ವಿ ಆರ್ ಪ್ರೆಗ್ನೆಂಟ್ ಅಂತ. ಸೊ ವಾಟ್ ರೋಲ್ ಅಂಡ್ ವಾಟ್ ಇಸ್ ದ ಏಜ್ ಫ್ಯಾಕ್ಟರ್ಸ್ ದಟ್ ಕಮ್ ಇನ್ ಪಿಕ್ಚರ್, lifestyle factors that come in picture with men? See, men also eega we are seeing male infertility is increasing. We don't know because of the stress or because of the gadgets that we are using. Mobile ಇರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇರ್ಬೋದು, ಅಥವಾ ಲ್ಯಾಪ್ಟಾಪ್ಸ್ ಇರ್ಬೋದು. ಅವ್ರ ಲ್ಯಾಪ್ಟಾಪ್ ಎಲ್ಲ ತೊಡೆ ಮೇಲೆ ಇಟ್ಕೊಂಡೇ ಕೆಲಸ ಮಾಡೋದ್ರಿಂದ ದ ಹೀಟ್ ಜನರೇಟ್ಸ್. ನಾವು ತುಂಬ ಮೇಲ್ ಅಂದರೆ ಸೆಮೆನ್ ಪ್ಯಾರಾಮೀಟರ್ಸಲ್ಲಿ ತುಂಬ ಅಬ್ನಾರ್ಮ್ಯಾಲಿಟಿ ನೋಡ್ತಾ ಇದ್ದೀವಿ. ಅಂದರೆ ಆ ಸೆಮೆನಲ್ಲಿ ಮೊಟಿಲಿಟಿ ಕಡಿಮೆ ಆಗಿರೋವಂಥದ್ದು ಇರ್ಬೋದು, ಅಥವಾ ಅದರದ್ದು ನಾರ್ಮಲ್ ಫಾರ್ಮ್ ಮಾರ್ಫಾಲಜಿನೇ ಕಮ್ಮಿ ಆಗಿರೋವಂಥದ್ದು ಇರ್ಬೋದು. ಆಮೇಲೆ ಡಯಾಬಿಟಿಸ್, ಈಗ ಮೆನ್ನಲ್ಲೂ ಸಹ ತುಂಬ ಡಯಾಬಿಟಿಸ್ನ ನೋಡ್ತಾ ಇದ್ದೀವಿ ನಾವು, ಬಿಕಾಸ್ ಆಫ್ ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸು, ನಾಟ್ ಸ್ಲೀಪಿಂಗ್ ಪ್ರಾಪರ್ಲಿ, ಆಮೇಲೆ ನೈಟ್ ಶಿಫ್ಟ್ ಕೆಲಸ ಮಾಡೋವಂಥದ್ದೇ ಇರ್ಬೋದು. ಸೊ ಇದೆಲ್ಲ ನೋಡಿದ್ರೆ ಇಟ್ ಅಪ್ಲೈಸ್ ಟು ಬೋತ್ ಮೆನ್ ಆ್ಯಂಡ್ ವಿಮೆನ್. ದೋ ದೇ ಸೇ ಮೆನ್ನಿಗೆ ಅಂದರೆ ಟು ಬಿಕಮ್ ಎ ಫಾದರ್ ದೇರ್ ಇಸ್ ನೋ ಏಜ್. ರೀಸೆಂಟ್ಲಿ ದೇ ಸೇ after 40 the chances of chromosomal abnormalities increases ಅಂತ ಮಗುನಲ್ಲಿ. ಸೊ ಆಮೇಲೆ ಡಯಾಬಿಟಿಸ್ ಇದ್ರೂ ಸಹ ತೊಂದರೆಗಳಾಗ್ತವೆ. ಸೊ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್ ದ ಏಜ್ ವಿಲ್ ಬಿ ಲೈಕ್ ಲೆಸ್ ದೆನ್, ಅಂದರೆ 35, ಮೆನ್ನಿಗೆ ಲೆಸ್ ದೆನ್ 40 ಅಂತ ಹೇಳ್ಬೋದು. ಬಟ್ ದ ಹೆಲ್ತ್ ಇಶ್ಯೂಸ್ definitely both men and women, they have to take care. So you were just speaking about male infertility and you were also speaking about the semen quality reducing. This is also because of the work stress and the kind of gadgets that they use. This is something a lot of people may not know. Can you please elaborate it Salpa? ಈಗ see, when we were doing our post graduation, we never used to see, ಅಂದ್ರೆ male infertility was very very less. ಅಂದರೆ ಈಗ most of the cases, see, when we consider infertility, what we see 40% could be because of the ಒಂದು ಹೆಣ್ಣಿನ ಕಾರಣದಿಂದ ಇರ್ಬೋದು, 40% could be ಹಸ್ಬೆಂಡ್ ಪ್ಯಾರಾಮೀಟರ್ಸ್ ಇರ್ಬೋದು, 20% ಎಲ್ಲ ನಾರ್ಮಲ್ ಇದ್ದು ಸಹ ಆಗದೆ ಇರೋಂಥ ಚಾನ್ಸಸ್ ಇರ್ತವೆ. ಸೊ ಈಗ ಮೆನ್ನಲ್ಲಿ ವಿ ಡೋಂಟ್ ನೋ, ರೀಸೆಂಟ್ಲಿ ವಿ ಆರ್ ಸೀಯಿಂಗ್ ಟೂ ಮಚ್ ಆಫ್ ಮೇಲ್ ಇನ್ಫರ್ಟಿಲಿಟಿ. ಅದಕ್ಕೆ ನಾವು ಯಾರಾದರೂ ಕಪ್ಪಲ್ಲು ಒಂದು ವರ್ಷದಲ್ಲಿ ಮಕ್ಕಳಾಗ್ತಾ ಇಲ್ಲ ಅಂದರೆ ವಿ ಯೂಶಲಿ, ಹಳೆ ಕಾಲದಲ್ಲಿ ಹೆಂಗೆ ಬರ್ತಾನೆ ಇರಲಿಲ್ಲ, ಗಂಡ ಬರ್ತಾನೆ ಇರಲಿಲ್ಲ. ಬಟ್ ನೌ ಡೇಸ್ ಮೆನ್ ಆರ್ ರಿಯಲಿ ಓಪನ್, ದೇ ವಾಂಟ್ ಟು ಗೆಟ್ ಟೆಸ್ಟೆಡ್ ದೆಮ್ಸೆಲ್ಸ್. ಅವ್ರು ಬರ್ತಾರೆ. ಸೊ ದಟ್ ಈಸ್ ಎ ಬೇಸಿಕ್ ಟೆಸ್ಟ್ ದಟ್ ವಿ ಡೂ. ಹಸ್ಬೆಂಡ್ ಸೆಮೆನ್ ಅನಾಲಿಸಿಸ್ ಯೂಶಲಿ ನಾವು ಅದನ್ನು ಯಾವಾಗ ಆ ತಾಯಿಗೆ ನಾವು ಶುರು ಮಾಡ್ತೀವಲ್ವ ಟೆಸ್ಟಿಂಗು, ದ ಸೇಮ್ ವೇ ವಿ ಅಡ್ವೈಸ್ ದ ಮೆನ್ ಆಲ್ಸೋ, ದೇ ವಿಲ್ ಹಸ್ಬೆಂಡ್ ಆಲ್ಸೋ ವಿಲ್ ಡೂ. ಬಟ್ ಇನ್ ರಿಯಾಲಿಟಿ ಇಸ್ ಇಟ್ ಟ್ರೂ ಮ್ಯಾಮ್? ಬಿಕಾಸ್ ಹೆಣ್ಮಗು ಏನಿದೆ ಅವ್ರು ಕನ್ಸೀವ್ ಆಗ್ತಿಲ್ಲ ಅಂದಿದ ತಕ್ಷಣ ಶಿ ವಿಲ್ ಬಿ ಓಪನ್ ಟು ಗೋ ಗೆಟ್ ಟೆಸ್ಟೆಡ್, ಯಾವುದೇ ಒಂದು ಏನಂತಾರೆ ಚೆಕಪ್ ಮಾಡಿಸ್ಕೊಳ್ಳೋದಾಗಲಿ, ಅದಕ್ಕೆ ಆಫ್ಟರ್ ಚೆಕಪ್ ಏನು ಪ್ರೊಸೀಜರ್ಸ್ ಅಥವಾ ಏನು ಫಾಲೋ ಮಾಡಬೇಕು ಅದೆಲ್ಲ ಮಾಡೋದಾಗಲಿ ಅದು. ಬಟ್ ಐ ಹ್ಯಾವ್ ಹರ್ಡ್ ಅ ಲಾಟ್ ಆಫ್ ವಿಮೆನ್ ಕಂಪ್ಲೇನಿಂಗ್ ದಟ್ their husband is not ready for the checkup or test, or you know maybe going forward ಒಂದು ಸತಿ ಹೋಗಿ ತೋರಿಸ್ಕೊಂಬಂದ್ರು ಅದ್ರ ಆಫ್ಟರ್ ಪ್ರಿಕಾಷನ್ಸ್ ಏನು ಟ್ಯಾಬ್ಲೆಟ್ ಕೊಡಬೇಕು, ಲಾಟ್ ಆಫ್ ಟೈಮ್ಸ್ ಇಟ್ ಹ್ಯಾಪನ್ಸ್ ಲೈಕ್ ತಗೊಳಕ್ಕೆ ರೆಡಿ ಇರಲ್ಲ. ಸ್ವಲ್ಪ ಆ ಥರ ಅಂದರೆ ಬಿಕಾಸ್ ಆಫ್ ಶೈ ನೇಚರ್ ಇರ್ಬೋದು, ಆ್ಯಂಡ್ ದೇ ಮೇ ನಾಟ್ ಬಿ ಏಬಲ್ ಟು ಏನಾದ್ರು
ಸ್ವಲ್ಪ ಏನಾದ್ರು ದೋಷನೋ ಅಥವಾ ಏನಾದ್ರು ತೊಂದರೆ ಇದ್ದರೆ ದೇ ಮೇ ನಾಟ್ ಬಿ ಏಬಲ್ ಟು ಅಕ್ಸೆಪ್ಟ್ ಇಟ್, ಆ ಥರ ಇರುತ್ತೆ. ಬಟ್ ಈಗ ದ ಟ್ರೀಟ್ಮೆಂಟ್ ಆಪ್ಷನ್ಸ್ ಆರ್ ವೈಡ್ ಓಪನ್, ತುಂಬ ಇದೆ. ಸೊ ಎಲ್ಲರಿಗೂ ಎಲ್ಲ ಪ್ರಕಾರದ್ದು ಟ್ರೀಟ್ಮೆಂಟ್ಸ್ ಇದ್ದಾವೆ. ಆ ಥರ ಏನು, ಬಿಕಾಸ್ ವಿ ಸಿ ಎವ್ರಿ ಸೆಕೆಂಡ್ ಪರ್ಸನ್, ಎವ್ರಿ ಥರ್ಡ್ ಪರ್ಸನ್ ಈ ಥರ ಬರ್ತಾರೆ. ಹಂಗೇನು ಇಂಜರ್ಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ. ದೇ ಕ್ಯಾನ್ ಕಮ್ ಅಂಡ್ ಶೋ. ದೇರ್ ಆರ್ ಸೋ ಮೆನಿ ಆಪ್ಷನ್ಸ್ ಆಲ್ಸೋ ಅವೈಲಬಲ್ ಥ್ರೂ ಔಟ್ ದ ಸಿಟಿ. ಸೊ ದೇ ಕ್ಯಾನ್ ಕಮ್. ಬಟ್ ಸಮ್ ಪೀಪಲ್ ಬೈ ನೇಚರ್ ಆ ಥರ ಇರ್ತಾರೆ. ದೇ ಮೇ ನಾಟ್ ಬಿ ಏಬಲ್ ಟು ಆಕ್ಸೆಪ್ಟ್, ಎಸ್ಪೆಷಲಿ ಮೆನ್. ವಿ ಹ್ಯಾವ್ ಸೀನ್ ದೇ ಮೇ ನಾಟ್ ಬಿ ಏಬಲ್ ಟು ಆಕ್ಸೆಪ್ಟ್. ಬಟ್ I don't know if this question may have a lot of controversy when I ask, but it's okay. I'm going to ask this because it will be helpful for a lot of people. Off late, ಏನಂತಾರೆ, ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂತ ನಾವೇನು ಕರಿತೀವಿ, ಅಥವಾ ಒಂದು ಸ್ಮೋಕಿಂಗ್, ಆಲ್ಕೋಹಾಲ್, ಅಥವಾ ಇಟ್ ಕುಡ್ ಬಿ ಈವನ್ ಡ್ರಗ್ಸ್, ಇದು ಇಟ್ ಈಸ್ ಆ್ಯಸ್ ಈಕ್ವಲ್ ಆ್ಯಸ್ ಹುಡುಗರಲ್ಲಿ ಎಷ್ಟು ಈ ಅಭ್ಯಾಸ ಇದೆಯೋ ಅದು ಯಂಗ್ ಜನ್ರೇಷನ್ ಹುಡುಗಿರಲ್ಲೂ ಕೂಡ ಅಷ್ಟೇ ಇದೆ ಈಗ. ಹೌದು, ಡೆಫಿನೆಟ್ಲಿ. ದಿಸ್ ಈಸ್ ಕಾಲೇಜಿಂದ ಶುರುವಾಗೋಂಥದ್ದು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಇದರ ಆಫ್ಟರ್ ಎಫೆಕ್ಟ್ಸ್ ಆ್ಯಸ್ ಬೀಯಿಂಗ್ ಅ ಗೈನಕಾಲಜಿಸ್ಟ್, ವಾಟ್ ಈಸ್ ಇಟ್ ಆ್ಯಂಡ್ ವೈ ಈಸ್ ಇಟ್ ದಟ್ ದೇ ಶುಡ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ಸಚ್ ಹ್ಯಾಬಿಟ್ಸ್, ಗೆಟಿಂಗ್ ಇನ್ ಟು ಸಚ್ ಹ್ಯಾಬಿಟ್ಸ್, ಆ್ಯಂಡ್ ಏನು ಪ್ರಿಕಾಷನರಿ ಆಗಿ ಅದೆಲ್ಲವನ್ನು ದೂರ ಇರೋದು ಹಾಗೆ ಹೌ ದೇ ಶುಡ್ ಪ್ರಿಪೇರ್? ಬಿಕಾಸ್ ಏನಾಗುತ್ತೆ ಅಂತಂದರೆ, ಒಂದು ಕಾಲೇಜ್ಗೆ ಹೋಗ್ತೀವಿ, ಸ್ಕೂಲ್ಗೆ ಹೋಗ್ತೀವಿ, ಯಾರೋ ಒಬ್ರು ಮಾಡ್ತಿರ್ತಾರೆ, ಎಲ್ಲೋ ಒಂದು ಸಣ್ಣದಾಗಿ ಒಂದು ಸತಿ ಟ್ರೈ ಮಾಡೋಕ್ಕೆ ಅಂತ ಶುರುವಾಗಿದ್ದು, ಇಟ್ ಗೋಸ್ ಅ ಲಾಂಗ್ ವೇ. ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಮಟ್ಟಕ್ಕೆ ಬರುತ್ತೆ ವೇರ್ ಯು ಕಾಂಟ್ ಇವನ್ ಸ್ಟಾಪ್ ಇಟ್. ಸೊ ದ್ಯಾಟ್ ವಿಲ್ ಹ್ಯಾವ್ ಅ ಹ್ಯೂಜ್ ಇಂಪ್ಯಾಕ್ಟ್ ಆನ್ ಹರ್ ವಿಮೆನ್ಹುಡ್, ಪ್ರೆಗ್ನೆನ್ಸಿ, ಆಫ್ಟರ್. ಸೊ ಅವರಿಗೆ ನೀವೇನು ದಿಸ್ ಡೆಫಿನೆಟ್ಲಿ we call it as adolescent healthily, that strong moral values from the family, definitely that has a very this thing, and that discipline from the school. So definitely adolescent is health. ಅದೇ ಈಗ ನಮ್ಗೆ ಬೇಕಾಗಿರೋದು, ಬಿಕಾಸ್ ದೇ ಆರ್ ಅವರ್ ಫ್ಯೂಚರ್ ಜನ್ರೇಷನ್. ಡೆಫಿನೆಟ್ಲಿ ಅದು ತುಂಬ ನೋಡಿದಾಗೆಲ್ಲ ಸಂಕಟ ಆಗುತ್ತೆ. ಆ ಮಕ್ಳು ಹಿಂಗೆ ಹಾಳಾಗ್ತಾ ಇದ್ದಾರೆ, ಇಂಥದ್ದು ಸಬ್ಸ್ಟೆನ್ಸ್ ಅಬ್ಯೂಸು ಎಲ್ಲ ಮಾಡ್ತಾ ಇರೋದು. ದಟ್ ಮಾರಲ್ ವ್ಯಾಲ್ಯೂಸ್ ಐ ಥಿಂಕ್ ವಿ ಶುಡ್ ಇನ್ಕಲ್ಕೇಟ್ ಫ್ರಮ್ ದ ಫ್ಯಾಮಿಲೀಸ್ ಆಲ್ಸೋ. But though the family is coming from a lot of values, they tend to get influenced. Peer pressure. ಅದೇ ನಾವು ಅಡೋಲೆಸೆಂಟ್ ಹೆಲ್ತಲ್ಲಿ ಸ್ವಲ್ಪ ಅಡೋಲೆಸೆಂಟ್ಸ್ ಇದ್ದಾಗ ನಾವು ಪೇರೆಂಟ್ಸು ಸಹ ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಅದು ಅವ್ರಿಗೆ ಇಷ್ಟನೂ ಆಗೋದಿಲ್ಲ. ಬಿಕಾಸ್ ದೇ ವಿಲ್ ಬಿ ಲೈಕ್ ರೆಬೆಲ್ಸ್ ಅಟ್ ದಟ್ ಟೈಮ್, ಏನು ನೀನೆಲ್ಲ ಚೆಕ್ ಮಾಡೋಂಥದ್ದು. ಬಟ್ ಸ್ಟಿಲ್ ವಿ ಶುಡ್ ಬಿ ವೆರಿ ಕಾಶಿಯಸ್, ಅದನ್ನು ನೋಡಬೇಕಾಗುತ್ತೆ. ಬಟ್ ದೀಸ್ ಥಿಂಗ್ಸ್ ಆರ್ ಡೆಫಿನೆಟ್ಲಿ ವಿಲ್ ಟೇಕ್ ಎ ಟೋಲ್ ಆನ್ ದರ್ ಹೆಲ್ತ್. ಸೊ ಸ್ಮೋಕಿಂಗ್, ಆಲ್ಕೋಹಾಲ್ ಆರ್ ಇಟ್ ಕುಡ್ ಬಿ ಸಬ್ಸ್ಟೆನ್ಸ್, ಇದೆಲ್ಲವೂ ಒಂದು ಯಂಗ್ ಏಜಿಂದ ಹೆಣ್ಮಕ್ಳು ಶುರು ಮಾಡೋದು ಯಾವ ರೀತಿ ಇಂಪ್ಯಾಕ್ಟ್ಸ್ ಆಗುತ್ತೆ? ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಇದರಿಂದ? ಅಲ್ಲ, ಇಟ್ ಡಿಪೆಂಡ್ಸ್ ಅವ್ರು ಎಷ್ಟು ಇಂಟೆನ್ಸಿಟಿ ಅನ್ನೋದ್ರೆಲ್ಲ ಡಿಪೆಂಡ್ ಆಗುತ್ತೆ. ಆಮೇಲೆ ಡೆಫಿನೆಟ್ಲಿ ಲಂಗ್ಸ್ಗೆ ಆಗ್ಬೋದು. ಆಮೇಲೆ ಹೆಣ್ಮಕ್ಳಿಗೆ ಲಿವರ್ ಕೆನಾಟ್ ಟಾಲರೇಟ್ ಟು ಮಚ್ ಆಫ್ ಆಲ್ಕೋಹಾಲ್. ಹೌದು, ಕಂಪೇರ್ಡ್ ಟು ಮೆನ್ girls cannot tolerate. So definitely liver damages are starting at that young age. And I have seen mothers coming to me, ಅಂದರೆ ಅವ್ರ ಮಗಳನ್ನ ಪಾಪ ಡಿ-ಅಡಿಕ್ಷನ್ಗೆ ಹಾಕಿರ್ತಾರೆ. ದೇ ವಿಲ್ ನಾಟ್ ಬಿ ಏಬಲ್ ಟು ಕಮ್ ಔಟ್. ಅದು ಎಷ್ಟು ಲೆವೆಲ್ಗೆ ಹೋಗಿರುತ್ತಂದರೆ, ನಾನು ತಂದೆ ತಾಯಿನೇ ತಂದ್ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಕುಡಿಯಮ್ಮ ಅಂತ. ಅಂದರೆ ಲುಕ್ ಅಟ್ ದ ವೇ, ಅಂದರೆ ಎಷ್ಟು ಏಜ್ ಕಿಡ್ಸ್ ಆರ್ ದೀಸ್? ಪ್ರಾಬಬ್ಲಿ ಅರೌಂಡ್ 19-20. ಅಂದರೆ ಡಿಗ್ರಿ. ಇಟ್ ಈಸ್ ರಿಯಲಿ ಫ್ರೈಟನಿಂಗ್. ಆ್ಯಂಡ್ ಜಸ್ಟ್ ಇಮ್ಯಾಜಿನ್ ದ ಪ್ಲೈಟ್ ಆಫ್ ದ ಪೇರೆಂಟ್ಸ್ ಆಲ್ಸೋ. ಇಟ್ಸ್ ಟ್ರೊಮ್ಯಾಟಿಕ್ ಫಾರ್ ದ ಪೇರೆಂಟ್ಸ್ ಆಲ್ಸೋ. ಅಂದರೆ ಈಗ ಡಿ-ಅಡಿಕ್ಷನ್ ಸೆಂಟರ್ಸ್ಗೆಲ್ಲ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ. ಆ್ಯಂಡ್ ಕೌನ್ಸಿಲಿಂಗು ಹ್ಯೂಜ್ ಇಂಪ್ಯಾಕ್ಟ್ ಇನ್ ದ ಪ್ರೆಗ್ನೆನ್ಸಿ ಜರ್ನಿ ಆ್ಯಂಡ್ ಇನ್ಫರ್ಟಿಲಿಟಿ, ಅಥವಾ ಅದೆಲ್ಲದ್ರ ಮೇಲೂ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲ. ದೇ ಆರ್ ಸೋ ಮಚ್ ಆಲ್ಕೋಹಾಲಿಕ್ ಅದೆಲ್ಲ. ಅಂದರೆ ದಿಸ್ ಥಿಂಗ್ ಬೇಬೀಸ್ ಹೆಲ್ತ್ ಯು ಕೆನಾಟ್, ಇಟ್ ಈಸ್ ಅ ಟೆರಟೋಜೆನಿಕ್ ಆಲ್ಕೋಹಾಲ್. ವಿ ಡೋಂಟ್ ನೋ ವಾಟ್ ಈಸ್ ದ ಡೋಸ್ ಅಂತಲೂ ಗೊತ್ತಿಲ್ಲ ನನಗೆ. ಪ್ರೆಗ್ನೆನ್ಸಿ ಅದಕ್ಕಿಂತ ಇಂಪಾರ್ಟೆಂಟ್. ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಹೆಲ್ತ್ ಆಫ್ ದಟ್ ಗರ್ಲ್ ಬೇಸಿಕಲಿ. ದೆನ್ ಕಮ್ಸ್ ದ ಪ್ರೆಗ್ನೆನ್ಸಿ, ಆಲ್ ದೋಸ್ ಥಿಂಗ್ಸ್, ರೈಟ್? So she has to be a good citizen, good healthy individual. Definitely ಅದೇ ಸಿಗರೇಟ್ ಸ್ಮೋಕಿಂಗ್ ಇಂದ ಲಂಗ್ಸ್ ಹಾಳಾಗೋದಿರ್ಬೋದು, ಲಿವರು, ಕಿಡ್ನಿ, ಆಲ್ ದೋಸ್ ಥಿಂಗ್ಸ್. ಇಟ್ ಹಸ್ ಗಾಟ್ ಎ ಹ್ಯೂಜ್ ಇಂಪ್ಯಾಕ್ಟ್. ಡಾಕ್ಟರ್, ಎಷ್ಟೊಂದು ಜನ ಹೆಣ್ಮಕ್ಳು, ಈವನ್ ಗಂಡು ಮಕ್ಕಳು ಈ ಒಂದು ವಿಡಿಯೋ ನೋಡ್ತಿರ್ತಾರೆ. ಅವರಿಗೆ ಈ ಅರ್ಲಿ ಅಡಾಲೆಸೆಂಟ್ ಏಜಲ್ಲಿ ಏನಿದೆ ಅವಾಗ ಅಡಿಕ್ಷನ್ ಅಂಥದ್ದು ಅದು ತಡೆಯೋದಕ್ಕೆ ನಿಮ್ಮ ಅಡ್ವೈಸ್ ಏನು?
Like, what is your message to all of them? Adolescent health, that is the age. Adolescent age ಏನು ಬರುತ್ತೆ exactly? Probably it comes around between 12 to 19 years of age group. Okay. That is the age where everything, especially for girls, emotional health, mental health, physical, there will be rapid changes in their body also. Even for boys also. All the things. So definitely as a parents, now parents irbodu, doctors irbodu, teachers irbodu, we have to support them through that journey. Correct. ಮನೆಯಲ್ಲಿ ಯಾವ ಥರ ಸಪೋರ್ಟ್ ಮಾಡಬೇಕು, ಒಂದು ನ್ಯೂಟ್ರಿಷನಲ್ ಸಪೋರ್ಟ್, ಎಸ್ಪೆಷಲಿ ಫಾರ್ ಗರ್ಲ್ಸ್. ದಿಸ್ ಈಸ್ ದ ಟೈಮ್ ವೇರ್ ದ ಮೇಜರ್ ಬೋನ್ ಡೆವಲಪ್ಮೆಂಟ್ ಅಕರ್ಸ್. ನೀವು ಕೇಳಿರ್ಬೋದು, ಒಂದು ಹೆಣ್ಮಗಳಿಗೆ ದ ಬೋನ್ ಡೆವಲಪ್ಮೆಂಟ್ ಸ್ಟಾರ್ಟ್ಸ್ ಡ್ಯೂರಿಂಗ್ ದಟ್ ಅಡೋಲೆಸೆಂಟ್. ಬೈ 30 ಸ್ಟಾಪ್ ಆಗಿಬಿಡುತ್ತೆ. ಆಫ್ಟರ್ 30 ಓನ್ಲಿ ದ ಬೋನ್ ರಿಸಾರ್ಪ್ಷನ್ ಅಂದರೆ ಬೋನು ಸೆಲ್ಸ್ ಎಲ್ಲ ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಸೊ ದ ಮೋರ್ ಆ ಅಡೋಲೆಸೆಂಟ್ ಏಜ್ ಗ್ರೂಪಲ್ಲಿ ನೀನು ಎಷ್ಟು ಬೋನ್ ಸೆಕ್ರೀಟ್ ಮಾಡಿರ್ತೀಯ, ಅಂದರೆ ಬ್ಯಾಂಕಲ್ಲಿ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿರ್ತೀಯ ಬೋನ್ ಹೆಲ್ತಲ್ಲಿ, ಅಷ್ಟು ನಿಮಗೆ ಲೇಟರ್ ಸ್ಟೇಜಸ್ಸಲ್ಲಿ ಅದು ಬರುತ್ತೆ. ಸೊ ನೀವು ಅಡೋಲೆಸೆಂಟ್ ಒಂದು ಚೈಲ್ಡ್ ಇದ್ದಾಳೆ ಅಂದರೆ ಓದೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟೇ ಇಂಪಾರ್ಟೆನ್ಸು ಆಟಕ್ಕೆ ಕೊಡಬೇಕು. ನಾವು ಇಂಡಿಯನ್ಸ್ ಹೆಂಗೆ ಮಾಡ್ತಾಯಿದ್ದೀವಿ ಅಂದರೆ, ಸ್ಕೂಲ್ ಬರುತ್ತೆ, ಮಗು ಬುಕ್ಕು ತೆಗೆದು ಓದು, ಟ್ಯೂಷನ್ಗೆ ಹೋಗು, ಇಷ್ಟೇ ಮಾಡ್ತೀವಿ ಹೊರತು ಮಗು ಆಟ ಆಡ್ತಾ ಇದೆಯಾ ಅಂತ ನಾವು ನೋಡೋದೇ ಇಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ, ಆ ಏಜ್ ಗ್ರೂಪಲ್ಲಿ ಎವ್ರಿ ಚೈಲ್ಡ್ ಹ್ಯಾಸ್ ಟು ಪ್ಲೇ ವಿಗರಸ್ ಆ್ಯಕ್ಟಿವಿಟಿ ಫಾರ್ 1 hour. ವಿಗರಸ್ ಅಂದರೆ ಸುಮ್ಮನೆ ವಾಕು ಅಲ್ಲ, ಒಂಥರ ಓಡೋದು, ಜಾಗ್ ಮಾಡೋದು, ಸ್ವಿಮ್ ಮಾಡೋದು, ಆ ಥರ. ಸೊ ದಟ್ ಬೋನ್ ಮಾಸ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಮೆಂಟಲ್ ಹೆಲ್ತ್ ಆಲ್ಸೋ ವಿಲ್ ಇಂಪ್ರೂವ್. ಸೊ ಇಷ್ಟು ಹಾಕಿದ ತಕ್ಷಣ ದೇ ವಿಲ್ ಆಲ್ ನೀವು ಆ ಸ್ಪೋರ್ಟ್ಸು ಆ್ಯಕ್ಟಿವಿಟಿನಲ್ಲಿ ಅಟ್ಲೀಸ್ಟ್ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮಗು ಅಲ್ಲಿ ಇಲ್ಲಿ ಡೈವರ್ಷನ್ಸ್ ಕಡಿಮೆ ಮಾಡ್ತೀವಿ ನಾವು. ಸೊ ಯಾವ ಥರ ನಾವು ಸ್ಟಡೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಲ್ವಾ, ಸಿಮಿಲರ್ ವೇ ವಿ ಹ್ಯಾವ್ ಟು give importance to nutritional health, to their physical activity. So what I suggest to all the parents ಇರ್ಬೋದು, ಟೀಚರ್ಸ್ ಇರ್ಬೋದು, ಸ್ಕೂಲಲ್ಲೂ ಅಷ್ಟೇ, ಈಗ ಮೊದಲಿನ ಥರ PT ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಅಂದರೆ ತುಂಬ ಅಕಾಡೆಮಿಕ್ಸ್ ಆಗಿಬಿಟ್ಟಿದ್ದೀವಿ. ಎವ್ರಿ ಚೈಲ್ಡ್ ಹ್ಯಾಸ್ ಟು ಗೆಟ್ ಇನ್ ಟು ಸಮ್ ಪ್ರೊಫೆಷ್ನಲ್ಲು. ಸೊ ದ ಡ್ರಿಲ್ಲಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ ವೆರಿ ಅರ್ಲಿ ಎಂಗೇಜ್, ಪ್ರಾಬಬ್ಲಿ 5th 6th ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. So not only academically, we want a healthy individual to the society. So I think we should concentrate in all the overall development of the child. ಡೆಫಿನೆಟ್ಲಿ ಈ ಒಂದು ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಇಟ್ಸ್ ಅ ಗೋಲ್ಡನ್ ಏಜ್. ನೀವೇನು ಅಡಾಲೆಸೆಂಟ್ ಏಜ್ ಅಂದರೆ ಟೀನ್ ಅಂತ ನೀವೇನು ಬರ್ತೀರಾ, ದಟ್ಸ್ ಎ ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ನೀವೆಷ್ಟು ಕಾನ್ಷಿಯಸ್ ಆಗಿ ಆ್ಯಂಡ್ ಎಷ್ಟು ಕಾಷಿಯಸ್ ಆಗಿರ್ತೀರಾ ನಿಮ್ಮ ಒಂದು ಚಾಯ್ಸಸ್ ಬಗ್ಗೆ, ನಿಮ್ಮ ಒಂದು ಡಿಸಿಷನ್ ಬಗ್ಗೆ, ನಿಮ್ಮ ಒಂದು ಹ್ಯಾಬಿಟ್ಸ್ ಬಗ್ಗೆ, ನಿಮ್ಮ ಒಂದು ಫ್ರೆಂಡ್ಸ್ ಬಗ್ಗೆ, ನಿಮ್ಮ ಸರ್ಕಲ್ ಬಗ್ಗೆ, ನಿಮ್ಮ ಎನ್ವಿರಾನ್ಮೆಂಟ್ ಬಗ್ಗೆ, ನೀವು ಯಾರ ಜೊತೆ ಸೇರ್ತಿದ್ದೀರಾ, ನೀವು ಯಾರ ಜೊತೆ ಇದ್ದೀರಾ, ಇದೆಲ್ಲವೂ ಕೂಡ ತುಂಬ ತುಂಬ ನಿಮ್ಮ ಒಂದು ಮುಂದಿನ ಫ್ಯೂಚರ್. ಬಿಕಾಸ್ ಲೈಫ್ ಇಸ್ ಸೋ ಬ್ಯೂಟಿಫುಲ್. ನೀವು ಅದಾದ್ಮೇಲೆ ಸಾಕಷ್ಟು ವರ್ಷ ಖುಷಿಯಾಗಿ ಬದುಕಬೇಕು. ಸೊ ನೀವು ಏನು ಚಾಯ್ಸಸ್, ಏನು ಡಿಸಿಷನ್ಸ್ ಈ ಒಂದು ಏಜಲ್ಲಿ ತಗೋತೀರಾ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ಪ್ಲೀಸ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ಯುವರ್ ಚಾಯ್ಸಸ್ ಆ್ಯಂಡ್ ಡಿಸಿಷನ್ಸ್. ಆ್ಯಂಡ್ ಒಳ್ಳೆ ಅಭ್ಯಾಸಗಳನ್ನ ಇಟ್ಕೊಳ್ಳಿ. ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿ ಏನು ಮಾಡ್ಬೇಕು ಅದನ್ನು ಮಾಡಿ, ಏನು ಮಾಡಬಾರ್ದು ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ಪ್ರೆಷಿಯಸ್. ವ್ಯಾಲ್ಯೂ ಇಟ್ ಆ್ಯಂಡ್ ಲೈಫ್ ವಿಲ್ ಡೆಫಿನೆಟ್ಲಿ ಪೇ ಯು ಬ್ಯಾಕ್ ಅಂತ ಹೇಳ್ತಾ ಈ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡ್ತೀನಿ. ಮ್ಯಾಮ್, ವಿ ಆರ್ ಆಲ್ಸೋ ಟಾಕಿಂಗ್ ಅಬೌಟ್ ಅಡಾಲೆಸೆಂಟ್ ಹೆಲ್ತ್ ಆ್ಯಂಡ್ ದರ್ ಇಸ್ ಒನ್ ಆಫ್ ದ ಅದರ್ ಕನ್ಸರ್ನ್ಸ್ ಟುಡೇ ಈಸ್ ಹೆಣ್ಮಕ್ಳು ತುಂಬ ಬೇಗ ಮೆಚ್ಯೂರ್ ಆಗ್ತಾ ಇರೋದು. ಸೊ ಇನ್ಫ್ಯಾಕ್ಟ್ ನಾನು ಮೊನ್ನೆ ಕೇಳಿಬಿಟ್ಟು ವಿ ಆರ್ ಹ್ಯಾವಿಂಗ್ ಕಾನ್ವರ್ಸೇಷನ್, ಏನೋ 5ನೇ ಕ್ಲಾಸ್ ಹುಡುಗಿ, ಇನ್ನೂ 5ನೇ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಅವಾಗ ಐ ವಾಸ್ ಲೈಕ್, ಓಕೆ, ಐ ಟುಕ್ ಎ ಸ್ಟೆಪ್ ಬ್ಯಾಕ್. ನನಗೂ 8 ವರ್ಷದ ಮಗಳಿದ್ದಾಳೆ. ಇಫ್ ದಿಸ್ ಅರ್ಲಿ ದಿಸ್ ಆಲ್ವೇಸ್ ಅ ಕನ್ಸರ್ನ್. ಓಕೆ, ನಾವೆಷ್ಟೇ ಸೆಕ್ಯೂರ್ ಆಗಿ ನಾವೇ ಹೋಗಿ ಡ್ರಾಪ್ ಮಾಡ್ತೀವಿ, ನಾವೇ ಎಲ್ಲಿ ತನಕ ಮಾಡೋಕ್ಕಾಗುತ್ತೆ ಅಲ್ವಾ? ಬಟ್ ಸ್ಟಿಲ್ ಯಾಕೆ ಅನಿಸುತ್ತೆ ನಿಮ್ಗೆ ಇಷ್ಟು ಬೇಗ ಹೆಣ್ಮಕ್ಳು? ಅಲ್ಲ, ಹೌದು. ವೆನ್ ವಿ ಕನ್ಸಿಡರ್ ಅಂದರೆ ಅವಾಗೆಲ್ಲ ಪ್ರಾಬಬ್ಲಿ ಇಟ್ ವಾಸ್ ಲೆಸ್ ದ್ಯಾನ್ ಟಿಲ್ 15 to 16 ಅಂತ. Now probably the menarchal age, we call it as menarche. And when the girl attains maturity, we call it as menarche. Menarche has come up to probably by 10-11 years, all the girls are attaining menarche. ಸ್ವಲ್ಪ early menarche. What is the reason? We don't know. Probably the food that we eat. ಆಮೇಲೆ ಈ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು ಇರ್ಬೋದು. ಈಗ ಮಕ್ಕಳೆಲ್ಲ ಆಟನೇ ಆಡೋದಿಲ್ಲ. They're all in front of the screens all the time. But definitely it is
ಕಮಿಂಗ್ ಡೌನ್, ದಟ್ ಮಚ್ ವಿ ಕ್ಯಾನ್ ಸೇ. 100% ಇದೇ ಕಾಸು ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಆ್ಯಂಡ್ ಒಬೇಸಿಟಿನೂ ಇರ್ಬೋದು. ಸೊ ನಾವು ಇಟ್ ಹಸ್ ಕಮ್ ಅಪ್ ಟು 11 to 13 ಮೋಸ್ಟ್ ಆಫ್ ದ ಗರ್ಲ್ಸ್ ಆರ್. But is it a point of concern or is it okay? Yeah, that's what it is. It's a point of concern. You just have to accept it. Now we are not able to do anything. That's why many people, they have started organic milk ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ. They are not giving the eggs. They are not giving chicken because they are injecting so many hormones into the chicks. Some point ತಿಳ್ಕೊಂಡಷ್ಟು ಭಯ ಆಗುತ್ತೆ ಮ್ಯಾಮ್ ಈ ಒಂದು ಸಬ್ಜೆಕ್ಟ್ ಅಲ್ಲಿ. ಎಸ್ಪೆಷಲಿ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಭಯ ಅನ್ಸುತ್ತೆ. ಅದು ಎಲ್ಲಿವರೆಗೂ ನಾವು ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು ಅದು ಗೊತ್ತಿಲ್ಲ. And I know ma'am ಮತ್ತೆ I'm asking questions which is more generic but nobody is ready to talk about it. ಏನಂತಾರೆ, sex before marriage is very common today. And it's not something which we have to feel surprised about. ಹೌದು. But there's a lot of ways women get into trouble. ಹೌದು. And there's a lot of issues that is happening around sexual health. Yes. Because it's momentum, they don't use precautions, and that leads to a serious complications with women's health. So if you have to address this issue. Definitely this is a real problem of the society, I can say. ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಗರ್ಲ್ಸ್ ಆರ್ ನಾಟ್ ಸೋ ಬೋಲ್ಡ್ ಆಲ್ಸೋ. ಅಲ್ಲೋ ಇಲ್ಲೊಂದು ಕೇಸಸ್ ನೋಡ್ತಾ ಇದ್ವಿ. ಈಗ ಗರ್ಲ್ಸ್, ವಿಮೆನ್, ಯು ಕ್ಯಾನ್ ಸೇ ಎವ್ರಿಬಡಿ ಈಸ್ ಕಾನ್ಫಿಡೆಂಟ್. The physical activity, whatever the sexual activity, probably starts from a very early age, that we are seeing in our clinics also. We cannot say anything, but definitely girls, they have to take care, they have to protect themselves. They should use some method of barrier contraception so that ಎಷ್ಟೊಂದು ಡಿಸೀಸಸ್ನ they can prevent. What could be the complications? ಏನೇನು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ having sex without protection, what could be the complications a woman will face or men will face? Definitely all the sexually transmitted diseases a girl can have. Is it only with women or? Even both can have. So it is always better they use. But ಜಾಸ್ತಿ ಇಂಪ್ಯಾಕ್ಟ್ ಆಗೋದು ಹೆಣ್ಮಕ್ಳಿಗೆ. Both can have that. So both should have this thing, protection. And I suggest all the women, all the girls nowadays get them vaccinated against the cervical cancer. Vaccination also. It's a very important thing. Yeah, we'll come to the cervical cancer. ಇವಾಗ ನಾವೇನು ಮಾತಾಡ್ತಾ ಇದ್ವಿ ಅದು ಏನಂತಾರೆ, women should be very very conscious about it and the choices and decisions. And I have one question related to this, and then we'll move to very important topic, that is cervix. What is your thought on having multiple partners? It's become very common today, and again this is a very very important topic, and I'm sure who better than a gynecologist can address this. What could be the complications? Because it's not something women will discuss or a family can discuss, so it's always hidden. So sex with multiple partners is something which is becoming like tokya. So what is your definitely ಅದೇ ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಆಲ್ವೇಸ್ ಗರ್ಲ್, she should be careful. She should never compromise on her health. And she should always insist her partner to use protection. She might be taking contraceptive pills for preventing pregnancy and all, but definitely that will not prevent against sexually transmitted diseases. I request all the girls to insist her partner, whoever it is, to use some method of barrier contraception so she will be safe. There are so many sexually transmitted diseases, and definitely if a woman is having contact with a partner who has got multiple sexual partners, so definitely she is high risk for developing cancer cervix. And it's also psychologically also a lot impactful, alva. That depends upon the girl. Yeah, definitely. See, after all, she'll be a girl. After that, she might feel guilty, where she cannot share with anybody. ಈ ಥರದ ಯಾವುದಾದ್ರೂ ಒಂದು ಕೇಸ್ ನಿಮ್ಮ ಹತ್ರ ಬಂದಾಗ ವಾಟ್ ಎಮೋಷನಲ್ ಟ್ರಾಮಾಸ್ ವುಡ್ ಅ ಗರ್ಲ್ ಗೋ? ಲೈಕ್ ಸಡನ್ ಆಗಿ ವಿತೌಟ್ ಕಾಂಟ್ರಸೆಪ್ಷನ್ ಏನೋ ಒಂದಾಗಿ ಯಾವುದೊಂದು ಏನಂತಾರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಂದಿರೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಆಗಿರೋದು. ನಾವು ವಿ ಹ್ಯಾವ್ ಟು, ಅಂದರೆ ಆ ಥರ ಎಲ್ಲ ಆದಮೇಲೆ ವಿ ಹ್ಯಾವ್ ಟು ಡೀಲ್ ವಿತ್ ದ ಸಿಚುಯೇಷನ್. ಬಟ್ ಇಟ್ ಇಸ್ ಆಲ್ವೇಸ್ ಬೆಟರ್. ಅದಕ್ಕೆ ನಾವು ಹೇಳೋದು ಇಟ್ ಇಸ್ ಆಲ್ವೇಸ್ ಬೆಟರ್. ಅದೆಲ್ಲ ಇವಾಗ ಆ ಥರ ಆದರೆ ಏನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಗೊತ್ತಿದ್ರೇನೆ ಅವ್ರು ತಡೆಯೋದು. ಹೌದು. ಸೊ ದೇ ಶುಡ್ ನೋ ಅಬೌಟ್ ಇಟ್. ಅದಕ್ಕೆ ನಾನು ಹೇಳೋದು, ಸಿ ಯು ಡೂ, ಐ
cannot say don't indulge in all these things. Now we will not say all those things. Definitely, but you take care of yourself. There is lot of life ahead of you, so you take care of yourself, protect your health. So I'm not telling you to be a Gauramma, sit at home, all those things I'm not telling, but definitely it's your life, it's your choice. It's your choice, but your health is should be your priority. And there are so many your parents or your siblings waiting for you, so always take care of your health. That is the basic thing. So that advice we will definitely give them, and we will not point out like what you have done, all those things we will not do. We will support, like, because support in the sense, in the positive Gynecology way. is a very non-judgmental segment. You have to be non-judgmental. But personally, ನೀನು non-judgmental ಆಗಿ ಅಂತಾರೆ ಪ್ರಿಪೇರ್ ಆಗಿರ್ತೀರಾ, ಅಥವಾ how is it as a doctor perspective? How do you look at cases like this? ಅಂದ್ರೆ ನೋಡು ಸ್ಫೂರ್ತಿ, ಈಗ ನನ್ನ ಲೈಫ್ ಬೇರೆ, ನಿನ್ನ ಲೈಫ್ ಬೇರೆ, ಇನ್ನೊಬ್ಬರ ಲೈಫ್ ಬೇರೆ, ಅವಳು ಯಾವ ಕಂಡೀಷನ್ ಅಲ್ಲಿ ಇದ್ಲು. ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೇರ್ ಎಮೋಷನ್ಸ್, or we have to respect in which conditions she has come. I can only support and I can give the solution. I'm not there to judge her, right? Beautiful. It is her life. Correct? So I need to be a counselor to her. I need to be like a big sister to her. This is a transition in the field of healthcare. Doctors have become more non-judgmental. They are becoming more caregiver types. And even ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ನಾಟ್ ಇವನ್ ಎಕ್ಸಾಜರೇಟಿಂಗ್, ಆ ಫೀಲಿಂಗ್ ಬಂದ್ಬಿಡುತ್ತೆ ಡಾಕ್ಟರ್. ಲೈಕ್ ಆ ಒಂದು ಏನೋ ಒಂದು ಏನು ಬೇಕಾದ್ರೂ ಶೇರ್ ಮಾಡ್ಕೋಬೋದು, ಟ್ರಸ್ಟ್ ಬರುತ್ತೆ. ಆ ಒಂದು ಓಕೆ ನಮ್ಗೆ ಏನೋ ಒಂದು ಹೇಳ್ಕೋಬೇಕು ಅಂದರೆ ಭಯ ಪಡೋ ಹಾಗಿಲ್ಲ, ಎಲ್ಲಿ ಜಡ್ಜ್ಮೆಂಟ್ ತರೋ ಅನ್ನೋಗಿಲ್ಲ. ಐ ಆಮ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಯು ಆ್ಯಂಡ್ ಐ ಆಮ್ ಹ್ಯಾವಿಂಗ್ ದಟ್ ಕಾನ್ವರ್ಸೇಷನ್. ಐ ಹ್ಯಾವ್ ದಟ್ ಕಂಫರ್ಟ್. ಓಕೆ, ನಾನು ಕೇಳ್ಬೋದು, ನಾನೇನೋ ಒಂದು ಹೇಳ್ಬೋದು, ಮಾತಾಡ್ಬೋದು. ದಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ಕರೆಕ್ಟ್. ವಿ ಆರ್ ದೇರ್ ಟು ದಟ್ ಓನ್ಲಿ. ವಿ ಕೆನಾಟ್ ಜಡ್ಜ್ ದೆಮ್. How is that one woman can choose right gynecologist? Whomever she meets, probably they will be right only. Okay, fantastic. Doctor, ಈಗ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಬಹಳ ರ್ಯಾಪಿಡ್ ಆಗಿ ಏನಂತಾರೆ, ಇಟ್ಸ್ ಗೆಟಿಂಗ್ ಡಯಾಗ್ನೈಸ್ಡ್ ಆ್ಯಂಡ್ ಒನ್ ಇನ್ ಎಷ್ಟು ವುಮೆನ್ ಇದೆ ಡಾಕ್ಟರ್? ಸಿ ನೌ ಆ್ಯಕ್ಚುಲಿ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಇಸ್ ಕಮಿಂಗ್ ಡೌನ್. Now the breast cancer is increasing. Breast cancer is like in 1 in 28 in India dalli. 1 in 28 ಬರ್ತಾ ಇದೆ. Cervical cancer definitely it has come down. Probably this is the 4th leading cancer ಅಂತ ಹೇಳ್ಬೋದು. ಡೆವಲಪ್ಡ್ ಕಂಟ್ರೀಸ್ ಅಲ್ಲಂತೂ ಸರ್ವೈಕಲ್ ಕ್ಯಾನ್ಸರ್ ತುಂಬಾನೇ ಕಡಿಮೆ ಆಗಿಬಿಟ್ಟಿದೆ. They have come to the stage of eradication because of the vaccination. ನಮ್ಮ ಇಂಡಿಯಾದಲ್ಲೂ ಸಹ ತುಂಬ many people are aware of it and they are coming and taking the vaccines also. So we start at the age of 9 only. Between 9 to 15 they have to take only 2 doses, 6 HPV months apart. Vaccine. Yes, human papilloma virus vaccination. ಈಗ ನಮ್ಮ ಇಂಡಿಯಾದಲ್ಲೇ ಅದು ಮ್ಯಾನುಫ್ಯಾಕ್ಚರು ಆಗ್ತಾ ಇದೆ. ಸರ್ವಾವ್ಯಾಕ್ ಅಂತ ಒಂದು ಬಂದಿದೆ, ವೇರ್ ಇಟ್ ಈಸ್ ಈಸಿಯರ್ ಟು ದ ಪಾಕೆಟ್ಸ್. ಮೊದಲು ನಮ್ಮ ಇಂಡಿಯಾದಲ್ಲಿ ಇರಲಿಲ್ಲ. ಈಗ ಒಂದು 6 months to 1 year ಆಗಿರ್ಬೋದು ಅದು ಬಂದು. ಜನರಲಿ ವಿಲ್ ಅಡ್ವೊಕೇಟ್ less than 26 years before they are sexually active you should give the vaccination anta. Right, it is before being sexually active. Andre it is better, the protection will be more atara. Okay, so just to know a little bit more about this subject, cervical cancer antandre ಏನು and ಅದಕ್ಕೆ ಏನು ಪ್ರಿಕಾಷನ್ ಇದೆ? ಅದೇ ಸರ್ವೈಕಲ್ ಕ್ಯಾನ್ಸರ್ ಅಂತಂದರೆ ಇಟ್ ಇಸ್ ಕಾಸ್ಡ್ ಬೈ ಒಂದು ವೈರಸ್ ಇನ್ಫೆಕ್ಷನ್ ಇಂದ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಸೊ ಯೂಶಲಿ ವಿಮೆನ್ ವಿಲ್ ಗೆಟ್ ಇನ್ಫೆಕ್ಟೆಡ್ ಥ್ರೂ ಹರ್ ಲೈಫ್ ಜರ್ನಿ. ಅದು ಆಮೇಲೆ ಸರಿನೂ ಹೋಗ್ಬೋದು ಆ ಥರ. ಬಟ್ ಈಗ ಪ್ರಿಕಾಷನ್ಸ್ ಅಂದರೆ ಒಂದು ಇದು ವ್ಯಾಕ್ಸಿನೇಷನ್ ಹೇಳಿದ್ನಲ್ವಾ, ಅದು HPV ವ್ಯಾಕ್ಸಿನೇಷನ್. ಅದಾದಮೇಲೆ ಇನ್ನೊಂದೇನೆಂದರೆ ನಾವು ಪ್ರಿವೆಂಟಿವ್ ಟೆಸ್ಟ್ ಮಾಡಿಸ್ಕೊಳ್ಳೋದು. ಒನ್ಸ್ ಇನ್ 3 years ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ. ಸರ್ವೈಕಲ್ ಕ್ಯಾನ್ಸರ್ದು ಒಂದು ಸ್ಪೆಷಲ್ ಫೀಚರ್ ಏನಂದರೆ ಇಟ್ ಹಸ್ ಗಾಟ್ ಎ ಲಾಂಗ್ ಲೇಟೆಂಟ್ ಪೀರಿಯಡ್. ಲೇಟೆಂಟ್ ಪೀರಿಯಡ್ ಅಂದರೆ ಇವತ್ತು ಒಂದು ಸೆಲ್ಲು ಚೇಂಜ್ ಆಗಿ ಅದು ಸಿಂಪ್ಟಮ್ಸ್ ತೋರಿಸ್ಲಿಕ್ಕೆ ಒಂದು 3 years ಬೇಕು, ಸ್ವಲ್ಪ ಚೇಂಜಸ್ ತೋರಿಸ್ಲಿಕ್ಕೆ. ಸೊ ವಾಟ್ ವಿ ಅಡ್ವೊಕೇಟ್, ದೇರ್ ಇಸ್ ಒನ್ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ವಿ ಸಬ್ಜೆಕ್ಟ್ ದಿಸ್ ಟೆಸ್ಟ್ ಫಾರ್ whole of the population. ಎಲ್ಲ ಹೆಂಗಸರು who are sexually active above the age of 25 we screen them once in 3 years. ಅವರು ಡಾಕ್ಟರ್ ಹತ್ರ ಬರಬೇಕು, ಟೆಸ್ಟ್ ಮಾಡಿಸ್ಬೇಕು, ಹೋಗಬೇಕು. ಸೊ once in 3 years ಮಾಡಿದ್ರೆ
they have to continue this till the age of 65. This is one of the preventive aspect. ಅದು ಸರ್ವೈಕಲ್ ಕ್ಯಾನ್ಸರ್ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಬಟ್ ಓವರಿಯನ್ನು ಎಂಡೋಮೆಟ್ರಿಯಲ್ಲು ನಾವು ಮಾಡೋಕ್ಕಾಗೋದಿಲ್ಲ, ಸ್ಕ್ರೀನಿಂಗ್ ಟೆಸ್ಟ್ ಇಲ್ಲ. ಸೊ ದೇ ಹ್ಯಾವ್ ಟು ಟೇಕ್ ದಿಸ್ ಅಡ್ವಾಂಟೇಜ್. ಒನ್ಸ್ ಇನ್ 3 years ಬಂದು ಪ್ಯಾಪ್ಸ್ಮಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಫ್ ದೇರ್ ಇಸ್ ಸಮ್ ಆಲ್ಟ್ರೇಷನ್ ಅದೊಂದು ಹಿಂಟ್ ಕೊಡುತ್ತೆ, ಸೊ ವಿ ಕ್ಯಾನ್ ಆ್ಯಕ್ಟ್ ಇಮಿಡಿಯೇಟ್ಲಿ. ಓಕೆ. ಈಗ ನೀವು ಹೇಗೆ ಸರ್ವೈಕಲ್ ಕ್ಯಾನ್ಸರ್ಗೆ ಹೇಗೆ ವ್ಯಾಕ್ಸಿನೇಷನ್ ಇದೆ ಅಂತ ಹೇಳಿದ್ರ, ಸೊ ಬ್ರೆಸ್ಟ್ ಕ್ಯಾನ್ಸರ್ಗೆ, ಓವೇರಿಯನ್ ಕ್ಯಾನ್ಸರ್ಸ್ಗೆ ಅದಕ್ಕೂ ಇದೆಯಾ ವ್ಯಾಕ್ಸಿನೇಷನ್? ಇಲ್ಲ. ಬ್ರೆಸ್ಟಿಗೆ ಇಲ್ಲ, ಬಟ್ ಬ್ರೆಸ್ಟಿಗೆ ಬೇರೆ ಥರ ಇದೆ. ಅಂದರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಇರ್ಬೋದು, ಅಥವಾ ಹೈ ರಿಸ್ಕ್ ಅಂತ ಕೆಲವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿರುತ್ತೆ. ಈಗ ಡಯಾಬಿಟಿಸು, ಹೈಪರ್ ಟೆನ್ಷನ್, ಥೈರಾಯ್ಡ್ ಅವರೆಲ್ಲ ಸ್ವಲ್ಪ ಹೈ ರಿಸ್ಕ್ ಅಂತ ಬರ್ತಾರೆ. ಸೊ ಆಫ್ಟರ್ ದ ಏಜ್ ಆಫ್ 40 ವಿ ಅಡ್ವೈಸ್ ದೆಮ್ ಟು ಡೂ ಮ್ಯಾಮೋಗ್ರಾಮ್ಸ್, ಇಯರ್ಲಿ ಮ್ಯಾಮೋಗ್ರಾಮ್ಸ್. ಸೊ ಆ ಥರ ಎಲ್ಲ ದೇರ್ ಆರ್ ಸೋ ಮಚ್ ಹೈ, ಅದು ಕ್ಯಾಟಗರಿ ಡಿಪೆಂಡ್ ಮಾಡಿಕೊಂಡು ಆ ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡ್ಕೋಬೋದು ಅವರು. ಡಾಕ್ಟರ್, ಹೌ ಲಾಂಗ್ ಹ್ಯಾವ್ ಯು ಬೀನ್ ಇನ್ ದಿಸ್ ಪ್ರೊಫೆಷನ್? ಪ್ರಾಬಬ್ಲಿ ಅರೌಂಡ್ 22 years. So how different is it from 20 years to now? Definitely, there is so many things. Pregnancy nalli we never used to, thyroid disorders were very less when we were doing PG, and diabetes was very less. And what's the increased percentage ivaga? If for 10 pregnant ladies are coming to me, but anyhow I cannot consider mine as an incidence. In that probably 4 people will be diabetes during pregnancy. Oh my God. Obesity is increasing. Lot of changes. And people used to accept ಮೊದಲೆಲ್ಲ. ಈಗ is the world getting unhealthy? Unhealthy ಅಂತಲ್ಲ, people are more cautious and more stressful and ಆ ಥರ. ಓಕೆ. ಸೊ there's a lot of changes, transition ಆಗ್ತಾ ಇದೆ. ಅಂದ್ರೆ ಮುಂಚೆ ಏನ್ ಕೇಸಸ್ ನೋಡ್ತಿದ್ರಿ, ಇವಾಗ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ, ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ, ಇನ್ಫರ್ಟಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಡಯಾಬಿಟಿಸ್ ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆಲ್ಲ ಒಂದು ಅಂದ್ರೆ ಲೈಕ್ ಪ್ರಿಕಾಷನರಿ ಆಗಿ ವಿಮೆನ್ ಹೆಲ್ತ್ ಚೆಕಪ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ನಿಮ್ಮ ನರ್ಚರ್ ಹಾಸ್ಪಿಟಲ್ಸ್ ರಾಜಾಜಿನಗರಲ್ಲಿ ಯು ಹ್ಯಾವ್ ಅ ಲಾಡ್ ಆಫ್ ಟೆಸ್ಟ್ಸ್. ಅಂದರೆ ಪ್ರತಿಯೊಂದು ಇದಕ್ಕೂ ನಿಮಗೆ ಮಲ್ಟಿಪಲ್ ಟೆಸ್ಟ್ಸ್ ಇದೆ. ಸೊ ಯಾರ್ಯಾರಿಗೆ ಯಾವ್ಯಾವ ರೀತಿ ಟೆಸ್ಟ್ಸ್ ಬೇಕಾಗತ್ತೆ ಆ್ಯಂಡ್ ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡಬೇಕಾಗತ್ತೆ? ಮೊದಲೆಲ್ಲ ನಾವು ಆಫ್ಟರ್ 40 ಅಂತ ಹೇಳ್ತಾ ಇದ್ವಿ. ಈಗ ಅಂದರೆ ಒಂದು ಜನರಲ್ ಅಡೋಲೆಸೆಂಟ್ ಹೆಲ್ತ್ಗೂ ಪ್ರಾಬಬ್ಲಿ ಈಗ ಅವ್ಳಿಗೆ ಸೈಕಲ್ಸ್ ಇರ್ರೆಗ್ಯುಲರ್ ಇದ್ದರೆ ವಿ ಆಫರ್ ಸಮ್ ಫ್ಯೂ ಟೆಸ್ಟ್. ಥೈರಾಯ್ಡ್ ಇರ್ಬೋದು, ಲಿಪಿಡ್ ಪ್ರೊಫೈಲ್ ಇರ್ಬೋದು, ಅಥವಾ ಶುಗರ್ಸ್ ಇರ್ಬೋದು, ಆ ಥರ. ಈವನ್ ಅಡೋಲೆಸೆಂಟ್ ಏಜ್ ಗ್ರೂಪ್ ಆಲ್ಸೋ ಇಫ್ ದೇ ಹ್ಯಾವ್ ಇರ್ರೆಗ್ಯುಲರ್ ಸೈಕಲ್ಸ್, ಅದು ಆ್ಯಕ್ನೆ, PCO ಸಿಂಪ್ಟಮ್ಸ್ ಇದ್ದರೆ ವಿ ಡೂ ದಟ್ ಗ್ಲುಕೋಸ್ ಟೆಸ್ಟ್ಗಳು ಅದೆಲ್ಲ ಮಾಡ್ತೀವಿ. ಡೆಫಿನೆಟ್ ಆಗಿ ಪೆರಿಮೆನೋಪಾಸ್ ದೇ ಹ್ಯಾವ್ ಟು ಗೋ ಫಾರ್ ಕಂಪ್ಲೀಟ್ ಹೆಲ್ತ್ ಚೆಕ್ ಮಾಡಿಕೊಂಡು ಒಂದು ಹಾರ್ಟ್ ಎವ್ಯಾಲ್ಯೂಯೇಷನ್ ಮಾಡ್ಕೋಬೇಕಾಗತ್ತೆ, ಅವ್ರ ಲಿಪಿಡ್ಸು ಅದೆಲ್ಲ ನೋಡ್ಕೋಬೇಕಾಗತ್ತೆ. ಸೊ ಈಚ್ ಏಜ್ ಗ್ರೂಪ್ ಹ್ಯಾಸ್ ಗಾಟ್ ಸ್ಪೆಸಿಫಿಕ್ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಅಡಾಲೆಸೆಂಟ್ಸ್ ಯಾವಾಗ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಆ್ಯಂಡ್ ಆ ಟೆಸ್ಟ್ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ? ಅಲ್ಲ, ಈಗ ಅಡೋಲೆಸೆಂಟ್ ಹುಡುಗಿಯರು ನಮ್ಮ ಹತ್ರ ಬಂದಾಗ ಇಫ್ ದೇ ಯೂಶಲಿ ನಮ್ಮ ಹತ್ರ ಏನೋ ಪ್ರಾಬ್ಲಮ್ ಇದ್ದಾಗೆ ಬರೋದು. ಆ ಹುಡುಗಿಯರು ಆ ಪ್ರಾಬ್ಲಮ್ ಇದ್ದಾಗ ಏನಕ್ಕೆ ಬರ್ತಾರೆ ಅಂದರೆ ಒಂದು ಎಕ್ಸೆಸಿವ್ ಬ್ಲೀಡಿಂಗ್ ಇರ್ಬೋದು, ಅಥವಾ ಸೈಕಲ್ಸ್ ಆಗಿರುತ್ತೆ, ತುಂಬ ದಿನ ಬ್ಲೀಡಿಂಗ್ ಆಗದೆ ಇರ್ಬೋದು, ಆ ಟೈಮಲ್ಲಿ ಬರ್ತಾರೆ. ಆವಾಗ ನಾವೊಂದು ಅಸೆಸ್ ಮಾಡ್ತೀವಿ. ವಿ ಜಸ್ಟ್ ಡೂ ಆಗ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ, ಹಿಮೋಗ್ಲೋಬಿನ್ ಅಂದರೆ ಜನರಲ್ ಹೆಲ್ತು. ಆ ಮಗು ಚೆನ್ನಾಗಿ ಆಹಾರ ತಿಂತಿದ್ಯಾ, ಅವಳು ಹಿಮೋಗ್ಲೋಬಿನ್ ಯಾವ ಥರ ಇದೆ, ಅವಳ ನ್ಯೂಟ್ರಿಷನ್ ಯಾವ ಥರ ಇದೆ, ಅದೆಲ್ಲ ನೋಡ್ತೀವಿ. ಮತ್ತು ಬೇಕಾದ್ರೆ ಒಂದು ಥೈರಾಯ್ಡು, ಮತ್ತು ಯೂಶಲಿ ಅಡೋಲೆಸೆಂಟ್ ಗರ್ಲ್ಸು ಸರಿಯಾಗಿ ನೀರು ಕುಡಿತಾ ಇರೋದಿಲ್ಲ, ಸ್ಕೂಲಲ್ಲಾಗಲಿ ಮನೆಗೆ ಬಂದಮೇಲಾಗಲಿ. ಸೊ ಒಂದು ಯೂರಿನ್ ರೂಟೀನ್ ಚೆಕಪ್ ಮಾಡ್ತೀವಿ ಅಷ್ಟೇ. ಬೇರೆ ತುಂಬ ಸ್ಕ್ಯಾನು ಆ ಥರ ಎಲ್ಲ ಏನೂ ಬೇಕಾಗೋದಿಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದೆರ್ ಇಸ್ ಸಮ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ವಿ ಜಸ್ಟ್ ಒಂದು ಜನರಲ್ ಹೆಲ್ತ್ ಚೆಕ್ ಥರ ಒಂದು ಕಂಪ್ಲೀಟ್ ಬ್ಲಡ್ ಕೌಂಟು, ಮತ್ತು ಥೈರಾಯ್ಡು, ಒಂದು ಯೂರಿನ್ ರೂಟೀನು, ಆ್ಯಂಡ್ ದೆನ್ ವಿ ಕೌನ್ಸಲ್ ದೆಮ್ ಪ್ರಾಪರ್ಲಿ ಯಾವ ಥರ ಇರಬೇಕು. ಅಮ್ಮ ಹೇಳಿದ್ರೆ ಏನು ಕೇಳ್ತಾ ಇರಲ್ಲ, ತರಕಾರಿ ತಿನ್ನಲ್ಲ, ಆಟ ಆಡೋದಿಲ್ಲ, ಮೇಡಮ್ ಬಂದ ತಕ್ಷಣ ಮೊಬೈಲ್ ನೋಡ್ತಿರ್ತಾಳೆ ಅಂತೆಲ್ಲ ನಾವೆಲ್ಲ ಸ್ವಲ್ಪ ಶಂಕದಿಂದ ಬಂದ್ರೇ ತೀರ್ಥ ಅನ್ನೋ ಥರ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ದಿನ ಕೇಳ್ತಾರೆ, ಮತ್ತೆ ಕರ್ಕೊಂಡು ಬರ್ತಾರೆ 3 months ಆದಮೇಲೆ ಇನ್ನೊಂದ್ಸಲ ಹೇಳಿ ಮೇಡಮ್ ಅಂತ. So it is like that. Adolescent means generally okay. After 20s, ಅಂದ್ರೆ ಇವಾಗ every woman requires to do it every year ಅಥವಾ ಹೇಗೆ? ಇಲ್ಲ, adolescent ಅಲ್ಲೆಲ್ಲ ನಾವೇನು ಹೇಳೋದೇ ಅಲ್ಲ. 20 ಆದಮೇಲೆ ಅಥವಾ 25 she has got everything, like her cycles are normal, she has got normal BMI,
ಎವ್ರಿಥಿಂಗ್ ಅಂದರೆ ಏನು ಬೇರೆ ಎಕ್ಸ್ಟ್ರಾ ಹೈಪರ್ ಆ್ಯಂಡ್ರೋಜೆನಿಕ್ ಫೀಚರ್ಸ್ ಅಂದರೆ ಅದು ತುಂಬ ಪಿಂಪಲ್ಸ್ ಇರೋವಂಥದ್ದಾಗಲಿ, ತುಂಬ ಹೇರ್ ಗ್ರೋತು, ಆ ಥರ ಎಲ್ಲ ರ್ಯಾಪಿಡ್ ವೆಯ್ಟ್ ಗೇನು, ಆ ಥರ ಎಲ್ಲ ಏನೂ ಇಲ್ಲ. ಶೀಸ್ ಅಂದರೆ ನಾವು ಯು ಜನರಲಿ ಡೋಂಟ್, ಅವ್ರು ನಮ್ಮ ಹತ್ರ ಬರೋದೇ ಇಲ್ಲ ಬೇಸಿಕಲಿ. ಕರೆಕ್ಟ್. ಸೊ ನಾವು ಏನು ಮಾಡೋಕ್ಕೆ ಹೋಗೋದಿಲ್ಲ. ಇಫ್ ದೇ ಕಮ್ ವಿತ್ ಸಮ್ ಸ್ಪೆಸಿಫಿಕ್ ದಿಸ್ ಥಿಂಗ್, ಡೆಫಿನೆಟ್ಲಿ ವಿ ವಿಲ್ ಆಫರ್ ದೆಮ್. ಅದೇ ಏನು ಟೆಸ್ಟ್ ಮಾಡಬೇಕು ಅಂತ ನಾವು ಡಿಪೆಂಡಿಂಗ್ ಅಪಾನ್ ಏನಂತಾರೆ ರೆಡ್ ಫ್ಲಾಗ್ಸ್ ಅಂತಂದ್ರೆ ಇನ್ಕ್ರೀಸ್ ಇನ್ ವೇಟ್, ಸಡನ್ ಗೇನ್ ವೇಟ್, ಒಬೆಸಿಟಿ, ಆಮೇಲೆ ಏನಂತಾರೆ ಲೈಕ್ ಎನರ್ಜಿ ಲೆವೆಲ್ಸ್ ತುಂಬಾ ಡ್ರಾಪ್ ಆಗ್ತಿರೋದು, ಅಥವಾ ಇವಾಗ ಫೇಶಿಯಲ್ ಅಲ್ಲಿ ಫೇಶಿಯಲ್ ಹೇರ್, ಪಿಂಪಲ್ಸ್ ಆ ಥರ ಎಲ್ಲ ಜಾಸ್ತಿ ಆದಾಗ ಇಟ್ಸ್ ನೆಸೆಸರಿ. ಓಕೆ, ಯಾವಾಗ ವಿಮೆನ್ಗೆ ಯಾವ ಏಜ್ ಅಲ್ಲಿ ರೆಗ್ಯುಲರ್ ಹೆಲ್ತ್ ಚೆಕಪ್ ತುಂಬಾ ಮ್ಯಾಂಡೇಟ್ರಿ ಆಗತ್ತೆ, ಮಾಡಿಸ್ಲೇಬೇಕು ಅನ್ನೋದು? ಅಲ್ಲ, ಆಫ್ಟರ್ 40 ಜನರಲಿ ವಿ ರೆಕಮೆಂಡ್, ಅಂದರೆ ಎಲ್ಲರೂ ಮಾಡಲೇಬೇಕು ಅಂತ. ಆ್ಯಂಡ್ ಇಫ್ ಅಟ್ ಆಲ್ ದೇರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ, ಅದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ಗಳು ಮಾಡಿಸ್ಕೋಬೋದು. ವಾಟ್ ಇಸ್ ದಿಸ್ ಪ್ರೀ ಕನ್ಸೆಪ್ಷನ್ ಟೆಸ್ಟ್? ಏನೇನು ಮಾಡ್ತೀರಾ ಅದರಲ್ಲಿ? ಹೌ ಇಂಪಾರ್ಟೆಂಟ್ ಇಸ್ ಇಟ್? ಪ್ರೀ ಕನ್ಸೆಪ್ಷನ್ ಅಂದರೆ ಅದೇ ನಾವು ಯೂಶಲಿ ಒಂದು ಎಗೇನ್ CBC, ಒಂದು ಹಿಮೋಗ್ಲೋಬಿನ್ ಸ್ಟೇಟಸ್ ಯಾವ ಥರ ಇದೆ ಅಂತ ನೋಡ್ಕೋತೀವಿ. ಮತ್ತು ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೋತೀವಿ. ಈಗ ಥೈರಾಯ್ಡು ಸಹ ತುಂಬ ರ್ಯಾಂಪೆಂಟ್ ಆಗಿರೋದ್ರಿಂದ. ಮತ್ತು ಶುಗರ್ಸು, ಅದು ಜನರಲಾಗಿ HbA1c ಅಂತ ಮಾಡಿಸ್ಕೋತೀವಿ. ಅದರದ್ದೊಂದು ರೇಂಜ್ ಇರುತ್ತೆ, ನಾರ್ಮಲ್ ರೇಂಜಲ್ಲಿ ಇರಬೇಕು ಬಿಫೋರ್ ಎಂಟರಿಂಗ್ ಇಂಟು ಪ್ರೆಗ್ನೆನ್ಸಿ. ಮತ್ತು ಕೆಲವೊಂದು ಸಲ ವ್ಯಾಕ್ಸಿನೇಷನ್ ಆಗಿದೆಯಾ ಇಲ್ವಾ ಅಂತ ರುಬೆಲಾ ಟೆಸ್ಟಿಂಗು ಒಂದು ಮಾಡ್ಕೋತೀವಿ. ಅದರಲ್ಲಿ ವ್ಯಾಕ್ಸಿನೇಷನ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆಗಿಲ್ಲ ಅಂತ ಅನ್ಸಿದ್ರೆ ಒಂದು ವ್ಯಾಕ್ಸಿನೇಷನ್ ಸಹ ಕೊಡ್ತೀವಿ. ಸೊ ಇದೆಲ್ಲ ಹೇಳಿ ವಿ ವಿಲ್ ಕೌನ್ಸಲ್ ದೆಮ್ ಅಬೌಟ್ ಫರ್ಟೈಲ್ ಪೀರಿಯಡ್ ಅಂದರೆ ಏನು, ಯಾವ ಥರ ಪ್ರಿಕಾಷನ್ಸು, ಆಲ್ಕೋಹಾಲ್ ತೊಗೊಳ್ಬೇಡಿ ಅಂತ ಹೇಳ್ತೀವಿ. ಬಿಕಾಸ್ ನವಡೇಸ್ ಗರ್ಲ್ಸ್ ವಿಲ್ ಎಂಡಲ್ಜ್ ಇನ್ ಲೈಕ್ ವಿತ್ ಮೆನ್ ದೇರ್ ಆಸ್ ಈಕ್ವಲ್ ಆಸ್ ಮೆನ್. ಸೊ ಅದೆಲ್ಲ ಹೇಳ್ತೀವಿ. ಸ್ವಲ್ಪ ನ್ಯೂಟ್ರಿಷನಲ್ ಅಡ್ವೈಸ್, ಫಿಸಿಕಲ್ ಆ್ಯಕ್ಟಿವಿಟಿ, ವಿಲ್ ಗೈಡ್ ದೆಮ್ ಹೌ ಟು ಎಂಟರ್ ಇನ್ ಟು ಪ್ರೆಗ್ನೆನ್ಸಿ ಅಂತ. ಓಕೆ, ರ್ಯಾಪಿಡ್ ಇನ್ಕ್ರೀಸ್ ಇನ್ ಒಬೆಸಿಟಿ is also one of the major reasons of infertility today. How we see women being so fit and energetic earlier, ಸುಮ್ಮನೆ ಹೇಳೋದಿಲ್ಲ. ಹಿಂದಿನ ಕಾಲದವರು ಅಂತ ನಾವು ಯಾವಾಗ ಮಾತು ಹೋಗ್ತೀವಿ, ಎಲ್ಲೋ ಒಂದು ಕಡೆ ನಾವು ಮುಖದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಸತ್ಯ ಏನು ಅಂತಂದರೆ, ಹೌ ಫಿಟ್ ದೇ ವೇರ್, ಹೌ ಎನರ್ಜೆಟಿಕ್ ದೇ ವೇರ್, ಹೌ ಪಾಸಿಟಿವ್ ದೇ ವೇರ್, ನಾವಿಲ್ಲ. ನಮ್ಮ ಜನರೇಷನ್ ಅವರು ಡೆಫಿನೆಟ್ಲಿ ಇಲ್ಲ. ಆ್ಯಂಡ್ ವಿ ಕ್ಯಾನ್ ಇವನ್ ಕಂಪೇರ್ ಅವರ್ ಸೆಲ್ಫ್ ವಿತ್ ದೆಮ್. ಓನ್ಲಿ ಥಿಂಗ್ what we see now is we are technologically better. There's nothing better than ನಮ್ಮ ಹಳೆ ಕಾಲದವ್ರು. our culture, our values, our system is something which we have to take a long way, and I think that will come back again. ಈ ಕಷ್ಟಗಳು, ಈ ತೊಂದರೆಗಳೆಲ್ಲ ನೋಡಿ ಮತ್ತೆ ನಾವು ನಮ್ಮ ಹಿಸ್ಟ್ರಿಲಿ ಏನಿತ್ತು ಅಥವಾ ನಮ್ಮ ಹಳೆ ಕಾಲದವ್ರು ಏನು ಮಾಡ್ತಿದ್ರು ಅದಕ್ಕೆ ವಿಲ್ ಕಮ್ ಬ್ಯಾಕ್ ಅಂತ ನನಗನ್ಸುತ್ತೆ. ವೈ ಡು ಯು ಥಿಂಕ್ ದಟ್ ದೇರ್ಸ್ ಅ ಹ್ಯೂಜ್ ಇನ್ಕ್ರೀಸ್ ಇನ್ ಒಬೆಸಿಟಿ, ವೇಟ್ ಗೇನ್ ಇಶ್ಯೂಸ್, ಅಥವಾ ಥೈರಾಯ್ಡ್ ಆಗಿರ್ಬೋದು, PCOS, PCOD, ಸೋ ಮೆನಿ ಥಿಂಗ್ಸ್. ಮೇ ಬಿ ಐ ಡೋಂಟ್ ಇವನ್ ನೋ ಹೌ ಮೆನಿ ಥಿಂಗ್ಸ್ ಆರ್ ದೇರ್. ಸೊ ಇಫ್ ವಿ ಬ್ರೇಕ್ ಇಟ್, ಹೆಲ್ತ್ ಅದ್ರ ಬಗ್ಗೆ ಮಾತಾಡಿದಾಗ ಫಸ್ಟ್ ವೇಟ್ ಗೇನ್, ವೇಟ್ ಲಾಸ್, ಅದು ತುಂಬ ಜಾಸ್ತಿ. ವೇಟ್ ಗೇನು ಡೆಫಿನೆಟ್ಲಿ ನಮ್ಮದು ಈಟಿಂಗ್ ಹ್ಯಾಬಿಟ್ಸು ಇಟ್ ಹಸ್ ಗಾನ್ ಹೇವೈ. ಏನಂದರೆ ತಿಂತೀವಿ, ಈಸಿಲಿ ಅವೈಲೇಬಲ್. ಮಕ್ಳಿಗೂ ಒಂದು ಝೊಮ್ಯಾಟೊ, ಒಂದು ಮೊಬೈಲ್ ಇಟ್ಕೊಂಡು ಬುಕ್ ಮಾಡ್ತಾರೆ, ಟಕ್ ಅಂತ ಮನೆಗೆ ಬರುತ್ತೆ. ಆಮೇಲೆ ವಿಚ್ ಇಸ್ ನಾಟ್ ಅಂದರೆ ಅಷ್ಟು ಎಕ್ಸೆಸಿವ್ ಕ್ಯಾಲರೀಸ್ ನಮಗೆ ಬೇಕಾಗೇ ಇರೋದಿಲ್ಲ. ಮೊದಲೆಲ್ಲ ನಾವು ಎಲ್ಲ ಮಕ್ಕಳಿದ್ದಾಗ ನೀವು ನೋಡಿರ್ಬೋದು, ಏನು ಎಕ್ಸ್ಟ್ರಾ ತಿಂಡಿ ಇರ್ತಾನೆ ಇರಲಿಲ್ಲ ಮನೇಲಿ. ಅಶ್ವಾಯ್ತಾ ಊಟ ಮಾಡು, ಅನ್ನ ಸಾರು ಪಲ್ಯ, ಏನಾದ್ರು ಇದ್ರೆ ಕಳ್ಳೆ ಬೀಜ ಹುರ್ಕೊಡೋದು, ಆ ಥರ ಎವ್ರಿಥಿಂಗ್ ವಾಸ್ ಹೆಲ್ದಿ ಸ್ನ್ಯಾಕಿಂಗ್. ನಮ್ಗೆ ಅಶ್ವಾಯ್ತಾ ಕೊಬ್ಬರಿ ತಿನ್ನೋದು, ಕೊಬ್ಬರಿ ಬೆಲ್ಲ ತಿನ್ನೋದು, ನಿಮಗೆ ನೆನಪಿದ್ರೆ ಬಿಸ್ಕೆಟ್ ಸಹ ಇರ್ತಿರ್ಲಿಲ್ಲ. ಅಂದರೆ ವಿ ನೆವರ್ ಯೂಸ್ ಟು ಹ್ಯಾವ್ ಆಲ್ ದಿಸ್ ಜಂಕ್ ಡಯಟ್ ಅಟ್ ಆಲ್. ಆಗ ಸ್ವಲ್ಪ ಚಬ್ಬಿ ಇದ್ರೂ ಸಹ ಇಟ್ ವಾಸ್ ನಾಟ್ ಲೈಕ್ ಅನ್ಹೆಲ್ದಿ ಆ ಥರ ಇರಲಿಲ್ಲ. ಆಮೇಲೆ ಆಲ್ವೇಸ್ ವಿ ಯೂಸ್ ಟು ಬಿ ಔಟ್ಸೈಡ್. ಆಗೆಲ್ಲ ಕರೆಂಟ್ ಹೋಗ್ಬಿಡ್ತಾ ಇತ್ತು, ಫುಲ್ ಈಚೆ ಕಡೆ ಇರ್ತಿದ್ವಿ. ಯಾಕೆ ದಿನ ಹೋಗ್ಲಿ ಕರೆಂಟು ಅಂತ ರೋಡಲ್ಲಿ ಆಟ ಆಡೋ ಮಜಾನೇ ಬೇರೆ. ಆಚೆ ಹೋಗ್ಬಿಟ್ಟು ಅಮ್ಮ ಕರೀತಾ ಇದ್ರೆ ಬರ್ತೀವಿ. ಯು ಸಿ ದಿಸ್ ಜನರೇಷನ್ ಕಿಡ್ಸ್ ಅವ್ರು ಹೋಗೋದೇ ಇಲ್ಲ. ಫುಲ್ ಸಮ್ಮರ್ ಹಾಲಿಡೇಸು ಒಂದೇ ರೂಮಲ್ಲಿ 4 ಗೋಡೆ ಮೇಲೆ ಮುಂದೆ ಲ್ಯಾಪ್ಟಾಪ್ ಮುಂದೆ ಕೂತಿರ್ತಾರೆ. ಸೊ ಹೌ ವಿಲ್ ಯು ಎಕ್ಸ್ಪ್ಲೇನ್? ಆ್ಯಂಡ್ ಎವ್ರಿಥಿಂಗ್ ದೇ ವಿಲ್ ಆರ್ಡರ್ ಫ್ರಮ್ ಝೊಮ್ಯಾಟೊ, ಸ್ವಿಗ್ಗಿ, ಬರ್ತಾನೇ ಇರುತ್ತದು, ಅಲ್ಲಿ ತಿಂತಾ ಇರ್ತಾರೆ. ವಿಚ್ ಇಸ್ ಆಮೇಲೆ ಆ ಸಿಸ್ಟಮ್ ಮುಂದೆ ನೋಡ್ಕೊಂಡು ತಿನ್ನೋದು. ಅವರು 1 ಪೋರ್ಷನ್ ತಿನ್ನೋದನ್ನು 2 ಪೋರ್ಷನ್ ತಿಂದಿರ್ತಾರೆ. ನೋ ಫಿಸಿಕಲ್ ಆ್ಯಕ್ಟಿವಿಟಿ, ಮೆಂಟಲ್ ಹೆಲ್ತ್ ಈಸ್ ಆಲ್ಸೋ ನಾಟ್. ಅಂದರೆ ಆ ಆಟದಿಂದ ಬರೋಂಥ ಹುಮ್ಮಸ್ಸು ಎಲ್ಲ ಮಕ್ಕಳಲ್ಲಿ ಕಮ್ಮಿ ಆಗಿಬಿಟ್ಟಿದೆ. ಯು ಜಸ್ಟ್ ಸಿ ದ ಯಂಗರ್ ಜನ್ರೇಷನ್, ಏನರಲ್ಲೂ ಇಂಟ್ರೆಸ್ಟೇ ಇಲ್ಲ ಅವ್ರಿಗೆ. ವಾಟ್ ದೇ ಡು,
ನ್ಯಾಚುರಲಿ a lot of eating disorder has also increased rapidly. ನೋ ಫಿಸಿಕಲ್ ಆಕ್ಟಿವಿಟಿ. ಸ್ಕೂಲ್ಗೂ ಸಹ ನಾವೆಲ್ಲ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾ ಇದ್ವಿ, ಇವ್ರಿಗೆ ಸ್ಕೂಲ್ ಮನೆ ಮುಂದೆನೇ ಬಸ್ ಬರುತ್ತೆ, ಅಲ್ಲೇ ಇಳಿಸ್ತಾರೆ, ಅಲ್ಲೇ ಬರ್ತಾರೆ. ಸೊ ನ್ಯಾಚುರಲಿ there is so much of lifestyle changes ಎಲ್ಲ. So definitely obesity is increasing. And if you have to talk a little bit about thyroid, PCOD, PCOS and other related complications, ಇದು ಜಾಸ್ತಿ ಏನಕ್ಕೆ ಆಗ್ತಾ ಇದೆ, ಅದನ್ನ ನಾವು ಹೇಗೆ ಪ್ರಿಕಾಷನ್ ತಗೋಬಹುದು? All these things are interlinked. Hypothyroidism will cause polycystic ovarian disease, it might cause. If obesity is there, it will cause polycystic ovarian. All these things are interlinked. Same thing, we have to concentrate that lifestyle management. Main thing lifestyle, proper heating. unnecessary ಬೇಕಾಗಿಲ್ಲ ತಿನ್ನೋದು. ನಾವೀಗ ಹೊಟ್ಟೆ ಹಸಿವಾಗೋದಕ್ಕೆ ತಿನ್ನೋದಕ್ಕಿಂತ ಬಾಯಿ ಚಪ್ಪಲಿಕ್ಕೆ ತಿನ್ನೋದು ಜಾಸ್ತಿ ಆಗೋಗ್ಬಿಟ್ಟಿದೆ ದಿಸ್ ಜನ್ರೇಷನ್. ಅಂದರೆ ಜಸ್ಟ್ ಗೋ ಔಟ್, ಈಟ್ ಸಮ್ ಅನ್ನೆಸರಿ ದ ಚೀಸು ಬೇರೆದು ಎಲ್ಲ. ಸೊ ಡೆಫಿನೆಟ್ಲಿ ಲೈಫ್ ಸ್ಟೈಲ್, ಗುಡ್ ಹೀಟಿಂಗ್ ಹ್ಯಾಬಿಟ್ಸ್ ಆ್ಯಂಡ್ ಸ್ಲೀಪ್ ಪ್ಯಾಟರ್ನ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಚಿಲ್ಡ್ರನ್ ಆರ್ ಲೈಕ್ ಅದು ಸ್ಕ್ರೀನು ರಾತ್ರಿ ಆದರೂ ಪಾಪ ಎಲ್ಲರಿಗೂ ಸೆಪ್ರೇಟ್ ರೂಮ್ಸ್ ಇರುತ್ತೆ. ದಟ್ ಈಸ್ ಒನ್ ಮೋರ್ ಡಿಸಡ್ವಾಂಟೇಜ್. ಎಲ್ಲ ಸೆಪ್ರೇಟ್ ರೂಮ್ಸಲ್ಲಿ ಇರ್ತಾರೆ, ಅಪ್ಪ ಅಮ್ಮ ಎಲ್ಲೋ ಇರ್ತಾರೆ. ಅವ್ರನ್ನ ಕರೆಯೋಕ್ಕೆ ಒಂದು ಅರ್ಧ ಗಂಟೆ, ಊಟಕ್ಕೆ ಬನ್ನಿ ಅಂತ ಕರೆಯೋದೇ ಒಂದು ಅರ್ಧ ಗಂಟೆ. ಲೈಫ್ ಸ್ಟೈಲ್ ಚೇಂಜ್, ಲೈಫ್ ಸ್ಟೈಲ್, ಫುಡ್ ಮತ್ತು ಫಿಟ್ನೆಸ್ ಅಂತ ಅಂದರೆ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಟು ಅ ಲಿಟಲ್ ಬಿಟ್. ನಾವು ನಿದ್ದೆ ಬಗ್ಗೆ ಮಾತಾಡಕ್ಕೆ ಹೋದರೆ, ಹೌ ಇಸ್ ದಟ್ ಎವ್ರಿಬಡಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಸ್ಲೀಪ್? ಎಲ್ಲರಿಗೂ ಅಷ್ಟೇ ಮಿನಿಮಮ್ 6 to 8 hours ಆಫ್ ಸ್ಲೀಪ್ ಬೇಕೇ ಬೇಕು. ಫುಡ್ ಹ್ಯಾಬಿಟ್ಸ್, ವಾಟ್ ಇಸ್ ದಟ್ ಡೈಲಿ ನ್ಯೂಟ್ರಿಷನ್ ವಿ ಹ್ಯಾವ್ ಟು ಲುಕ್ ಇನ್? ದೇ ಹ್ಯಾವ್ ಟು ಇನ್ಕ್ಲೂಡ್ one bowl of green leafy vegetables and some amount of protein rich diet. ಅಂದ್ರೆ ಅವ್ರ ಮನೇಲಿ ಏನ್ ತರ ಮಾಡ್ತಾರೋ ಮನೆ ಊಟ ಆದಷ್ಟು ಮನೆ ಊಟ. ಕರೆಕ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮನೆ ಊಟ ಎಷ್ಟು ಜಾಸ್ತಿ ತಿಂದ್ರು ಪರವಾಗಿಲ್ಲ, ಅದಂದ್ರೆ ಡೀಪ್ ಫ್ರೈಡ್ ಆ ಥರದ್ದೆಲ್ಲ. ಮನೇಲಿ ಮಾಮೂಲಿ ಪಲ್ಯ, ಸಾರು, ಅನ್ನ. ನೀವು ನಾನ್ ವೆಜ್ ತಿನ್ನೋರಾದ್ರೆ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಆ ಥರ ದಟ್ ಮನೆ ಊಟ ಮಾಡಬೇಕು ಬೇಸಿಕ್. ಅಂಡ್ ಫಿಸಿಕಲ್ ಆಕ್ಟಿವಿಟಿ 40-45 ಅಂದರೆ ಡೆಫಿನೆಟ್ಲಿ ವೀಕ್ಲಿ 5 times ಬ್ರಿಸ್ಕ್ ವಾಕ್ ಅಂದ್ರೆ ಫ್ರೆಂಡ್ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಹೋಗೋದಲ್ಲ. ಕಾನ್ಸಂಟ್ರೇಟ್ ಆನ್ ಯುವರ್ ವಾಕಿಂಗ್ ಅಂಡ್ ಯು ಶುಡ್ ಸ್ವೆಟ್. ಸಣ್ಣ ಮಕ್ಳಿತ್ತು ಅಂದ್ರೆ ಎವ್ರಿ ಡೇ ದೇ ಶುಡ್ ಪ್ಲೇ. ಅಂದ್ರೆ ಇಂಟೆನ್ಸ್ ಫಿಸಿಕಲ್ ಆಕ್ಟಿವಿಟಿ ಲೈಕ್ ಫುಟ್ಬಾಲ್ ಆಡ್ತಾರ, ಟೆನ್ನಿಸ್ ಆಡ್ತಾರ, ಓಡ್ತಾರ, ಸೈಕ್ಲಿಂಗ್ ಮಾಡ್ತಾರ. ದಟ್ ಶುಡ್ ಬಿ ಮಿನಿಮಮ್ 1 hour ಇಂಟೆನ್ಸ್ ಆಕ್ಟಿವಿಟಿ. ಅವ್ರದಂತೂ ಮಾಡ್ರೇಟ್ ಟು ವಿಗರಸ್ ಮಾಡಬೇಕು. ಇನ್ನು ನಮ್ದೆಲ್ಲ ಲೈಕ್ 45 minutes to 1 hour ಆಫ್ ಬ್ರಿಸ್ಕ್ ವಾಕ್, ಅಟ್ಲೀಸ್ಟ್ 5 hours ಇನ್ ಎ ವೀಕ್. ಈ 20 to 40 ಇರೋರು ಸೇಮ್. ಈ ನಮ್ಮ 90s ಅವ್ರಿಗೆ ಏನು ಗೊತ್ತಾ ಪ್ರಾಬ್ಲಮ್ಮು, ನಾವು ಈ ಕಡೆ ಆ ಕಡೆನೂ ಅಲ್ಲ, ಈ ಕಡೆನೂ ಅಲ್ಲ, ಮಧ್ಯದಲ್ಲಿ ಒಂಥರ ಆ ವ್ಯಾಲ್ಯೂಸು ಇದೆ, ಈ ವ್ಯಾಲ್ಯೂಸು ಇದೆ. ಸೊ ವಿ ಬಿಕಮ್ ಲೈಕ್ ಇನ್ ಬಿಟ್ವೀನ್. ಸೇಮ್ ಥಿಂಗ್. ಅಂದರೆ ಅಡೋಲ್ಸೆಂಟ್ ಅಷ್ಟು ಬೇಡ ಅಂದ್ರು ದಟ್ಸ್ ವಾಟ್ 45 minutes ಎನಿ ಫಾರ್ಮ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ನಾಟ್ ಓನ್ಲಿ ವಾಕ್. If at all you're cycling, running, jogging, dancing, anything that you like. Or yoga. Okay, fantastic. We spoke a lot of value has been delivered to audience. I'm damn sure ನಿಮ್ಗೆ ಇನ್ನೂ ಇದಕ್ಕಿಂತ ಇಂಪಾರ್ಟೆಂಟ್ ಕ್ವೆಶನ್ ಅಂದರೆ ಡೈರೆಕ್ಟ್ ಆಗಿ ಡಾಕ್ಟರ್ ಅಂಬುಜಾ ಅವ್ರನ್ನ ನೀವು ನರ್ಚರ್ ಹಾಸ್ಪಿಟಲ್ ರಾಜಾಜಿನಗರಲ್ಲಿ ಮೀಟ್ ಮಾಡ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಮ್ಯಾಮ್ ಮಾತಾಡ್ತಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ಯಾವುದೇ ರೀತಿಯಾದಂಥ ಜಡ್ಜ್ಮೆಂಟ್ ಇಲ್ಲದೆ ನೀವು ಯಾವುದನ್ನು ಬೇಕಾದರೂ ಮುಕ್ತವಾಗಿ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಬೋದು. ಐ ಕ್ಯಾನ್ ಅಶ್ಯೂರ್ ಯು ಆನ್ ದ್ಯಾಟ್ ಬಿಕಾಸ್ ನಾನು ಡಾಕ್ಟರ್ ಪಕ್ಕ ಕೂತಿದ್ದೀನಿ ಆ್ಯಂಡ್ ಐ ನೋ ದ ಕೈಂಡ್ ಆಫ್ ವ್ಯಾಲ್ಯೂಸ್ ದಟ್ ಡಾಕ್ಟರ್ ಕ್ಯಾರೀಸ್. ಐ ಥಿಂಕ್ ರಾಜಾಜಿನಗರ್ ಮೆಟ್ರೋಯಿಂದ 100 meters. ಸೊ ಐ ಆಮ್ ಡ್ಯಾಮ್ ಶೋರ್ ನಮ್ಮ ಕನ್ನಡ ಮಾತಾಡೋ ಒಂದು ಕಮ್ಯುನಿಟಿ ಮಲ್ಲೇಶ್ವರಂ, ರಾಜಾಜಿನಗರ್, ವಿಜಯನಗರ ಇಲ್ಲಿ ಈ ಕಡೆ ಜಾಸ್ತಿ ಇದ್ದಾರೆ. ಸೊ ಆ ಶುದ್ಧ ಕನ್ನಡದಲ್ಲಿ ಆರಾಮಾಗಿ ಮೇಡಮ್ ಹತ್ರ ಮಾತಾಡ್ಬೋದು. ಸೊ ಡಾಕ್ಟರ್, ನಿಮ್ಮ ಬಗ್ಗೆ ನನಗೆ ತಿಳ್ಕೊಳಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಐ ಮೀನ್ ಯು ಆರ್ ಅ ವಾಸ್ಟ್ ಏನಂತ ಬಂಡಲ್ ಆಫ್ ನಾಲೆಡ್ಜ್. ನಿಮ್ಮ ಚೈಲ್ಡ್ಹುಡ್ ಅಥವಾ ಹಿಸ್ಟ್ರಿ ಬಗ್ಗೆ ಒಂಚೂರು ಮಾತಾಡೋಕೆ ಐ ಕೀಪ್ ಇಟ್ ವೆರಿ ಕ್ವಿಕ್ ಆ್ಯಂಡ್ ಫಾಸ್ಟ್. ಸೊ ನೀವು ಹುಟ್ಟಿದ್ದು ಬೆಳೆದಿದ್ದೆ ಅಲ್ಲಿ ರ್ಯಾಪಿಡ್ ಫೈರ್? ಕೋಲಾರ್ನ ಹುಟ್ಟಿದ್ದು ಬೆಳೆದಿದ್ದು, ಸ್ಕೂಲಿಂಗು ಕಾಲೇಜ್ ಅಲ್ಲೇ ಆಗಿದ್ದು ಟಿಲ್ 12th. ಓಕೆ. MBBS ಮಾಡಲಿಕ್ಕೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಗೆ ಬಂದೆ. ಓಕೆ. PG ಮಾಡಲಿಕ್ಕೆ ಪುನಾ BJ ಮೆಡಿಕಲ್ ಕಾಲೇಜ್ ಅಂತ. ನೀವೇ ಚೂಸ್ ಮಾಡಿದ ಗೈನಕಾಲಜಿ ಅಥವಾ ಯಾರಾದರೂ ಇನ್ಸ್ಪೈರ್ ಮಾಡಿದ್ರ, ಹೇಗೆ ಅದು? ಸೊ ಸೀರಿಯಸ್ ಆಗಿ ಹೇಳ್ಬೇಕು ಅಂದರೆ ಗೈನಕಾಲಜಿ ಅಷ್ಟು ಅದೇ ತುಂಬ ಬ್ಯುಸಿ ಇದಲ್ವಾ, ಒಂದು ಪರ್ಸ್ನಲ್ ಲೈಫ್ ಇರಲ್ಲ ಅಂತ ಅನ್ಕೋತಾ ಇದ್ವಿ. ಬಟ್ ವೆನ್ ಇಟ್ ಕೇಮ್ ಟು ಪೋಸ್ಟ್ ಗ್ರಾಜುಯೇಷನ್ ಐ ಚೂಸ್ ಗೈನಕಾಲಜಿ ಓನ್ಲಿ. ಐ ಬೀನ್ ವರ್ಕಿಂಗ್ ಇನ್ ಮಹಾರಾಷ್ಟ್ರ ಫಾರ್ ಕಪಲ್ ಆಫ್ ಇಯರ್ಸ್. ಅಲ್ಲೇ ಇದ್ದೆ, ಸ್ವಲ್ಪ ಜಿಲ್ಲೆಗಳಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಬ್ಯಾಂಗ್ಳೂರಲ್ಲಿ
ಪ್ರೆಸೆಂಟ್ಲಿ ಐ ವಾಸ್ ವರ್ಕಿಂಗ್ ವಿತ್ ಮಣಿಪಾಲ್ ಹಾಸ್ಪಿಟಲ್ ಯಶವಂತಪುರ. ಈಗ ನಂದೇ ಆದಂಥ ಒಂದು ಬೊಟಿಕ್ ಹಾಸ್ಪಿಟ್ಲು ಓಪನ್ ಮಾಡಿದ್ದೀನಿ, ನರ್ಚರ್ ಹಾಸ್ಪಿಟಲ್ಸ್. ಆ ಹೆಸರು ಬಹಳ ಚೆನ್ನಾಗಿದೆ, ನರ್ಚರ್ ಅಂತ. ವೈ ಡಿಡ್ ಯು ನೇಮ್ ಯೋರ್ ಹಾಸ್ಪಿಟಲ್ ಆಸ್ ನರ್ಚರ್? ನರ್ಚರ್ ಅಂದ್ರೆ ಒಂಥರ ಆರೈಕೆ ಅಂತ. ಸೊ ನರ್ಚರ್ ಅಂತ ಕೇಳಿದ್ರೇನೆ ಒಂಥರ ಖುಷಿ ಆಗುತ್ತಲ್ವಾ. ಸೊ ಬೇಸಿಕಲಿ ವಿ ನರ್ಚರ್ ವಿಮೆನ್ ಅಂತ. ಬ್ಯೂಟಿಫುಲ್ ಬ್ಯೂಟಿಫುಲ್. ಡಾಕ್ಟರ್, ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ? ನಮ್ಮ ತಂದೆ ಕೋಲಾರಲ್ಲಿ ಅಡ್ವೊಕೇಟು. ಅವರು ಹೆಲ್ದಿ ಯಂಗ್ ಮ್ಯಾನ್ ಅಂತ, 86 year old ಬಟ್ ಸ್ಟಿಲ್ ವೆರಿ ಆಕ್ಟಿವ್, ಈಸ್ ಪ್ರಾಕ್ಟಿಸಿಂಗ್ ಲಾ. I lost my mother at the age of when I was in 9th standard only. That is one more reason I wanted to be a doctor, and because my mother's dream was that one. So beautiful. Siblings? ಸಿಬ್ಲಿಂಗ್ಸ್ ಇದ್ದಾರೆ, ನನ್ನ ತಂಗಿ ಮತ್ತೆ ಒಬ್ಬರು ಅಣ್ಣ ಇದ್ದಾರೆ. ಓಕೆ ಓಕೆ. ಹೌ ವಾಸ್ ಯುವರ್ ಅರ್ಲಿ ಡೇಸ್? ಲೈಕ್ ಫ್ಯಾಮಿಲಿ ಹೇಗಿತ್ತು ಅಂದರೆ, ಲೈಕ್ ಹೌ ವಾಸ್ ಯುವರ್ ಚೈಲ್ಡ್ಹುಡ್ ಎಲ್ಲ? ಒಂದು ಡಾಕ್ಟರ್ ಆಗಕ್ಕೆ ಅಸ್ಪೈರ್ ಮಾಡೋ ಹಾಗಿದ್ರೆ ಆಲ್ ದಟ್ ವಿಲ್ ಮ್ಯಾಟರ್ ಅ ಲಾಟ್. ಚೈಲ್ಡ್ಹುಡ್ಡು, ಅಪ್ಬ್ರಿಂಗಿಂಗು, ಪೇರೆಂಟಿಂಗ್ ಎಲ್ಲ. ಚೈಲ್ಡ್ಹುಡ್ ವಾಸ್ ಓಕೆ, ಮಾಮೂಲಿ ಆಟ ಆಡ್ಕೊಂಡು ಚೆನ್ನಾಗಿ ಆ ಥರ. ಈ ಮಕ್ಕಳ ಥರ ಅಷ್ಟೆಲ್ಲ ಸ್ಟ್ರೆಸ್ ಎಲ್ಲ ಏನು ಇರಲಿಲ್ಲ, ಆರಾಮಾಗಿ. ಬಟ್ ಡಾಕ್ಟರ್ ಸಿಕ್ಕಾಪಟ್ಟೆ ಜಾಸ್ತಿ ಓದಬೇಕು ಅಂತಾರಲ್ಲ, ಅದು ನಿಮ್ಗೆ ಇಷ್ಟ ಆಗ್ತದೆ? ಎಷ್ಟೊತ್ತು ಓದ್ತಿದ್ರಿ ನೀವು? ಅದು ಎಕ್ಸಾಮ್ ಡಾಕ್ಟರ್ಸ್ಗೆ ಸ್ವಲ್ಪ ಓದೋದು ಜಾಸ್ತಿನೇ ಇರುತ್ತೆ. ದಟ್ we perceived. That is a part of your journey. Okay. Ma'am, ಎಷ್ಟು ಜನ ಮಕ್ಕಳು ಮತ್ತೆ ಸರ್ ಬಗ್ಗೆ ಹೇಳಿ? ನಮ್ಮ ಹಸ್ಬೆಂಡ್ he works for the government of Maharashtra. ಮಗ is in 3rd year engineering. My daughter is in 7th standard. Oh, 7th standard. That's pretty nice. Okay. Ma'am, ಇವಾಗ as a doctor, your profession is like ಲಾಟ್ ಆಫ್ ಟೈಮ್ ಕನ್ಸ್ಯೂಮಿಂಗು. ಮತ್ತು ನೀವು ಯಾವಾಗ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ ಅನ್ನೋದೇ ಹೇಳೋಕ್ಕಾಗಲ್ಲ. ಇದೆಲ್ಲದರ ಮಧ್ಯೆ ಪರ್ಸ್ನಲ್ ಲೈಫ್ನ ಹೇಗೆ ನೀವು ಆ್ಯಸ್ ಅ ಡಾಕ್ಟರ್ ಬ್ಯಾಲೆನ್ಸ್ ಮಾಡ್ತೀರಾ? ಐ ಆಮ್ ಡಾಕ್ಟರ್ ಫಸ್ಟ್, ದೆನ್ ಐ ಬಿಕಮ್ ಎ ವೈಫ್, ಐ ಬಿಕಮ್ ಎ ಮದರ್. ಸೊ ಡೆಫಿನೆಟ್ಲಿ ಆ್ಯಂಡ್ ಪ್ರಾಬಬ್ಲಿ ನನ್ನ ಮಕ್ಕಳು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈವನ್ ಮೈ ಹಸ್ಬೆಂಡ್ ಆಲ್ಸೋ ಹ್ಯಾಸ್ ಸಪೋರ್ಟೆಡ್ ಮೀ. ಸೊ ಎಷ್ಟೊಂದು ಸಲ ಮದುವೆ ಮನೆವರೆಗೂ ಹೋಗಿರ್ತೀನಿ, ಅಲ್ಲಿಂದ ವಾಪಸ್ ಬಂದಿದ್ದೀನಿ ತುಂಬ ಸಲ. ಆಮೇಲೆ ಊರಿಗೆ ಹೋಗಿರ್ತೀನಿ, ನಮ್ಮ ಅತ್ತೆ ಮಾವನ್ನೆಲ್ಲ ನೋಡೋಕ್ಕೆ, ಮಾತಾಡ್ಸಿದ ತಕ್ಷಣ ಕೇಸ್ ಬಂದಿದೆ ಅಂತ ಓಡ್ ಬಂದಿರ್ತೀವಿ, ಆ ಥರ ಎಲ್ಲ. ಸೊ ವೆನ್ ಮೈ ಪೇಷಂಟ್ ನೀಡ್ಸ್ ಮೀ ಐ ಆಮ್ ದೇರ್. ಹೌದು, ಓನ್ಲಿ ನಾವು ಊರು ಬಿಟ್ಟು ಹೊರಗಡೆ ಹೋದಾಗ ಮಾತ್ರ ನಮ್ಮ ಪೇಷಂಟಿಗೆ ನಾವು ಸಿಗಲ್ಲ. ಅದರ್ವೈಸ್ ವಿ ಆರ್ ಆಲ್ವೇಸ್ ಅವೈಲೇಬಲ್. ಒನ್ಸ್ ಯು ಕಮಿಟೆಡ್ ಯುವರ್ ಸೆಲ್ಫ್, ಐ ಥಿಂಕ್ ಯು ಶುಡ್. ಸೊ ಡಾಕ್ಟರ್ ಫಸ್ಟ್, ಎವ್ರಿಥಿಂಗ್ ನೆಕ್ಸ್ಟ್ ಅಂತ ಹೇಳಿದ್ರಿ. ಅದಾದ ನಂತರ ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡ್ತೀರಾ, ಒಂದು ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಎನಿ ಅದರ್ ಹಾಸ್ಪಿಟಲ್, ಬಿಕಾಸ್ ನಾನು ಪರ್ಸ್ನಲಿ ಆ ಹಾಸ್ಪಿಟಲ್ ನೋಡಿರೋದ್ರಿಂದ ಐ ಫೀಲ್ ಇಟ್ಸ್ ಅ ಬ್ಯೂಟಿಫುಲ್ ಹಾಸ್ಪಿಟಲ್. ಒಂಥರ ಹೋಮ್ಲಿ ಫೀಲ್ ಅನಿಸುತ್ತೆ, ಆ ಗಿಜಿ ಇರೋದಿಲ್ಲ, ಆ್ಯಂಡ್ ತುಂಬ ಕಂಫರ್ಟಬಲ್ ಫೀಲ್ ಅನಿಸುತ್ತೆ. ಸೊ ಈ ಥರ ಒಂದು ಹಾಸ್ಪಿಟಲ್ ಮಾಡಬೇಕು ಅನ್ನೋ ಒಂದು ಆಸ್ಪಿರೇಷನ್ ಹೆಂಗೆ ಬಂತು? As a doctor, you also become an entrepreneur really. How was that transition, doctor? That was not my dream. ಎಲ್ಲ ಅದೇ ಥರ ದೇಹ ಭಗವಂತನೇ ಮಾಡ್ದ ಅಂತ ಹೇಳ್ಬೋದು ಆ್ಯಕ್ಚುಲಿ. ಬಟ್ ಡೆಫಿನೆಟ್ಲಿ ಇಟ್ ಗಿವ್ಸ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದರೆ ಎಲ್ಲರೂ ನಾಟ್ ಓನ್ಲಿ ಪೇಷಂಟ್ ಪಾರ್ಟ್, ಯು ಆರ್ ಮ್ಯಾನೇಜಿಂಗ್ ದ ಸಂಸ್ಥೆನೇ ಮ್ಯಾನೇಜ್ ಮಾಡ್ತಾ ಇರ್ತೀರಾ. ಐ ಹ್ಯಾವ್ ಟು ಸಿ ಸೋ ಮೆನಿ ಥಿಂಗ್ಸ್. ಡೆಫಿನೆಟ್ಲಿ ನಮ್ಮಲ್ಲಿ ಬಂದಿದ್ದ ಪೇಷಂಟು ಖುಷಿಯಾಗಿ ಹೋದಾಗ, ಅದು ಯಾರದೇ ಪೇಷಂಟ್ ಆಗಿರ್ಬೋದು, ನಂದೇ ಅಂತನೂ ಅಲ್ಲ, ತುಂಬ ಜನ ಡಾಕ್ಟರ್ಸ್ ಬಂದು ಫೆಸಿಲಿಟಿ ಯೂಸ್ ಮಾಡ್ತಾರಲ್ಲ, ಯು ರಿಯಲಿ ಫೀಲ್ ದಟ್ ಅಮೌಂಟ್ ಆಫ್ ಹ್ಯಾಪಿನೆಸ್. ಅವ್ರು ಒಂದು ಥ್ಯಾಂಕ್ಸ್ ಹೇಳಿದಾಗ ಇಟ್ ಒಂಥರ Okay, ನಮ್ಮ ಹಾಸ್ಪಿಟಲ್ ಸ್ಯಾಟಿಸ್ಫ್ಯಾಕ್ಷನ್, ದಟ್ ಇಸ್ ದ ನೆಕ್ಸ್ಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ನರ್ಚರ್ ಬಗ್ಗೆ ಒಂದಷ್ಟು ಮಾತಾಡೋಣ. ನರ್ಚರ್ ಹಾಸ್ಪಿಟಲ್ ಅದು ರಾಜಾಜಿನಗರಲ್ಲಿರೋದು. ಸೊ ವೆರಿ ಸ್ಟ್ರಾಟಜಿಕಲಿ ಲೊಕೇಟೆಡ್, ತುಂಬ ಆಕ್ಸೆಸಿಬಲ್ ಕೂಡ, ಆ್ಯಂಡ್ ಬರೋದಕ್ಕೂ ತುಂಬ ಅನುಕೂಲ ಆಗತ್ತೆ. ಆ್ಯಂಡ್ ಇಟ್ಸ್ ಅ ಲೊಕ್ಯಾಲಿಟಿ ವೇರ್ ನಿಮ್ಮಂಥ ಡಾಕ್ಟರ್ ಅವಶ್ಯಕತೆ ಇದೆ, ಆ್ಯಂಡ್ ವೇರ್ ದೇ ಕ್ಯಾನ್ ಫೀಲ್ ಕಂಫರ್ಟಬಲ್ ಟಾಕಿಂಗ್ ಟು ದ ಡಾಕ್ಟರ್. ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಿಕೊಂಡು ಆ ಕಂಫರ್ಟೇ ಬೇರೆ. ಸೊ ನರ್ಚರ್ ಹಾಸ್ಪಿಟಲ್ ಏನೇನು ಫೆಸಿಲಿಟೀಸ್ ಇದೆ, ಆ್ಯಂಡ್ ನೀವು ಅದನ್ನು ಯಾವ ರೀತಿ ಇದೆಲ್ಲ ಇರಬೇಕು ಅಂತ ನೀವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ? ಸೊ ನರ್ಚರ್ ಅಂದರೆ ಇಟ್ ಈಸ್ ಎ ವಿಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು. ಬಟ್ ಎಲ್ಲ ವಿಮೆನ್ಗಾಗುವಂಥ ಎಲ್ಲ ಪ್ರಾಬ್ಲಮ್ಸ್ನ ಸಹ ಡೀಲ್ ಮಾಡ್ತೀವಿ ನಾವು. ಆ್ಯಂಡ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ದಿಸ್ ಪ್ರೆಗ್ನೆನ್ಸಿ ಆ್ಯಂಡ್ ಇಟ್ಸ್ ಜರ್ನಿ. ಸೊ ನಾವು ಪ್ರೆಗ್ನೆಂಟ್ ವುಮೆನ್ ಬಂದಾಗ ನಾಟ್ ಓನ್ಲಿ ಮೆಡಿಕಲಿ ಆ್ಯಸ್ ಎ ಹೋಲಿಸ್ಟಿಕ್ ಅಪ್ರೋಚ್, ಅಂದರೆ ಅವ್ರನ್ನ ಒಂದು ಕೌನ್ಸಿಲಿಂಗ್ ಮಾಡೋದೇ ಇರ್ಬೋದು,
ಯೋಗ ಇನ್ ಪ್ರೆಗ್ನೆನ್ಸಿ ಏನೇನು ಎಕ್ಸಸೈಸಸ್ ಮಾಡಬೇಕು ಅಂತ ಅದು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಇರ್ಬೋದು, ನ್ಯೂಟ್ರಿಷನ್ ಬಗ್ಗೆ ಇರ್ಬೋದು. 7th 8th ಮಂತ್ ಬಂದಾಗ ನಮ್ಮ ಹಾಸ್ಪಿಟ್ಲಲ್ಲೇ ಒಂದು ಬೇಬಿ ಶವರ್, ಅಂದರೆ ಸೊ ದಟ್ ದೇ ವಿಲ್ ಕಮ್ ಟು ನೋ ಅಬೌಟ್ ದ ಹಾಸ್ಪಿಟ್ಲು ಯಾವ ಥರ ಇದೆ, ಅದು ಮನೆ ಥರ ಫೀಲ್ ಆಗಬೇಕು. ಸೊ ದೇ ಶುಡ್ ಫೀಲ್ ಅಟ್ ಹೋಮ್. ನಮ್ಮ ಸ್ಟಾಫ್ ಎಲ್ಲ ಗುರ್ತು ಮಾಡ್ಕೊಡ್ತೀವಿ ಅದೆಲ್ಲ, ಆ ಥರ ಎಲ್ಲ ಒಂದು ದ ಜರ್ನಿ ಶುಡ್ ಬಿ ಸ್ಮೂದರ್ ಅನ್ನೋ ಥರ. ದೆನ್ ವೆನ್ ಇಟ್ ಕಮ್ಸ್ ಟು ಡೆಲಿವರಿ ಆಲ್ಸೋ ನಮ್ಮಲ್ಲಿ ಅದೇ ಎಲ್ಲ ಥರದ ಫೆಸಿಲಿಟೀಸು ಇದೆ. ಲೈಕ್ ವೆಲ್ ಎಕ್ವಿಪ್ಡ್ ಲೇಬರ್ ರೂಮ್, ಸ್ಟೇಟ್ ಆಫ್ ದ ಆರ್ಟ್ OT ಇನ್ಫ್ರಾಸ್ಟ್ರಕ್ಚರ್, NICU ಇದೆ. ಮತ್ತು ವಿ ಅಲೋ ಸಮ್ ಆಫ್ ದ ಫ್ಯಾಮಿಲಿ ಮೆಂಬರ್, ಇಟ್ ಕುಡ್ ಬಿ ದ ಹಸ್ಬೆಂಡ್ ಇರ್ಬೋದು ಅಥವಾ ಎನಿಬಡಿ, ಅಥವಾ ಅವ್ರ ಅತ್ತೆ ಅವರು ಡೆಲಿವರಿ ಜೊತೇಲಿದ್ದು ಅವ್ರನ್ನ ಈಸ್ ದೇರ್ ಅಂತ ಮನೆ ಫೀಲಿಂಗ್ ಬರುತ್ತಲ್ವ ಯಾರು ಜೊತೇಲಿದ್ದರೆ. ಆ ಒಂದು ಮೊಮೆಂಟಲ್ಲಿ ಇಟ್ ಕುಡ್ ಬಿ ನಾರ್ಮಲ್ ಡೆಲಿವರಿ, ಇಟ್ ಕುಡ್ ಬಿ C-section, ಬಟ್ ಹಸ್ಬೆಂಡ್ ಜೊತೆಲಿರೋ ಫೀಲಿಂಗ್ ಇಟ್ ಇಸ್ ವೆರಿ ದಟ್ ಈಸ್ ಡಿಫ್ರೆಂಟ್. ಸಾಕಷ್ಟು ಹಾಸ್ಪಿಟಲಲ್ಲಿ ಅಲೌ ಮಾಡ್ತಾರೆ, ಎಷ್ಟೊಂದು ಹಾಸ್ಪಿಟಲ್ಸ್ ಅಲ್ಲಿ ಅಲೌ ಮಾಡಲ್ಲ. ಸೊ ನರ್ಚರಲ್ಲಿ ಹೇಗೆ ನಾವು ವಿ ಕನ್ಸಿಡರ್ ಬೋತ್ ದಟ್ ಕಪಲ್ ಟು ಬಿ ಪ್ರೆಗ್ನೆಂಟ್, ನಾಟ್ ಓನ್ಲಿ ದಟ್ ಲೇಡಿ, ಇವನ್ ದ ಹಸ್ಬೆಂಡ್ ಹಿ ಈಸ್ ಆಲ್ಸೋ ಪ್ರೆಗ್ನೆಂಟ್. ಆ್ಯಂಡ್ ಹೇಳ್ದಂಗೆ ಒಂದು ಸಲ ಮದುವೆ ಆಗಿದ್ದೀವಿ ಅಂದರೆ ಕಷ್ಟದಲ್ಲೂ ಸುಖದಲ್ಲೂ ಗಂಡ ಇಬ್ಬರು ಒಟ್ಟಿಗಿರಬೇಕಲ್ಲ. ಸೊ he also should see what all pains that she undergoes during delivery. And we also ask husbands to support the baby also. ಅಂದರೆ ಡೆಲಿವರಿ ಆದ ನಂತರನೂ ಸಹ ಹಾಲು ಕುಡಿಸ್ಬಿಟ್ಟು ನೀನು ಮಗುನ ಗಂಡನ ಕೈಲಿ ಕೊಟ್ಬಿಟ್ಟು ನೀನು ಮಲ್ಕೋ ಅಂದರೆ ಬೋತ್ he also should feel experience that parenting, no, the journey. So he will, many husbands, they are very enthusiastic. They will come and they will encourage their wives. ನಾವೇ ನೋಡಿದ್ದೀವಿ, come on, you can do it ಅಂತ ಹೇಳಿ ಅದು ಎಷ್ಟು ಚೆನ್ನಾಗಿ ಸ್ಮೂತ್ ನಾರ್ಮಲ್ ಡೆಲಿವರಿ ಆಗೋದನ್ನ ಸಹ ನಾವೇ ನೋಡಿದ್ದೀವಿ. ಅಂದರೆ ಆ ಮೂಮೆಂಟಲ್ಲಿ ಹಸ್ಬೆಂಡ್ ಜೊತೆಯಲ್ಲಿರೋದ್ರ ಅಡ್ವಾಂಟೇಜಸ್ ಏನು ಒಂದು ಸೈಕಲಾಜಿಕಲ್ ಅಡ್ವಾಂಟೇಜ್ ಏನಾಗುತ್ತೆ? ಮೊದಲು ಒಬ್ಬರು ಡೋಲಾಸ್ ಅಂದರೆ ನಮ್ಮ ಸೂಲ್ಗಿತ್ತಿಯರು ಅಂತೆಲ್ಲ ನೀವು ಕೇಳಿರ್ಬೋದು. ಹಳ್ಳಿಗಳಲ್ಲಿ ಒಂದು ಅಜ್ಜಿ ಜೊತೆಯಲ್ಲಿದ್ದು ಅವ್ರನ್ನ ಎನ್ಕರೇಜ್ ಮಾಡ್ತಾಯಿದ್ರು, ಅಂದರೆ ನೀನು ಮಾಡ್ಬೋದು. ಆ್ಯಕ್ಚುಲಿ ದಟ್ ವಾಟ್ ಮೋಟಿವೇಶನ್ ಡ್ಯೂರಿಂಗ್ ಲೇಬರ್, ಟೆಲ್ಲಿಂಗ್ ಗುಡ್ ಥಿಂಗ್ಸ್ ಡ್ಯೂರಿಂಗ್ ಲೇಬರ್. ನಮ್ಮ ಸ್ಟಡೀಸ್ ಏನು ಹೇಳ್ತಾವೆ ಅಂದರೆ ಇಟ್ ಈಸ್ ಈಕ್ವಿವೆಲೆಂಟ್ ಟು ಎಪಿಡ್ಯೂರಲ್ ಅನಾಲ್ಜೆಸಿಯಾ, ಅಂದರೆ ಒಂಥರ ಪೇಯ್ನ್ ರಿಲೀಫ್ಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತೆ. ಅಂದರೆ ಈ ಥರ ಮಾಡು ಅವ್ರು ಹೇಳ್ತಿರ್ತಾರೆ, ಅಜ್ಜಿಗಳು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ ಥರ ಈಗ ಗಂಡಂದರೂ ಸಹ ಇದ್ದರೆ ಏನೋ ನಮ್ಮವ್ರೊಬ್ಬರ ಜೊತೆಲಿದ್ದಾರೆ, ಏನೋ ಅವ್ರಿಗೆ that what emotional support. So but that ganda also should be equally supportive. ಒಂಥರ ಕೆಲವರು ತಾಯಿ ಅಳ್ಳೋದನ್ನ ನೋಡಿ ಸಹಿಸ್ಕೊಳ್ಳೋದಿಲ್ಲ, ಹೊರಗಡೆ ಹೊರಟೋಗ್ಬಿಡ್ತಾರೆ. ಬಟ್ ಈ ಶುಡ್ ಬಿ ಸ್ಟ್ರಾಂಗ್. ಅಂದರೆ ಸಪೋರ್ಟ್ ಮಾಡೋದಿದ್ರೆ ಡೆಫಿನೆಟ್ಲಿ ಎನಿ ನಾಟ್ ಓನ್ಲಿ ಗಂಡ, ಯಾರಾದರೂ ಅವ್ರ ಅಮ್ಮ ಆಗಿರ್ಬೋದು, ಅವ್ರ ಅತ್ತೆ ಆಗಿರ್ಬೋದು, ಹೂ ಈಸ್ ಸಪೋರ್ಟಿಂಗ್ ದ ಮದರ್, ಅಂದರೆ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಅಸ್. ಸೊ ನರ್ಚರಲ್ಲಿ ಕೇಳೋ ಹಾಗೆ ಇಲ್ಲ, ನೀವೇ ಹೇಳ್ತೀರಾ ನೀವು ಬನ್ನಿ ಜೊತೆಲಿರಿ ಅಂತ. ಫ್ಯಾಂಟಾಸ್ಟಿಕ್. ದಟ್ ವಿ ವಿಲ್ ಪ್ರಿಪೇರ್ ಫ್ರಮ್ 6th ಮಂತ್ ಓನ್ಲಿ. ಯಾರು ಇರ್ತೀರಾ ನೀವು, ಅಂದರೆ ಈಗ ಬಂದು ಸ್ಟ್ರೆಸ್ ಮಾಡೋ ಅಂಥವ್ರು ಇದ್ದರೆ there is of no use ಅಲ್ವಾ. ಅವ್ರ ಜೊತೆಯಲ್ಲಿ ಬಂದು ಅವ್ರನ್ನ ಸಪೋರ್ಟ್ ನೋಡಿರ್ತೀರಾ, ಅವರ ಪ್ಯಾಟ್ರನ್, ಅವ್ರ ಬಿಹೇವಿಯರ್ಸ್ ಕೂಡ. ಫ್ಯಾಂಟಾಸ್ಟಿಕ್. ಸೊ ಡಾಕ್ಟರ್, ಇವಾಗ ಏನಂತಾರೆ, ನೀವೊಂದು ಟ್ರಾನ್ಸಿಷನ್ ನೋಡಿದ್ರಿ, ಒಂದು ಗೈನೋಕಾಲಜಿಸ್ಟು ಪ್ರಾಕ್ಟೀಸ್ ಮಾಡ್ತಿರೋರು, ಪೇಷಂಟ್ಸ್ನ ನೋಡ್ತಿರೋರು, ಡೆಲಿವರಿ ಮಾಡ್ತಿರೋರು, ಟು ಬಿಕಮಿಂಗ್ ಅನ್ ಆಂಟ್ರಪ್ರಿನರ್. ವೆನ್ ಇಟ್ ಕಮ್ಸ್ ಟು ರನ್ನಿಂಗ್ ಅ ಹೋಲ್ ಆರ್ಗನೈಸೇಷನ್ ಆ್ಯಂಡ್ ಎಸ್ಪೆಷಲಿ ವಿಮೆನ್ ಆ್ಯಂಡ್ ಚೈಲ್ಡ್ ಆರ್ಗನೈಸೇಷನ್, ಇಟ್ಸ್ ಅ ಹೋಲ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಸೊ ವೆನ್ ಯು ಡಿಸೈನ್ ನರ್ಚರ್ ಹಾಸ್ಪಿಟಲ್, ನೀವು ಏನೇನು ವ್ಯಾಲ್ಯೂಸ್ ಅದಕ್ಕೆ ತಂದ್ರಿ, ಆ್ಯಂಡ್ ಆ್ಯಸ್ ಅನ್ ಆಂಟ್ರಪ್ರಿನರ್ ವಾಟ್ ಡಿಡ್ ಯು ಲೈಕ್ ಸ್ಟ್ರಿಕ್ಟಾಗಿ ಇದೆಲ್ಲ ಇರಬೇಕು ನನ್ನ ಹಾಸ್ಪಿಟ್ಲಲ್ಲಿ, ಅಂದರೆ ಈ ಸಿಸ್ಟಮ್ಸ್ ತರಬೇಕು ಅಂತ ನೀವೇನೇನು ಇದು ಮಾಡಿದ್ರಿ? ನಾವು ಹಾಸ್ಪಿಟಲ್ ಮಾಡಾಗ ಒಂದು ಆರ್ಕಿಟೆಕ್ಟ್ ಡಿಸೈನ್ ಕೊಟ್ಟರೂ ಸಹ ನಮ್ಮ ಪೇಷಂಟ್ಗೆ ಯಾವ್ಯಾವ ರೀತಿ, ಈಗ OT ಆಪ್ರೇಷನ್ ಥಿಯೇಟ್ರ್ ಇರ್ಬೋದು ಅಥವಾ ಎಮರ್ಜೆನ್ಸಿ ರೂಮ್ ಇರ್ಬೋದು, ಅದೆಲ್ಲ ನಮ್ಮ ಡಿಸೈನೇ. ಅಂದರೆ ಈ ಪೇಷಂಟ್ ಪ್ಲಾನಿಂಗ್ ಅವ್ರು ಮಾಡಿದ್ದನ್ನೆಲ್ಲ ನಾವು ಸ್ವಲ್ಪ ಚೇಂಜ್ ಮಾಡಿದ್ವಿ. ವೆನ್ ವಿ ವರ್ ಬೈಯಿಂಗ್ ದ ಎಕ್ವಿಪ್ಮೆಂಟ್ಸ್ ಆಲ್ಸೋ ವಿ ಡಿಂಟ್ ಕಾಂಪ್ರಮೈಸ್. ಅಂದರೆ ಪೇಷಂಟ್ ಸೇಫ್ಟಿ ವಾಸ್ ಅವರ್ ಪ್ರೈಮ್ ಇಂಪಾರ್ಟೆನ್ಸ್. ಸೊ ಅದನ್ನು ನೋಡಿಕೊಂಡೆ ಎಲ್ಲ ರೀತಿ ಮಾಡಿದ್ದೀವಿ. ಆ್ಯಂಡ್ ದಟ್ ಸ್ವಲ್ಪ ಕಲರ್ ಕಾಂಬಿನೇಷನ್ಸು ಅವ್ರು ಬಂದ ತಕ್ಷಣ ದಟ್ ತುಂಬ ಪೇಷಂಟ್ಸ್ ಬಂದು ಹೇಳೋದು, ಮೇಡಮ್ ಎಂಟರ್ ಆಗಿದ ತಕ್ಷಣ ದಟ್ ಪಾಸಿಟಿವ್ ವೈಬ್ಸ್ ದಟ್ ವಿ ಗೆಟ್. ಐ ಕ್ಯಾನ್ ಅಶ್ಯೂರ್ ದಟ್. ಪೇಷಂಟ್ ಬಂದರೆ ಒಂಥರ ಕಾಮ್, ಪೀಸ್, ಸೆರೀನ್ ಅನಿಸ್ಬೇಕು ಅನ್ನೋ ಥರ ಅದನ್ನು ವಿ ಹ್ಯಾವ್ ಟೇಕನ್ ಕೇರ್. ಓಕೆ, ಫ್ಯಾಂಟಾಸ್ಟಿಕ್. ಕ್ಯಾನ್ ಯು ಟೆಲ್ ಮಿ ವೈ ನರ್ಚರ್ ಆ್ಯಂಡ್ ವಾಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಸ್ಪೆಷಲ್ ಅಬೌಟ್ ನರ್ಚರ್? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಪ್ರೆಗ್ನೆಂಟ್ ವುಮೆನ್?
ನರ್ಚರ್ ಹಾಸ್ಪಿಟಲ್ಸಲ್ಲಿ? ಬೇಸಿಕಲಿ ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಇಟ್ ಈಸ್ ಅ ಸೆಲೆಬ್ರೇಷನ್, ಇಟ್ ಈಸ್ ನಾಟ್ ಎ ಡಿಸೀಸ್. ದೇ ಶುಡ್ ಸೆಲೆಬ್ರೇಟ್ ದೇರ್ ಪ್ರೆಗ್ನೆನ್ಸಿ. ಅಲ್ಲ, ನಾಮಕರಣ, ಸೀಮಂತ ಅದೆಲ್ಲ ಬೇರೆ ಥರ. ಇದು ರಿಯಲ್ ಸೆಲೆಬ್ರೇಷನ್ ವೆನ್ ದ ಯಂಗರ್ ಒನ್ ಇಸ್ ಬಾರ್ನ್. ಇದು ಸೀಮಂತ ಎಲ್ಲ ಅದಕ್ಕೆ ಪ್ರಿಪ್ರೇಷನು, ನಾಮಕರಣ ಪೋಸ್ಟ್ ಪ್ರಿಪ್ರೇಷನು. ದಿಸ್ ಈಸ್ the event. So they have to enjoy that event. It is not a ಅದು ಕಾಯಿಲೆಗೆ ಬಂದು ಅಡ್ಮಿಷನ್ ಆಗ್ತಾ ಇರೋದಲ್ವಾ. ಇಟ್ ಈಸ್ ಅ ಸೆಲೆಬ್ರೇಟರಿ ಮೂಮೆಂಟ್. ಸೊ ವಿ ಹ್ಯಾವ್ ಮೇಡ್ ದ ರೂಮ್ಸ್ ಆಗಿರ್ಬೋದು ಅಲ್ಲಿ. ಆಮೇಲೆ ಆ ಕಪಲ್ ಎಂಜಾಯ್ ಮಾಡಲಿಕ್ಕೆ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ಸ್ ಇರ್ಬೋದು, ಕೇಕ್ ಕಟ್ಟಿಂಗ್ಸ್ ಇರ್ಬೋದು. ಸೊ ಇಟ್ ಇಸ್ ನಾಟ್ ಯು ಸೆಲೆಬ್ರೇಟ್ ದಟ್ ಜರ್ನಿ. ಫ್ಯಾಂಟಾಸ್ಟಿಕ್. ಡಾಕ್ಟರ್, ಈ ಒಂದು ಏನಂತಾರೆ, ನಾವು ಯಾವಾಗ ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಾ ಇದ್ವಿ, ಯು ಆಲ್ಸೋ ಸ್ಪೀಕ್ ಅಬೌಟ್ ಹಾಲಿಸ್ಟಿಕ್ ಅಪ್ರೋಚ್. ಒಂದು ಎಲ್ಲವೂ ಅಂದರೆ ಲೈಕ್ ಯೋಗ ಬಗ್ಗೆ ಮಾತಾಡಿದ್ರಿ, ಮೆಂಟಲ್ ಹೆಲ್ತ್ ಕೇರ್ ಬಗ್ಗೆ ಮಾತಾಡಿದ್ರಿ, ಫಿಸಿಕಲ್ ಹೆಲ್ತ್ ಜೊತೆ ಇದೆಲ್ಲವೂ ಮುಖ್ಯ ಆಗುತ್ತೆ. ಆ್ಯಂಡ್ ಯು ಆರ್ ಆಲ್ಸೋ ಅ ಯೋಗ ಪ್ರಾಕ್ಟಿಷನರ್. ನೀವು ಕೂಡ ಹೇಳ್ಕೊಡ್ತೀರಾ ಯೋಗ. ಹೌ important is yoga during pregnancy? See, yoga is important in all stages of life. Yoga is a way of life. ನಮ್ಮ ಪ್ರಧಾನಿ ಮೋದಿ ಅವ್ರು ಹೇಳ್ದಂಗೆ. ಸೊ ಡೆಫಿನೆಟ್ಲಿ ಯೋಗ ಇನ್ ಪ್ರೆಗ್ನೆನ್ಸಿ ಅದರದ್ದೇ ಆದಂಥ ಅಡ್ವಾಂಟೇಜಸ್ ಇದೆ. ದೇರ್ ಇಸ್ ಲಾಟ್ ಆಫ್ ಹಾರ್ಮೋನಲ್ ಟರ್ಮಾಯಿಲ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನಮಗೆ ಪ್ರೀಮೆನ್ಸ್ಟ್ರಲ್ ಸಿಂಡ್ರೋಮ್ ಬಂದಾಗಲೇ ಎಷ್ಟು ತುಂಬ ಇದಾಗುತ್ತೆ. ಇನ್ ಪ್ರೆಗ್ನೆನ್ಸಿನಲ್ಲಿ ಆ ತಾಯಿ ಬಂದು ಒಂದ್ಸಲ ನಂಗೆ ಅಳು ಬಂದಂಗೆ ಆಗುತ್ತೆ, ಒಂದ್ಸಲ ಗಂಡನ ಗಿಲ್ಲನ ಅನಿಸುತ್ತೆ. ಸೋ ಮೆನಿ ಥಿಂಗ್ಸ್ ದಟ್ ಶಿ ವಿಲ್ ಅಂಡರ್ಗೋ. ಸಡನ್ನಾಗಿ ವಿತೌಟ್ ರೀಸನ್ ಶಿ ವಿಲ್ ಸ್ಟಾರ್ಟ್ ಕ್ರೈಯಿಂಗ್. ಆಮೇಲೆ ಒಂಥರ ಏಕ್ಸ್ ಆ್ಯಂಡ್ ಪೇಯ್ನ್ಸು, ಕಾಲು ಇಟ್ಕೊಂಡ್ಬಿಡುತ್ತೆ, ಸೊಂಟ ಇಟ್ಕೊಂಡ್ಬಿಡುತ್ತೆ, ಕತ್ತಿಟ್ಕೊಂಡ್ಬಿಡುತ್ತೆ. ಶಿ ವಿಲ್ ಹ್ಯಾವ್ ಸೋ ಮಚ್ ಆಫ್ ಕಂಪ್ಲೇಂಟ್ಸ್. ಸೊ ಯೋಗ ಮಾಡೋದ್ರಿಂದ ಒಂದು ಮೆಂಟಲ್ ರಿಲ್ಯಾಕ್ಸೇಷನು, ದಟ್ ಬ್ರೀದಿಂಗ್, ಸ್ಲೋ ಬ್ರೀದಿಂಗು, ಮೆಂಟಲ್ ರಿಲ್ಯಾಕ್ಸೇಷನು, ಫಿಸಿಕಲ್ ರಿಲ್ಯಾಕ್ಸೇಷನು, ಇಟ್ ವಿಲ್ ರಿಲೀವ್ ಆಲ್ ದೋಸ್ ಏಕ್ಸ್ ಆ್ಯಂಡ್ ಪೇಯ್ನ್ಸು. ಆಮೇಲೆ ಪ್ರೆಗ್ನೆನ್ಸಿದು ಸ್ಟ್ರೆಸ್ಸು, ಏನಾಗುತ್ತೋ ಏನೋ, ಹೇಗೋ ಅಂತೆಲ್ಲ ಒಂಥರ ದಟ್ ಆ್ಯಂಗ್ಸೈಟಿ ಲೆವೆಲ್ ಇರುತ್ತಲ್ವ. ಒಂಥರ ಯೋಗ ಈಸ್ ಸಮಥಿಂಗ್ ಸ್ಪಿರಿಚುವಲ್ ಆಲ್ಸೋ. ಅಂದರೆ ದಟ್ ಬ್ರೀದಿಂಗ್, ಇನ್ ಆ್ಯಂಡ್ ಬ್ರೀದಿಂಗ್ ಅದೆಲ್ಲ ಮಾಡಿದ್ರೆ ಸಮ್ ಪಾಸಿಟಿವ್ ವೈಬ್ಸ್ ಬರುತ್ತೆ ನಮಗೆ. ಆ್ಯಂಡ್ ವಿಚ್ ಇಸ್ ವೆರಿ ಗುಡ್ ಆಕ್ಸಿಜನೇಷನ್. ಬೇಬಿಗೂ ಸಹ ಇಟ್ ಈಸ್ ವೆರಿ ಗುಡ್. ಸೊ ದೇರ್ ಆರ್ ಡೆಫಿನೆಟ್ಲಿ ಸೋ ಮೆನಿ ಬೆನಿಫಿಟ್ಸ್. ಬಟ್ ದಟ್ ಹ್ಯಾಸ್ ಟು ಬಿ ಡನ್ ಅಂಡರ್ some you should ask your consultant and do, and whether she can do it or not, adella depending upon that mother we will. Okay, I've become very curious about this question, Aita. This transition as an entrepreneur, ivaga nimma responsibility not just as a doctor but a lot of things, because running our organization comes with a lot of responsibilities. Which one do you enjoy the most? Definitely I enjoy as a clinician only, as a doctor only. Any day. Okay. But so now, because it is my own setup, to become a good clinician also I should have good my hospital should be good. Starting from the front office to everything, it has to be good. Definitely there are ups and downs, there are so many pressures during my journey, but ultimately I will think this thing only. I'm here to do good things. So definitely God will be with me. So that sentence once I think, the pressures will go away. ಓಕೆ, ಐ ಆಮ್ ಶ್ಯೂರ್ ಈ ಎಪಿಸೋಡ್ನ ಫುಲ್ ನೋಡಿರೋರ್ಗೆ ಈ ಕ್ವೆಶ್ಚನ್ ಇದ್ದೇ ಇರುತ್ತೆ. ಇವಾಗ ನೋಡ್ತಾ ಇರೋರು ಇಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ನನಗೆ, ನಾನು ಡಾಕ್ಟರ್ನ ಹೋಗಿ ಮೀಟ್ ಮಾಡಬೇಕು, ನಂಗೆ ಈ ಕನ್ಸರ್ನ್ ಇದೆ, ಇಷ್ಟು ದಿವಸ ನಾನು ಡಿಲೇ ಮಾಡಿದೆ. ಅವ್ರಿಗೆ ನಿಮ್ಮನ್ನು ಎಲ್ಲಿ ಬಂದು ಮೀಟ್ ಮಾಡ್ಬೋದು, ಯಾವ ಟೈಮಿಂಗ್ ಮೀಟ್ ಮಾಡ್ಬೋದು ಹೇಳಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಗ್ರೇಟ್. ನಾನು ನರ್ಚರ್ ಹಾಸ್ಪಿಟ್ಲಲ್ಲಿ ದಿನ ಸಿಗ್ತೀನಿ. ಓಕೆ, ಫ್ರಮ್ 10 o'clock to probably night 7:30, 8ವರೆಗೂ ಅಲ್ಲೇ ಇರ್ತೀನಿ ನಾನು. ಓಕೆ. So all the emergencies 24/7 I will be available, a phone call away. So any time if they want they can come and ಅದು Google ಅಲ್ಲಿ ಇದೆ ನರ್ಚರ್ ಹಾಸ್ಪಿಟಲ್ ಅಂದ ತಕ್ಷಣ they can come and meet me. No okay, ಡೈರೆಕ್ಟ್ ಆಗಿ ಕಾಲ್ ಮಾಡಿ. ನರ್ಚರ್ ಹಾಸ್ಪಿಟಲ್ಸ್, ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಇಂದ 100 meters ಮೋದಿ ಸರ್ಕಲ್ ಹತ್ರ ಬರುತ್ತೆ. ಅಂಡ್ ಡಾಕ್ಟರ್ ಅವೈಲೇಬಲ್ ಇರ್ತಾರೆ 10 o'clock ಇಂದ ಈವ್ನಿಂಗ್ ತನಕ. ಮಧ್ಯದಲ್ಲಿ ಅಫ್ಕೋರ್ಸ್ ಲಂಚ್ ಬೇಕು, ಅದನ್ನೆಲ್ಲ ನೀವು ಪ್ಲಾನ್ ಮಾಡಿಕೊಂಡು ಡಾಕ್ಟರ್ನ ಮೀಟ್ ಮಾಡ್ಬೋದು. ಯಾವುದೇ ಕನ್ಸರ್ನ್ ಆಗಿರ್ಬೋದು, ನಿಮ್ಮ ಹೆಣ್ಣು ಮಗು ಅಡಾಲೆಸೆಂಟ್ ಕನ್ಸರ್ನ್ಸ್ ಇರ್ಬೋದು, ಅಥವಾ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ, ಅಥವಾ ಎನಿ ವಿಮೆನ್ ರಿಲೇಟೆಡ್ ಹೆಲ್ತ್ ಚೆಕಪ್, ಫರ್ಟಿಲಿಟಿ, ಇನ್ಫರ್ಟಿಲಿಟಿ, ಇದು ಮೇಲ್ ಇನ್ಫರ್ಟಿಲಿಟಿ ಆಗಿರ್ಬೋದು, ಅಥವಾ ಮೆನೋಪಾಸ್ ಆಗಿರ್ಬೋದು. ಇನ್ನೇನಾದರೂ ಬಿಟ್ಟಿದ್ದೀನ ಡಾಕ್ಟರ್? ಓಕೆ, ಐ ಬಿಕಮ್ ಗುಡ್ ಇನ್ ದಿಸ್. ಓಕೆ, ಸೊ ವೆರಿ ನೈಸ್. ನನಗಂತೂ ಈ ಒಂದು ಓವರ್ ಆಲ್ ಕಾನ್ವರ್ಸೇಷನಲ್ಲಿ ಡಾಕ್ಟರ್ ಪದೇ ಅನಿಸಿದೆ ಏನು ಗೊತ್ತಾ, ನಮ್ಮ ಹೆಲ್ತ್ ಎಷ್ಟು
ಎಷ್ಟು ಮುಖ್ಯ ಆಗುತ್ತೆ, ನಮ್ಮ ಹ್ಯಾಬಿಟ್ಸ್ ಎಷ್ಟು ಮುಖ್ಯ ಆಗುತ್ತೆ, ನಮ್ಮ ಲೈಫ್ ಸ್ಟೈಲ್ ಎಷ್ಟು ಮುಖ್ಯ ಆಗುತ್ತೆ, ನಮ್ಮ ಮೆಂಟಲ್ ಹೆಲ್ತ್ ಎಷ್ಟು ಮುಖ್ಯ ಆಗುತ್ತೆ. ಒಂದು ಬ್ಯೂಟಿಫುಲ್ ಲೈಫ್ ಅವಾಗೆಲ್ಲ ನಾವು ಅಷ್ಟು ವರ್ಷ ಎಷ್ಟು ಚೆನ್ನಾಗಿ ಯಾವುದೇ ಒಂದು ಏನಂತಾರೆ ಆರೋಗ್ಯ ಪ್ರಾಬ್ಲಮ್ ಇಲ್ಲದೆ ಇರ್ತಿದ್ರು ಅಂತಂದರೆ ಅದಕ್ಕೆಲ್ಲ ಸೊಲ್ಯೂಷನ್ ಕಾರಣ ಇಟ್ಸ್ ವೆರಿ ಸಿಂಪಲ್ ಲೈಫ್ ಸ್ಟೈಲ್. ಹೌದು, ಹೆಲ್ತ್, ಸ್ಲೀಪ್, ಫಿಟ್ನೆಸ್, ಈ ರುಟೀನ್ನ ನಾವು ಸರಿ ಮಾಡ್ಕೊಬಿಟ್ರೆ ಅರ್ಧ ಅಲ್ಲ, ಐ ಥಿಂಕ್ 90% ಆಫ್ ದ ಪ್ರಾಬ್ಲಮ್ಸ್ ಆರ್ ಸಾಲ್ವ್. So I have actually left two important things to discuss that I want to ask you. One, ಏನಂತಾರೆ period cramps and period mood swings. So ಇದ್ರ ಬಗ್ಗೆ if you want to just highlight few things. Period cramps ತುಂಬ ಅಂದರೆ ಲೈಕ್ ನನಗೇನೆ ಸ್ಪೆಷಲಿ I'll put my own personal question. ಮದುವೆ ಆಗೋಕ್ಕೆ ಮುಂಚೆ ಐ ಯೂಸ್ ಟು ಬಿ ಲೈಕ್ ನಾನೇ ಎಷ್ಟೋ ಸತಿ ನನ್ನ ಫ್ರೆಂಡ್ಸಿಗೆ ಅದೇನು ಪೀರಿಯಡ್ಸ್ ಯಾರಿಗೂ ಆಗದೆ ಇದ್ದಂಗೆ ಆಡ್ತೀಯಾ, ಯಾಕಂದರೆ ನನಗೆ ಆಗ್ತಿರ್ಲಿಲ್ಲ, ನಂಗೆ ಏನೋ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಬಿಕಾಸ್ ಐ ಯೂಸ್ ಟು ಸ್ವಿಮ್, ಐ ಯೂಸ್ ಟು ಜಾಗ್, ಬ್ಯಾಡ್ಮಿಂಟನ್ ಆಡ್ತಿದ್ದೆ ಆ್ಯಂಡ್ ಐ ವಾಸ್ ಫಿಸಿಕಲಿ ವೆರಿ ಆ್ಯಕ್ಟಿವ್, ತುಂಬ ಪ್ರೊಫೆಷ್ನಲಿ ಆಲ್ಸೋ ವೆರಿ ಆ್ಯಕ್ಟಿವ್ ಐ ವಾಸ್. ಸೊ ನನಗೇನೋ ಒಂದು ಚೂರು ಪೇನ್ ಆಗ್ತಿರ್ಲಿಲ್ಲ, ನಾನು ಎಲ್ರಿಗೂ ಹೇಳ್ತಾ ಇದ್ದೆ ಅವಾಗ. ಬಟ್ ಮಗು ಆದ ನಂತರ ಫಸ್ಟ್ 2 days ಈಸ್ ಲೈಕ್ ಅನ್ಬೇರಬಲ್. There's a huge shift in my periods experience. And ಈಗ ಅಯ್ಯೋ ನಾನೇ ಅವಾಗ ಒಂದ್ಸತಿ ಹಂಗೆ ಹೇಳ್ತಿದ್ನಲ್ಲ ಅನ್ಸುತ್ತೆ. ಸೊ ಇದು ವೆನ್ ಇಸ್ ಇಟ್ ಅ ಪಾಯಿಂಟ್ ಆಫ್ ಕನ್ಸರ್ನ್, ಯಾವ ರೀತಿ ನೋಡ್ಕೋಬೇಕು ಇದನ್ನು? ಅಲ್ಲ, ಡೆಫಿನೆಟ್ಲಿ ಒಂದು ಪ್ರೈಮರಿ ಡಿಸ್ಮೆನೋರಿಯಾ ಅಂತೀವಿ, ಅಂದರೆ ಎಲ್ಲ ಒನ್ಸ್ ಓವ್ಯುಲೇಷನ್ ಸ್ಟಾರ್ಟ್ ಆದ ತಕ್ಷಣ ಹೆಣ್ಮಕ್ಳಿಗೆ ಸ್ವಲ್ಪ ಪೀರಿಯಡ್ ಕ್ರಾಂಪ್ಸ್ ಇರ್ಬೋದು. ಬಟ್ ಇಫ್ ಅಟ್ ಆಲ್ ಇಟ್ ಈಸ್ ವೆರಿ ಸಿವಿಯರ್, ಅಂದರೆ ರುಟೀನ್ ಆ್ಯಕ್ಟಿವಿಟೀಸಲ್ಲೂ ಸಹ ಅವರು ಆ ಮಗುಗೆ ಮಾಡೋಕ್ಕಾಗ್ತಾ ಇಲ್ಲ, ಮಗು ಅಥವಾ ಯಾರೋ ಹೆಣ್ಮಗಳಿಗೆ ಆದರೂ ಆಗ್ತಾ ಇಲ್ಲ ಅಂದರೆ ಪ್ರಾಬಬ್ಲಿ ದೇ ಹ್ಯಾವ್ ಟು ಮೀಟ್ ದ ಕನ್ಸಲ್ಟೆಂಟ್. ಅಂದರೆ ಈಗ ಎಂಡೋಮೆಟ್ರಿಯೋಸಿಸ್ ಅಂತಿದೆ ಅಥವಾ ಅಡಿನೋಮಯೋಸಿಸ್ ಅಂತಿದೆ. ದೇರ್ ಆರ್ ಮೆನಿ ಕಂಡೀಷನ್ಸ್ ವಿಚ್ ಮೈಟ್ ಕಾಸ್ ದಿಸ್ ಪೇನ್. ಇಫ್ ಇಟ್ ಈಸ್ ಜಸ್ಟ್ ಪ್ರೈಮರಿ ಡಿಸ್ಮೆನೋರಿಯಾ ಸ್ವಲ್ಪ ಆ್ಯಂಟಿಸ್ಪ್ಯಾಸ್ಮೋಡಿಕ್ಸ್ ತೊಗೋಬೋದು. ಬಟ್ ಇಫ್ ದೆರ್ ಈಸ್ ಎನಿ ಕಂಡೀಷನ್ ದಟ್ ಕನ್ಸಲ್ಟೆಂಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಏನು ಮಾಡಬೇಕು ಅಂತ. ಆ್ಯಂಡ್ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಮೆನೋಪಾಸ್ ಆ್ಯಂಡ್ ಅರ್ಲಿ ಮೆನೋಪಾಸ್. ಲಾಟ್ ಆಫ್ ವಿಮೆನ್ ಆರ್ ನಾಟ್ ಇವನ್ ಪ್ರಿಪೇರ್ಡ್, ಅಷ್ಟು ಬೇಗ ಅರ್ಲಿ ಮೆನೋಪಾಸ್ ಆಗ್ತಾ ಇದೆ. ಸೊ ಇಫ್ ಯು ವಾಂಟ್ ಟು ಅಡ್ರೆಸ್ ದಿಸ್ ಕನ್ಸರ್ನ್. ಅಲ್ಲ, ಈಗ ಪ್ರಿಮೆಚ್ಯೂರ್ ಒವೇರಿಯನ್ ಫೇಲ್ಯೂರ್ ಅಂತ ಹೇಳ್ತಾ ಇದ್ದೀವಿ, ಸ್ವಲ್ಪ ಬೇಗನೆ ಆಗ್ತಾ ಇದೆ. ಬೈ 38, 35, 40 ಹಂಗೆ ಶುರು ಆಗ್ತಾ ಇದೆ. ಸೊ ಆ ಥರ ಎಲ್ಲ ಅದೇ ದಟ್ ಆಲ್ಸೋ ಅಗೇನ್ ಸ್ಟ್ರೆಸ್, ಅವರ್ ಲೈಫ್ ಸ್ಟೈಲ್, ಅವರ್ ಈಟಿಂಗ್ ಹ್ಯಾಬಿಟ್ಸ್, ಎವ್ರಿಥಿಂಗ್ ಈಸ್ ದಿಸ್ ಥಿಂಗ್. ಬಟ್ ಅಂಥವ್ರಿಗೂ ಸಹ ನಾವು ಅದೇ ವಾಟ್ ವಿ ಸೇ ಈಸ್ ನ್ಯಾಚುರಲಿ ವೆನ್ ದ ಹಾರ್ಮೋನ್ಸ್ ಆರ್ ನಾಟ್ ಸೆಕ್ರೀಟಿಂಗ್ ಪ್ರಾಪರ್ಲಿ ಅಂದರೆ ಬೋನ್ ಹೆಲ್ತ್ ನೋಡಬೇಕಾಗತ್ತಾಗ. ಸೊ ದೇ ಹ್ಯಾವ್ ಟು ಬಿ ವೆರಿ ಆ್ಯಕ್ಟಿವ್, ಅಂದರೆ ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ ಮಾಡಬೇಕಾಗತ್ತೆ. ಆಮೇಲೆ ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಇನ್ ಮೆನೋಪಾಸಲ್ ವಿಮೆನ್. ಈಗ ದ ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ವಿಲ್ ಇನ್ಕ್ರೀಸ್. ನಮಗೆ ನಾರ್ಮಲ್ ಆಗಿ ವಿಮೆನ್ ರಿಕ್ವೈರ್ಸ್ 1 gram, ಮೆನೋಪಾಸಲ್ 1.5 grams. ಸೊ ಡೆಫಿನೆಟ್ಲಿ ದೇ ವಿಲ್ ಹ್ಯಾವ್ ಟು ಟೇಕ್ ಸಮ್ ಅಮೌಂಟ್ ಆಫ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್. And calcium rich diet, protein rich diet, that is very important. And definitely weight bearing exercises is very very important. Otherwise ಆಸ್ಟಿಯೋಪೊರೋಸಿಸ್, ಅದೇ ಟೊಳ್ಳು ಬೋನು ಅಂತ ಹೇಳ್ತೀವಲ್ವ, ಅದೆಲ್ಲ ತುಂಬ ಲೇಟರ್ ಬೋನ್ ರಿಲೇಟೆಡ್ ಇಶ್ಯೂಸ್ ತುಂಬ ಆಗುತ್ತೆ. ಓಕೆ ಡಾಕ್ಟರ್, ದಟ್ 2 extremes. ಒಂದು ಎಕ್ಸ್ಟ್ರೀಮ್ ಏನಂದರೆ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ಇನ್ನೊಂದು ಎಕ್ಸ್ಟ್ರೀಮ್ ಏನು ಅಂತಂದರೆ ಸಿಕ್ಕಾಬಿಟ್ಟೆ ಜಿಮ್ ಮಾಡೋದು ಆ್ಯಂಡ್ ತುಂಬ ವೇಟ್ ಟ್ರೈನಿಂಗ್ ಮಾಡೋದು, ಅಥವಾ ಫುಲ್ ಕಂಪ್ಲೀಟ್ ಜಿಮ್ಮಲ್ಲೇ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡೋದು. ಇದರಿಂದ ಏನಾಗ್ತಿದೆ, ಜಾಸ್ತಿ ವೇ ಪ್ರೋಟೀನ್ ತೊಗೊಳ್ಳೋದು, ಪ್ರೋಟೀನ್ ಎಕ್ಸೆಸ್ ತೊಗೊಳ್ಳೋದು, ವೇಟ್ ಟ್ರೈನಿಂಗ್ ಜಾಸ್ತಿ ಮಾಡೋದು, ಇದೆಲ್ಲ ಜಾಸ್ತಿ ಒಂದು ಕಡೆ ಆದರೆ. ಸೊ ಲಿಮಿಟೇಷನ್ ಏನಿದೆ ಅಂದರೆ ಎಷ್ಟು ವೇಟ್ ಟ್ರೈನಿಂಗ್ ಸರಿ, ಎಷ್ಟು ಕಾರ್ಡಿಯೋ ಸರಿ, ಆ್ಯಂಡ್ ಪ್ರೋಟೀನ್ ಎಷ್ಟು ತಿನ್ನಬೇಕು? ಅಲ್ಲ, ನಾನು ಹೇಳೋದೇನು ಅಂದರೆ ಫಸ್ಟ್ ಆಫ್ ಆಲ್ ವೆನ್ ಯು ಆರ್ ಹಿಟ್ಟಿಂಗ್ ಎ ಜಿಮ್ ಆಲ್ವೇಸ್ ಬೇಸಿಕ್ ಹೆಲ್ತ್ ಚೆಕ್ ಆಗೇ ಇರಬೇಕು ನಮ್ಮದು. ಆಯಿತಾ, ಒಂದು ಎಕೋ ಇರ್ಬೋದು ಅಥವಾ ವಾಟ್ ಎವರ್ ಇಟ್ ಈಸ್, ಒಂದು ಡಾಕ್ಟರ್ ಅಂದರೆ ಇಫ್ ಅಟ್ ಆಲ್ ಯು ಸ್ಟಾರ್ಟಿಂಗ್ ಎ ಜಿಮ್ ಅಟ್ ದ ಏಜ್ ಆಫ್ 35-40 ಪೆರಿಮೆನೋಪಾಸಲ್ ಏಜ್ ಗ್ರೂಪ್ ವಿಮೆನ್ ಸ್ಟಾರ್ಟ್ ಮಾಡಬೇಕಾದ್ರೆ. ಆ್ಯಂಡ್ ಎವ್ರಿಥಿಂಗ್ ಗೋ ಸ್ಲೋ ಆ್ಯಂಡ್ ಇನ್ ಮಾಡ್ರೇಷನ್. ಒಂದೇ ದಿನಕ್ಕೆ ಹೋಗಿ ಇಷ್ಟು ವೆಯ್ಟ್ ಎತ್ತೋದು ಹಂಗೆ ಮಾಡಬೇಡಿ. ಲಿಸನ್ ಟು ಯುವರ್ ಬಾಡಿ. ಇಫ್ ಯುವರ್ ಬಾಡಿ ಈಸ್ ನಾಟ್ ಕೋಪಿಂಗ್, ಅವತ್ತು ಸ್ವಲ್ಪ ರೆಸ್ಟ್ ಕೊಡಿ, ದೆನ್ ಯು ಸ್ಟಾರ್ಟ್ ಅಗೇನ್. ಸೊ ಇಷ್ಟು ದಿನ ಮಾಡಿಲ್ಲ, ಸಡನ್ನಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದರೆ ಐ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಐಡಿಯಾ ಅಬೌಟ್ ವೇ ಪ್ರೋಟೀನ್ ಎಲ್ಲ. ವಾಟ್ ಐ ಸಜೆಸ್ಟ್ ಈಸ್ ನ್ಯಾಚುರಲಿ ಸ್ವಾಭಾವಿಕವಾಗಿ ಸಿಗುವಂಥ ಎಗ್ಸ್ ಇರ್ಬೋದು ಅಥವಾ ಮನೆಯಲ್ಲಿ ಮಾಡಿರೋಂಥ ಕಾಳುಗಳಿರ್ಬೋದು, ಸಮ್ ಅಮೌಂಟ್ ಆಫ್ ಪ್ರೋಟೀನ್ ಪೌಡರ್ ಯು ಕ್ಯಾನ್ ಟೇಕ್. ಬಟ್ ಐ ಆಲ್ವೇಸ್, ನನ್ನ ಮಗನೂ ಅದೇನೋ ಕುಡಿತಿರ್ತಾನೆ ಕ್ರಿಯಾಟಿನೋ ಏನೋ, ಅದಕ್ಕೆಲ್ಲ ಕುಡಿಬೇಡ ಕಣೋ, ನೀನು ಮನೆ
ಮನೆಯಲ್ಲೇ ಮೊಟ್ಟೆ ತಿನ್ನು, ಕಾಳುಗಳು ತಿನ್ನು, ಹಣ್ಣು ತಿನ್ನು, ಹಾಲು ಕುಡಿ. ಸೊ ವಿ ರಿಯಲಿ ಡೋಂಟ್ ನೋ ವಾಟ್ ಆಲ್ ದಟ್ ಡಸ್ ಟು ಅವರ್ ಕಿಡ್ನೀಸ್ ಆ್ಯಂಡ್ ಆಲ್. ಸೊ ನಾನು ಅಷ್ಟು ಹೇಳಬಲ್ಲೆ. ಸೊ ವಾಟ್ ಎವರ್ ಇಟ್ ಈಸ್ ಅವೈಲಬಲ್, ಸ್ವಾಭಾವಿಕವಾಗಿ ಸಿಗೋ ಅಂಥದ್ದು ನೀವು ತಿನ್ನಿ, ಎಷ್ಟು ಬೇಕಾದ್ರೂ ತಿನ್ನಿ. ಆ್ಯಂಡ್ ಆಲ್ವೇಸ್ ಲಿಸನ್ ಟು ಯುವರ್ ಬಾಡಿ. ಆ್ಯಂಡ್ ಇಫ್ ಅಟ್ ಆಲ್ 40+ ಅವರು ಜಿಮ್ಮು ಹೊಸ ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಯು ಗೆಟ್ ಒನ್ ಬೇಸಿಕ್ ಹೆಲ್ತ್ ಚೆಕ್ ಡನ್. ಯುವರ್ ECG ಒಂದು ಬೇರೆದೆಲ್ಲ ಚೆಕ್ ಮಾಡಿಸಿ. ಆ್ಯಂಡ್ ಒಂದೊಂದ್ಸಲ ಜಿಮ್ ಟ್ರೈನರ್ಸ್ನ ಇಟ್ಕೊಂಡಿರ್ತಾರೆ. ದೇ ವಿಲ್ ನಾಟ್ ನೋ ಯುವರ್ ಬಾಡಿ. ಹಿಂಗೆ ಮಾಡ್ಬೋದು ಮೇಡಮ್, ಕಮಾನ್ ಅಂತಿರ್ತಾರೆ. ನೀವು ಎಂಥೂಸಿಯಾಸ್ಟಿಕ್ ಆಗಿ ಮಾಡಬೇಡಿ. ಎನಿಥಿಂಗ್ ಇನ್ ಮಾಡ್ರೇಷನ್, ದಟ್ ಈಸ್ ಮೈ ಸಜೆಷನ್. ತುಂಬ ಹೆವಿ ವೇಟ್ಸ್ ಆ್ಯಕ್ಚುಲಿ ನೀವು ನಿಮ್ಮ ಕಾನ್ವರ್ಸೇಷನ್ ಹೇಳಿದ್ರಿ ವಿಮೆನ್ ವೇಟ್ ಟ್ರೈನಿಂಗ್ ಮಾಡಬೇಕು, ಯಾಕಂದರೆ ಸ್ಟ್ರೆಂತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಲಿಮಿಟ್ ಅಂದರೆ ಯಾವ ರೀತಿ ನಮ್ಮ ಬಾಡಿ ನಾವು ಅರ್ಥ ಮಾಡ್ಕೋಬೋದು? ಅಲ್ಲ, ಯು ಸ್ಟಾರ್ಟ್ ಇಫ್ ಅಟ್ ಆಲ್ ಯು ಸ್ಟಾರ್ಟಿಂಗ್ ವೆರಿ ನ್ಯೂ, ಯು ಸ್ಟಾರ್ಟ್ ವಿತ್ ದ ಲೋವರ್ ವೆಯ್ಟ್ಸ್, ಪ್ರಾಬ್ಲಿ 2.5 kgs or 1 kg ಡಿಪೆಂಡಿಂಗ್ ಅಪಾನ್ ಯು ದಿಸ್ ಥಿಂಗ್. ದೆನ್ ಯು ಕ್ಯಾನ್ ಗ್ರ್ಯಾಜುಲಿ ಇನ್ಕ್ರೀಸ್ ಲೈಕ್ 1 week 2 weeks. ಇಫ್ ಅಟ್ ಆಲ್ ಯು ಆರ್ ಫೀಲಿಂಗ್ ನಾಟ್ ವೆರಿ ದಿಸ್ ಥಿಂಗ್ ಈಸಿಲಿ, ಇಫ್ ಅಟ್ ಆಲ್ ಯು ಆರ್ ಡೂಯಿಂಗ್ ಮೀನ್ಸ್ ಯು ಕ್ಯಾನ್ ಇನ್ಕ್ರೀಸ್ ಬೈ 500. ಆ ಥರ ಸ್ಲೋ ಆಗಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿದ ತಕ್ಷಣ 10 kg ವೆಯ್ಟ್ ಎತ್ತೋದು ಡೆಫಿನೆಟ್ಲಿ ಯು ವಿಲ್ ಬ್ಯಾಕ್ ಇಂಜುರೀಸು, ನೀ ಇಂಜುರೀಸು ತುಂಬ ಆಗೋ ಸಾಧ್ಯತೆ. ಬಟ್ ಡಾಕ್ಟರ್ ಇವಾಗ ಹೇಳ್ತಾರಲ್ಲ, ಲೈಕ್ ಹೆಣ್ಮಕ್ಳು ವೇಟ್ ಟ್ರೈನಿಂಗ್ ಮಾಡಿದ್ರೆ ಮ್ಯಾನ್ಲಿ ಆಗಿ ಕಾಣಿಸಕ್ ಸ್ಟಾರ್ಟ್ ಮಾಡ್ತಾರೆ, ಅದು ನಿಜಾನಾ? ಇಲ್ಲ, ಆ ಥರ ಏನೂ ಇಲ್ಲ. ಯು ಕ್ಯಾನ್ ಗೋ ಸ್ಲೋ ಆ್ಯಂಡ್ ದಿಸ್ ಥಿಂಗ್. ಆ ಥರ ಮ್ಯಾನ್ಲಿಗೆ ಸ್ವಲ್ಪ ಮಸಲ್ ಸ್ಟ್ರೆಂತ್, ಬಿಲ್ಡಿಂಗ್ ಮಸಲ್ ಸ್ಟ್ರೆಂತ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಗುಡ್ ಫಾರ್ ಪೋಸ್ಟ್ಪೋನಿಂಗ್ ಯುವರ್ ಡಯಾಬಿಟಿಸ್ ಅಥವಾ ಡಯಾಬಿಟಿಸ್ ಇರೋರಿಗೆ, ಬಿಕಾಸ್ ಮಸಲ್ ಯುಟಿಲೈಸಸ್ ದ ಗ್ಲೂಕೋಸ್. ಸೊ ಡಯಾಬಿಟಿಸ್ ಇರೋರಿಗೆಲ್ಲ ಅದೆಲ್ಲ ಸಹ ಒಳ್ಳೆಯದು. ಬಟ್ ಗೋ ಸ್ಲೋ ಆ್ಯಂಡ್ ಲಿಸನ್ ಟು ಯುವರ್ ಬಾಡಿ. ಅಲ್ಟಿಮೇಟ್ಲಿ ಅದು ತುಂಬ ಸಾಥ್ ಕೊಡ್ತಾ ಇಲ್ಲ ಅಂದರೆ ತುಂಬ ಓವರ್ ಎಕ್ಸರ್ಷನ್ ಮಾಡ್ಕೋಬೇಡಿ. ಬಟ್ ಫಿಸಿಕಲ್ ಆ್ಯಕ್ಟಿವಿಟಿ ಡೆಫಿನೆಟ್ಲಿ ಇಟ್ ಈಸ್ ಇಂಪಾರ್ಟೆಂಟ್, ಬಟ್ ವಿತ್ ಇನ್ ಲಿಮಿಟ್ಸ್. ಓಕೆ, ಫ್ಯಾಂಟಾಸ್ಟಿಕ್. ಸೊ ನಾವು ಓವರ್ ಆಲ್ ಈ ಒಂದು ಕಾರ್ಯಕ್ರಮ ನೋಡ್ತಾ ಇರೋರಿಗೆಲ್ರಿಗೂ ನಿಮ್ಮ ಮೆಸೇಜ್ ಏನು? ಸೊ ವಾಟ್ ಐ ವಾಂಟ್ ಟು ಇನ್ವೆಸ್ಟ್ ಇನ್ ಯುವರ್ ಹೆಲ್ತ್. ದಟ್ ಈಸ್ ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಇನ್ ಮನಿ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇಟ್ಕೊಳ್ಳೋದಕ್ಕಿಂತ ಇನ್ವೆಸ್ಟ್ ಇನ್ ಯುವರ್ ಹೆಲ್ತ್. ಸೊ ದಟ್ ವಿಲ್ pay you later. So be active, be fit, keep a check on your diet and have a good sleep. ಅಷ್ಟೇ ಬೇಸಿಕ್ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳಿ, ಯಾವುದೇ ತೊಂದರೆ ಇರೋದಿಲ್ಲ. ಎಲ್ಲದಕ್ಕೂ ಮೊದಲು ಒಳ್ಳೆ ಲೈಫ್ ಸ್ಟೈಲ್. ಹೌದು. And the investment of your health should come from the very young age. That also I want to say. Very, very important. That motivation ಮಾಡಿದ್ರೆ we will get future healthier generations. Very true, very true. Thank you so much, Doctor. It was a great conversation with you. ನಾನು ತುಂಬಾ ಕಲ್ತ್ಕೊಂಡೆ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ. And I'm damn sure ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಸಾಕಷ್ಟು ವ್ಯಾಲ್ಯೂ ತೊಗೊಂಡು ಹೋಗ್ತಿದ್ದಾರೆ ಈ ಒಂದು ಎಪಿಸೋಡಿಂದ. ಇಫ್ ದೇವ್ ಇನ್ವೆಸ್ಟೆಡ್ 45 minutes to 1 hour ಈ ಎಪಿಸೋಡ್ನ ನೋಡೋದ್ರಲ್ಲಿ, ಇಟ್ ಮೀನ್ಸ್ ದಟ್ ದೇ ಡೆಫಿನೆಟ್ಲಿ ವ್ಯಾಲ್ಯೂ ದೇರ್ ಹೆಲ್ತ್. ಆ್ಯಂಡ್ ಅವರು ಕೂಡ ಸಾಕಷ್ಟು ತಿಳ್ಕೊಂಡಿರ್ತಾರೆ. ಈ ಎಪಿಸೋಡ್ ಬರೀ ನೀವು ತಿಳ್ಕೊಳ್ಳೋದಕ್ಕಲ್ಲ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಟು ಎವ್ರಿಬಡಿ ಅರೌಂಡ್ ಯು. ಸೊ ಇದನ್ನು ಕೂಡ ಶೇರ್ ಮಾಡಿ ಬೇರೆಯವ್ರ ಹತ್ರ, ಯಾರಿಗೆ ಒಂದು ಏನಂತೂ ಈ ಒಂದು ಇನ್ಫಾರ್ಮೇಷನ್ ಬೇಕಿರುತ್ತೆ ಅವ್ರಿಗೆ. ಆ್ಯಂಡ್ ನೀವು ಕೂಡ ತಿಳಿಸಿ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಈ ಒಂದು ಎಪಿಸೋಡ್ ನೋಡಿದರೆ ಯು ವುಡ್ ಹ್ಯಾವ್ ಕ್ರಿಯೇಟೆಡ್ ದಟ್ ಕೈಂಡ್ ಆಫ್ ಕನೆಕ್ಷನ್ ವಿತ್ ಡಾಕ್ಟರ್ ಆಲ್ಸೋ. ನೀವು ಡಾಕ್ಟರ್ನ ಮೀಟ್ ಮಾಡಬೇಕಂದ್ರೆ ರಾಜಾಜಿನಗರಲ್ಲಿರೋ ನರ್ಚರ್ ಹಾಸ್ಪಿಟಲ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಡಾಕ್ಟರ್ ವಿಲ್ ಬಿ ಏಬಲ್ ಟು ಸಪೋರ್ಟ್ ಯು, ಹೆಲ್ಪ್ ಯು. ಆ್ಯಂಡ್ ಐ ಟೋಟ್ಲಿ ಎಂಜಾಯ್ಡ್ ದಿಸ್ ಕಾನ್ವರ್ಸೇಷನ್ ವಿತ್ ಡಾಕ್ಟರ್ ಅಮೃಜಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಲವ್ಲಿ ಹ್ಯಾವಿಂಗ್ ದಿಸ್ ಕಾನ್ವರ್ಸೇಷನ್ ವಿತ್ ಯು. ನಮಸ್ಕಾರ. That's Real Celebrity Podcast powered by C. Krishna Chetty Group of Jewelers. I'll meet you again with another exciting episode. Until then, stay tuned.